ಎಸ್. ಸೊ ರೇಖೀಯ ಪಂಚತತ್ವಗಳು ಯಾವುದೇ ಒಂದು ಕೋರ್ಸ್ ಇರ್ಲಿ ಅಥವಾ ನಮ್ಮ ಜೀವನ ಇರ್ಲಿ, ಆ ಜೀವನಕ್ಕೆ ನಮ್ಮದೇ ಆಗಿರುವಂತ ಒಂದಿಷ್ಟು ತತ್ವಗಳು ಇದ್ದಿರುತ್ತೆ. ಆ ತತ್ವಗಳ ಜೊತೆಗೆ ನಾವು ನಡಿಬೇಕಾಗುತ್ತೆ. ಒಂದ್ ವೇಳೆ ಆ ತತ್ವಗಳನ್ನ ನಾನು ಅರ್ಥ ಮಾಡ್ಕೊಡೋದಿಲ್ಲ ಅಥವಾ ನಾನು ಮಾಡೋದಿಲ್ಲ ಅಂದ್ರೆ ನಮ್ಗೆ ಆ ಎನರ್ಜಿ ಇದೆ ನೋಡ್ರಿ, ಅದು ಕನೆಕ್ಟ್ ಆಗೋದಿಲ್ಲ. ಎಕ್ಸಾಂಪಲ್, ನೀವು ಗೌರ್ಮೆಂಟ್ ಜಾಬ್ ಅನ್ನ ಮಾಡ್ತೀರಿ. ಗೌರ್ಮೆಂಟ್ ಜಾಬ್ ಮಾಡ್ತೀರಿ ಅಂದ್ರೆ ಅದಕ್ಕೆ ನಿಯಮಗಳು ಇರುತ್ತಲ್ಲ. ಮಂಗಲಾ ಮ್ಯಾಮ್ ನನ್ ಕಾಣ್ತಾ ಇದ್ದೀರಿ, ಚಂದ್ರಕಲಾ ಕಾಣ್ತಾ ಇದ್ದೀರಿ. ಹಾ, ನೀವ್ ಯಾವ್ದೇ ಒಂದ್ ಕೆಲಸ, ಒಂದ್ ಮನೆ ಇದೆ ಅಂದ್ರೆ ಮನೆಗೂ ನಿಯಮಗಳಿದ್ದಿರುತ್ತೆ. ಒಂದು ಓಣಿ ಯಾವ ಏರಿಯಾದೊಳಗೆ ನೀವು ಬದುಕ್ತಾ ಇದ್ದೀರಿ ಅಲ್ಲಿಯೂ ಸಮೇತ ಒಂದಿಷ್ಟು ನಿಯಮಗಳಿರುತ್ತೆ. ಸೇಮ್ ಅದೇ ರೀತಿ ನಮ್ಮ ರೇಖೆಯಲ್ಲೂ ಸಮೇತ ಅತ್ಯಂತ ಸರಳವಾಗಿರುವಂತ ಮತ್ತೆ ಅಷ್ಟೇ ಸಹಜವಾಗಿರುವಂತ ಮತ್ತೆ ಜೀವನದಲ್ಲಿ ಅಳವಡಿಸಿಕೊಳ್ಳೋದಕ್ಕೆ ಯಾವುದೇ ತೊಂದರೆ ಬರೋದಿಲ್ಲ ಅಂತಹ ಅತ್ಯಂತ ಜಗತ್ತಿನ ಅತ್ಯಂತ ಸರಳ ಸೂತ್ರವನ್ನ ಯಾರಾದ್ರೂ ಕೊಟ್ಟಾರಂದ್ರೆ ಅದು ರೇಖೆ ಇದೆ. ಇದಕ್ ಬಿಟ್ರೆ ನೀವು, ನಿಮ್ಗೆ ಹೇಳ್ತೀನಿ, ಈವನ್ LKG UKG ಮಗುವಿನ ABCDನೂ ಟಫ್ ಇದೆ, ಅದಕ್ಕಿಂತಾನು ಈಸಿ ಇರುವಂತ ತತ್ವಗಳು ಇಲ್ಲಿವೆ. ಹಾಗಾಗಿ ರೇಖೀಯ ಪಂಚತತ್ವಗಳಲ್ಲಿ ಮೊದಲನೇ ತತ್ವವನ್ನ ಬರ್ಕೋರಿ. ಏನ್ ಹೇಳುತ್ತೆ ರೇಖಿ ತತ್ವ? ನಿಮ್ಮ ಡ್ರಾಯಿಂಗ್ ಸೀಟ್ ನಲ್ಲಿ ಒಂದ್ ಕಡೆ ಹಾಕೋರಿ, ಇಲ್ಲಾಂದ್ರೆ ಡೈರಿಯಲ್ಲಿ ಮಾಡ್ಕೋರಿ. ಬೆಸ್ಟ್ ಏನು ಅಂದ್ರೆ ಡ್ರಾಯಿಂಗ್ ಸೀಟ್ ನಲ್ಲಿ ಒಂದ್ ಇರುತ್ತೆ ನೋಡ್ರಿ, A4 ಸೈಜು, ಅದ್ರಲ್ಲಿ ಬರೆಯೋದಕ್ಕೆ ಶುರು ಮಾಡ್ರಿ. ಮೊದಲನೇ ತತ್ವ ರೇಖೀಯ ಮೊದಲನೇ ತತ್ವ ಏನ್ ಹೇಳುತ್ತೆ? ನಾನು ಇವತ್ತಿಗೆ ಮಾತ್ರ ಕೋಪ ಮಾಡಿಕೊಳ್ಳುವುದಿಲ್ಲ. ರೇಖೆಯ ಮೊದಲ ತತ್ವ ಯಾವುದು? ನಾನು ಇವತ್ತಿಗೆ ಮಾತ್ರ. ಯಾವಾಗ ನಾನು ಇವತ್ತಿಗೆ ಮಾತ್ರ ಕೋಪ ಮಾಡಿಕೊಳ್ಳುವುದಿಲ್ಲ ಅಂತ ಬರೆದಾಗ ನನ್ನ ಸಬ್ ಕಾನ್ಶಿಯಸ್ ಮೈಂಡಿಗೆ ಏನಾಗುತ್ತೆ? ಒಂದು ಮೆಸೇಜ್ ಪಾಸ್ ಆಗುತ್ತೆ. ನಮ್ಮ ಮೈಂಡ್ ನ ಒಂದು ಸಿಸ್ಟಮ್ ಏನಿದೆ ಅಂದ್ರ, ನಮ್ಮ ಮೈಂಡ್ ಯಾವುದು ಸರಳ ಇದೆ, ಯಾವುದು ಸುಲಭ ಇದೆ, ಯಾವುದು ತಕ್ಷಣಕ್ಕೆ ಮಾಡೋದಕ್ಕಾಗುತ್ತೆ ನೋಡ್ರಿ, ಅದು ಎಸ್ ಅನ್ನುತ್ತೆ. ನಾವು ಮೊಬೈಲ್ ಯಾಕೆ ನೋಡೋದಕ್ಕೆ ಇಷ್ಟಪಡ್ತೀವಿ, ಪುಸ್ತಕ ಯಾಕೆ ಓದೋದಕ್ಕೆ ನಮ್ಗೆ ಇಷ್ಟ ಇಲ್ಲ ಅಂದ್ರೆ, ಪುಸ್ತಕ ಓದೋದು ಲೆಂದಿ ಪ್ರೊಸೆಸ್, ಅದು ಬೋರಿಂಗ್ ಪ್ರೊಸೆಸ್, ನಮಗ್ ಮಾಡಬಾರ್ದು ಅಂತ ಅನಿಸ್ತಾ ಇರುತ್ತೆ. ಅದಕ್ಕೆ ನಮ್ ಪುಸ್ತಕ ಓದುವಾಗ ನಿದ್ರೆ ಬರುತ್ತಲ್ಲ. ಆದ್ರೆ ಅದೇ ನಾವು ಮೊಬೈಲ್ ಯೂಸ್ ಮಾಡುವಾಗ ನಾವು ಇನ್ನೊಂದಿಷ್ಟು ಆಕ್ಟಿವ್ ಆಗ್ತೀವಿ. ರೀಸನ್ ಏನು ಅಂದ್ರೆ ಕ್ಷಣ ಕ್ಷಣಕ್ಕೂ ಅಲ್ಲಿ ಬದಲಾವಣೆ ಇರುತ್ತೆ, ಮತ್ತೆ ಅತ್ಯಂತ ಸರಳ ಅನಿಸ್ತಾ ಇರುತ್ತೆ ಮೊಬೈಲ್ ಅಲ್ಲಿ. ಹಾಗಾಗಿ ಯಾವುದು ಸರಳ ಇದೆ, ಯಾವುದು ಸಹಜ ಇದೆ ನೋಡ್ರಿ, ಅದನ್ನ ರೇಖೆಯಲ್ಲಿ ನಾವು ಅಳವಡಿಸ್ಕೊಳ್ತೀವಿ. ಇಲ್ಲಿ ಏನಾಗುತ್ತೆ? ಮೊದಲನೇ ತತ್ವ, ನಾನು ಇವತ್ತಿಗೆ ಮಾತ್ರ ಕೋಪ ಮಾಡಿಕೊಳ್ಳುವುದಿಲ್ಲ ಅಂತ ನಮ್ಮ ಮೆಸೇಜ್ ಮೈಂಡಿಗೆ ಹೋದಾಗ, ಬೆಳಗಾಗಿ ಎದ್ದ ತಕ್ಷಣ ನಮ್ಗೆ ಏನ್ ಡಿಸೈಡ್ ಮಾಡೋದಿದೆ? ಎಲ್ರು ಒಂದ್ಸಲ ನೋಡ್ರಿ ನನ್ ಕಡೆ. ಏನ್ ಡಿಸೈಡ್ ಮಾಡ್ತೀವಿ? ಇವತ್ತು ಒಂದ್ ದಿನ ಸಿಟ್ ಮಾಡೋದ್ ಬೇಡ, ನಾಳೆ ಏನಾದ್ರೂ ಒಂದ್ ದಿನಕ್ಕೆ ಮಾಡ್ಬೋದಾ? ಒಂದ್ ಸೆಕೆಂಡ್ ವೇಟ್ ಮಾಡ್ರಿ. ಹಾ, ಒಂದ್ ದಿನಕ್ಕೆ ಸಿಟ್ ಬಿಡ್ಬೋದಾ ನಾವೆಲ್ಲರೂ? ಸ್ವಲ್ಪ ಹಿಂಗ್ ಕೈ ಮಾಡ್ರಿ. ಒಂದ್ ದಿನಕ್ಕೆ ಬಿಡ್ಬೋದ? ಬಹಳ ಸರಳ ಇದೆ ಅಂತ, ಅದೇನ್ ದೊಡ್ಡ ಕೆಲಸ ಇಲ್ಲ. ಸೊ ಇಲ್ಲಿ ಏನಾಗುತ್ತೆ, ನಮ್ಗೆ ನಮ್ಮ ಮಾನಸಿಕವಾದ ಒಂದು ಪರಿವರ್ತನೆ ಏನಾಗುತ್ತೆ ಅಂದ್ರೆ, ಒಂದು ದಿನಕ್ಕಾಗಿ ನಾನೇನಾದ್ರೂ ಕಮಿಟೆಡ್ ಆದ್ರೆ ಆ ಮೈಂಡ್ ಸೆಟ್ ಇರುತ್ತೆ ನೋಡ್ರಿ, ನನ್ನ ಹತ್ರ ವೈಬ್ರೇಷನ್ ಮತ್ತೆ ಎನರ್ಜಿಯನ್ನ ಕನೆಕ್ಟ್ ಮಾಡುತ್ತೆ, ಅದು ಪಾಸಿಟಿವ್ ಎನರ್ಜಿ. ಹಾಗಾಗಿ ನಾವು ಬಾಲ್ಯದಲ್ಲಿದ್ದಾಗ, ನಿಮ್ಗೆ ನಾನ್ ಪ್ರತಿ ಬ್ಯಾಚ್ ನಲ್ಲಿ ಹೇಳ್ತೀನಿ, ಇದು ಈಗ್ಲೂ ಒಂದ್ಸಲ ಹೇಳ್ತೀನಿ. ನಾವು ಸಣ್ಣವ್ರಿದ್ದಾಗ ಏನಾಗ್ತಿತ್ತು ಅಂದ್ರೆ, ಒಂದ್ ಭ್ರಮೆ ಇತ್ತು ಮೈಂಡ್ ಅಲ್ಲಿ. ಏನ್ ಭ್ರಮೆ ಇತ್ತು ಅಂದ್ರ, ಅದೇನೋ ದೆವ್ವ ಬರುತ್ತೆ, ಬಂದು ನಮ್ಮ ಮನೆಗ್ ನಿಲ್ಲುತ್ತೆ. ಅವಾಗ ಆ ದೆವ್ವಕ್ಕೆ, ನಾವು ಭೂತ ಅಂತೀವಿ ನೋಡ್ರಿ, ಆ ಭೂತಕ್ಕೆ ಕನ್ಫ್ಯೂಸ್ ಮಾಡೋದಕ್ಕಾಗಿ ನಮ್ಮ ಮನೆ ಇರುತ್ತೆ ನೋಡ್ರಿ, ಆ ಮನೆ ಮೇಲೆ ನಾವ್ ಏನ್ ಬರಿತಿರ್ದೇವು ನಾವೆಲ್ಲ, ನೆನಪಿದೆಲ್ಲ ನಿಮ್ಗೆ? ಇಂದು ಬೇಡ ನಾಳೆ ಬಾ ಅಂತ ಹೇಳಿ. ಯಾರ್ಯಾರು ಬರ್ದಿರಿ? ಒಂದ್ಸಲ ಚಾಟ್ ಬಾಕ್ಸ್ ಆನ್ ಮಾಡ್ತೀನಿ, ವೇಟ್ ಮಾಡ್ರಿ. ಯಾರ್ಯಾರು ಬರ್ದಿರಿ ಮೀ ಅಂತೇಳಿ ಟೈಪ್ ಮಾಡ್ರಿ ಒಂದ್ಸಲ. ಹಾ, ಇಂದು ಬೇಡ ನಾಳೆ ಬಾ ಅಂತ ಹೇಳಿ. ಸೊ ನಮ್ಮ ಮೈಂಡಿಗೆ ಏನು ಅಂದ್ರ, ದೆವ್ವ ಬರುತ್ತೆ ಅಥವಾ ಭೂತ ಬರುತ್ತೆ ಮನೆ ಎದುರಿಗೆ ಬಂದ್ಮೇಲೆ, ಅದು ನಮ್ಮ ಡೋರ್ ಮೇಲೆ ಹೊರ ಬಾಗಿಲ್ ಇರುತ್ತೆ ನೋಡ್ರಿ, ಆ ಬಾಗಿಲ್ ಮೇಲೆ ಬರ್ದಿರ್ತಿತ್ತು ಏನು, ಇವತ್ ಬರ್ಬೇಡ ನಾಳೆ ಬಾ. ಅವಾಗ ಅದು ಭೂತ ಏನ್ ಮಾಡುತ್ತೆ? ಓಡ್ ಹೋಗುತ್ತೆ. ಮತ್ತೆ ಮರ್ದಿವ್ಸ ಬಂದಿರುತ್ತೆ, ಮತ್ತೆ ಅದು ಹಂಗೆ ಬರ್ದಿರುತ್ತೆ. ಈ ರೀತಿ ಕಂಟಿನ್ಯೂ ಬರುತ್ತೆ ಹೋಗುತ್ತೆ, ಬರುತ್ತೆ ಹೋಗುತ್ತೆ. ಒಂದ್ ದಿವಸ ಅದು ಬರೋದ್ ಬಿಟ್ಟು ಹಾಕುತ್ತೆ ಅಂತೇಳಿ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ. ಮತ್ತೆ ಅದ್ಭುತ ಏನ್ ರಹಸ್ಯ ಅಂದ್ರ, ಎಟ್ ಎ ಟೈಮ್ ಅದೇ ವರ್ಷದಲ್ಲಿ ಇಡೀ ಕರ್ನಾಟಕದಲ್ಲಿ ಈ ಪ್ರೊಸೆಸ್ ನಡೆದಿತ್ತು. ಇದು ಸುಮಾರು ನನ್ನ ಪ್ರಕಾರ 30 ವರ್ಷದ ಹಿಂದೆ ನಡೆದಿತ್ತು ಅಂತ ಅನ್ಕೊಂಡಿನಿ ನಾನು. ಅವಾಗ ಹೆಚ್ಚು ಕಮ್ಮಿ 10 ವರ್ಷದವಳಿದ್ದ. ಅವಾಗ ನನಗ್ ನೆನಪಿದೆ, ಎಲ್ಲಾ ಡೋರ್ ಮೇಲೂ ಬರ್ದಿದ್ದಿರ್ತಿತ್ತು ನೋಡ್ರಿ. ಅವಾಗ ಮೊಬೈಲ್ಗಳು ಇರ್ಲಿಲ್ಲ, ಆದ್ರೆ ಎಲ್ಲಾ ಕಡೆ ಈ ಪ್ರೊಸೆಸ್ ಇತ್ತು. ಅಂದ್ರೆ ಇದ್ರ ಅರ್ಥ ಏನು ಅಂದ್ರ, ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಇದೆ ನೋಡ್ರಿ, ತನ್ನನ್ನ ತಾನು ಸೇಫ್ ಝೋನ್ ನಲ್ಲಿ ಇಟ್ಕೊಳ್ಬೇಕಂದ್ರ ಅದಕ್ಕೆ ಏನ್ ಮಾಡ್ಬೇಕಂದ್ರ, ಟಾರ್ಗೆಟ್ ಕೊಡೋದು. ಡೇ ಬೈ ಡೇ ಟಾರ್ಗೆಟ್ ಅಂತಾರ. ನೀವು ಒಂದು ದಿನದ ಮಾತ್ರ ಅದಕ್ಕೆ ಕೊಡ್ರಿ. ನೀವು ಪ್ರತಿದಿನ, ನಾನು ಒಂದು ವರ್ಷದ ಪ್ಲಾನ್ ಅನ್ನ ಮೈಂಡಿಗೆ ಯಾವತ್ತಾದ್ರೂ ನೀವು ಕೊಟ್ರಿ ಅಂದ್ರೆ ಅದು ಕೆಲಸ ಮಾಡೋದಿಲ್ಲ. ಅದಕ್ಕೆ ಏನ್ ಮಾಡ್ಬೇಕಂದ್ರೆ, ದಿನದ ಟಾರ್ಗೆಟ್ ಗಳನ್ನ ನಾವು ಫಿಕ್ಸ್ ಮಾಡ್ಬೇಕು. ಈಗ ಸಿಟ್ ಯಾರಿಗ್ ಬರೋದಿಲ್ಲ ಹೇಳ್ರಿ?
ಯಾರಾದ್ರೂ ಇಂಥವ್ರು ಯಾರಾದ್ರೂ ಮಹಾತ್ಮರು ಶರಣರು ಸಂತರು ನನ್ ಎದ್ರಿಗಿದ್ರೆ ಹೇಳ್ರಿ, ಮೇಡಮ್ ನನಗ್ ಭಯ ಸಿಟ್ ಅನ್ನೋದ್ ಇಲ್ಲಿ ನೋಡ್ರಿ ಅಂತ ಯಾರಾದ್ರೂ ಇದ್ರ ಮೀ ಅಂತ ಟೈಪ್ ಮಾಡ್ರಿ, 10,000 ಬಹುಮಾನ ಇಲ್ಲೇ ನಿಮ್ಗೆ. ಪ್ರತಿಯೊಬ್ಬರಿಗೆ ಏನ್ ಬರುತ್ತೆ? ಸಿಟ್ ಬರುತ್ತೆ. ಇವತ್ ನಿಮ್ಗೆಲ್ಲರಿಗೂ ಅನುಭವ ಇರ್ಬೋದು. ಏನು ಅಂದ್ರ ಸಿಟ್ಟಿನ ಭರದಲ್ಲಿ ಅದೆಷ್ಟೋ ರಿಲೇಷನ್ ಗಳನ್ನ ನಾವು ಹಾಳು ಮಾಡ್ಕೊಂಡಿವ. ಎಸ್ ಆರ್ ನೋ ಸ್ವಲ್ಪ ಹಿಂಗ್ ಮಾಡ್ರಿ, ಎಲ್ಲರೂ ಹಾಳು ಮಾಡ್ಕೊಂಡ್ಬಿಟ್ಟಿವಿ. ಅದೆಷ್ಟೋ ಸಿಟ್ಟಿನ ಭರದಲ್ಲಿ ಜಾಬ್ ನಲ್ಲಿ ಟೆನ್ಷನ್ ಮಾಡ್ಕೊಂಡ್ಬಿಟ್ಟಿವಿ, ಫ್ಯಾಮಿಲಿಯಲ್ಲಿ ಪ್ರಾಬ್ಲಮ್ಸ್ ಗಳು ಮಾಡ್ಕೊಂಡಿವಿ. ರೀಸನ್ ಏನು ಅಂದ್ರೆ ಸಿಟ್ಟು. ಹಾಗಾಗಿ ಸರ್ವ ಸಮಸ್ಯೆಗಳ ಮೂಲ ಯಾವುದು ಅಂದ್ರೆ ಸಿಟ್ಟು. ಬರ್ಕೋರ್ಬೇಕಾದ್ರೆ ಇದು ಮಾತು. ಸರ್ವ ಸಮಸ್ಯೆ, ನೀವು ಎಲ್ಲಾ ಸಮಸ್ಯೆ ತಗೋರಿ, ಎಲ್ಲಾ ಸಮಸ್ಯೆಗಳ ಮೂಲ ಬೀಜ ಬ್ರಹ್ಮ ಯಾರು ಅಂದ್ರೆ ನಮ್ಮ ಕೋಪ. ಹಾಗಾಗಿ ರೇಖಿ ಏನ್ ಮಾಡುತ್ತೆ? ಅತ್ಯಂತ ಸರಳವಾಗಿ ನಮ್ಮ ವ್ಯಕ್ತಿತ್ವವನ್ನ ವಿಕಸನ ಮಾಡೋದಕ್ಕೆ ಮೊದಲ ಮಂತ್ರ ಏನ್ ಹೇಳುತ್ತೆ? ನಾನು ಇವತ್ತಿಗೆ ಮಾತ್ರ ಕೋಪ ಮಾಡಿಕೊಳ್ಳೋದಿಲ್ಲ. ನೀವು ಯೆಲ್ಲೋ ಕಲರ್ ಡ್ರಾಯಿಂಗ್ ಸೀಟು ಮತ್ತೆ ರೆಡ್ ಕಲರ್ ಸ್ಕೆಚ್ ಪೆನ್ ನಿಂದ ಸ್ವಲ್ಪ ದಪ್ಪ ಅಕ್ಷರದಲ್ಲಿ ಬರಿಬೇಕು ಈ ಸೈಡ್. ನಾನು ಇವತ್ತಿಗೆ ಮಾತ್ರ ಕೋಪ ಮಾಡಿಕೊಳ್ಳೋದಿಲ್ಲ. ಈಗ ಇದನ್ನ ಏನ್ ಮಾಡೋದು? ಬೆಳಿಗ್ಗೆ ಎದ್ದ ತಕ್ಷಣಕ್ಕೆ ನೀವ್ ಅದನ್ನ ಪೇಸ್ಟ್ ಮಾಡ್ಬೇಕು, ಒಂದ್ ಕಡೆ ಹಚ್ಚಿ ಬಿಡ್ಬೇಕು, ನಮ್ ಗೋಡೆ ಮೇಲೆ, ಹಾಲ್ ನಲ್ಲಿ ಹಚ್ಚಿರಿ ಎಲ್ಲಾದ್ರೂ. ಬಟ್ ನೀವ್ ಅದನ್ನ ನೋಡ್ತಾ ಇರ್ಬೇಕು, ನೋಡ್ತಾ ಇರುವಂತ ಪ್ಲೇಸ್ ನಲ್ಲಿ ಹಚ್ಬೇಕು. ಹಚ್ಚಿದ್ಮೇಲೆ ಬೆಳಗಾಗಿ ಹೇಳ್ಬೇಕು, ನೋಡ್ಬೇಕು, ನೋಡಿದ್ಮೇಲೆ ನೆನ್ಪಿಡ್ರಿ, ಮೈಂಡ್ ಅಲ್ಲಿ ಫೀಲ್ ಮಾಡ್ಕೊಳ್ಬೇಕು, ಇವತ್ ನನ್ಗೆ ಸಿಟ್ ಮಾಡೋದಿಲ್ಲ. 1 ಡೇ ಟಾರ್ಗೆಟ್ ಓನ್ಲಿ. ಈಸಿ ಇದೆನಾ? ಯಾರ್ಯಾರಿಗೆ ಈಸಿ ಅನಿಸ್ತದೆ ಎಸ್ ಅಂತ ಟೈಪ್ ಮಾಡ್ರಿ. ಮೇಡಮ್ ಈಸಿ ಇದೆ, ಒಂದಿಂದ ಏನಂತ ದೊಡ್ಡ ಕೆಲಸ. 1 ಡೇ ಟಾರ್ಗೆಟ್ ತಗೋಬೇಕು. ಇವತ್ತಿಗೆ ಮಾತ್ರ ನಾನು ಕೋಪ ಮಾಡಿಕೊಳ್ಳೋದಿಲ್ಲ ಅಂತ ನೀವು ಬೆಳಿಗ್ಗೆ ಮೆಸೇಜ್ ಹಾಕ್ರಿ ಮೈಂಡಿಗೆ. ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಅದು ಸೇವ್ ಆಗುತ್ತೆ. ಸೇವ್ ಆದ್ಮೇಲೆ ಇಡೀ ದಿನ ನಿಮ್ಗೆ ಎಂಥ ಸಂದರ್ಭ ಬಂದ್ರು ನಿಮ್ಗೆ ಸಿಟ್ಟು ಬರೋದಿಲ್ಲ. ರೀಸನ್ ಏನು? ಬೆಳಗಾಗಿ ಎದ್ದ ತಕ್ಷಣಕ್ಕೆ ಇದಕ್ಕೆ ಮೆಸೇಜ್ ಅನ್ನ ಕೊಟ್ಟಿರಿ. ಯಾವಾಗ ನೀವು ಮೆಸೇಜ್ ಅನ್ನ ಕೊಟ್ಟಿರ್ತ ನೋಡ್ರಿ, ನಿಮ್ಮ ಪಿನಿಯಲ್ ಮತ್ತು ಪಿಟ್ಯೂಟರಿ ಗ್ರಂಥಿ ಇರುತ್ತೆ ನೋಡ್ರಿ, ಗ್ರಂಥಿ ಆಕ್ಸೆಪ್ಟ್ ಮಾಡ್ಕೊಂಡಿರು. ಯಾವಾಗ ಅವ್ ಎಕ್ಸೆಪ್ಟ್ ಮಾಡುತ್ತೆ ನೋಡ್ರಿ, ಅವಾಗ ನಿಮ್ಗೆ ಎಷ್ಟು ಸಲ ಸಿಟ್ಟು ಬಂದ್ರು ಕಂಟ್ರೋಲ್ ಮಾಡೋ ಕೆಪಾಸಿಟಿ ಬರುತ್ತೆ. ಹಾ, ಫಾರ್ 1 ಡೇ ಈಸಿ, ಬಹಳ ಈಸಿ ಇದೆ. ಒಂದಿನ ನಾವು ಸಿಟ್ ಮಾಡ್ಲಿಲ್ಲ, ಅವತ್ ರಾತ್ರಿ ಕುಂತು ಯೋಚನೆ ಮಾಡ್ಬೇಕು, ಇವತ್ ಎಲ್ಲೆಲ್ಲಿ ನಾನು ಸಿಟ್ ಮಾಡುವಂತ ಸಂದರ್ಭಗಳಿದ್ದು. ಲೋಕೇಶ್ ಸರ್ ಯೋಚನೆ ಮಾಡ್ರಿ, ಇವತ್ ಇಡೀ ದಿನದಾಗ ಎಲ್ಲೆಲ್ಲಿ ಸಿಟ್ ಮಾಡುವಂತ ಸಂದರ್ಭ ಬಂದಿರ್ಬೋದಲ್ಲ, ಬರುತ್ತೆ. ಆದ್ರೆ ನಾವು ಸಿಟ್ ಮಾಡ್ಲಿಲ್ಲ. ಹಾಗಾದ್ರೆ ಇದು ನಮ್ಮ ಗೆಲುವಿದೇನಾ? ಅನಿಸ್ತದೆ ನಿಮ್ಗೆ? ಒಂದ್ ದಿನ ನಾನ್ ಸಿಟ್ ಮಾಡ್ಲಿ, ಸಿಟ್ ಮಾಡುವಂತ ಸಂದರ್ಭ ಬಂದಾಗ್ನು ನಾನ್ ಸೈಲೆಂಟ್ ಇದ್ದೀನಿ ಅಂದ್ರ ನನ್ನೊಳಗೆ ಮಹಾ ಪರಿವರ್ತನೆ ಆಗ್ತಾ ಇದೆ ಅಂತ. ಅವಾಗ ಏನಾಗುತ್ತೆ? ರಾತ್ರಿ ನೀವು ಏನ್ ಥಿಂಕ್ ಮಾಡ್ತೀರಿ, ನಿಮ್ಮಲ್ಲಿ ಹ್ಯಾಪಿನೆಸ್ ಕ್ರಿಯೇಟ್ ಆಗುತ್ತೆ, ಅದು ಖುಷಿ ಅನಿಸುತ್ತೆ, ನಿಮ್ಮೊಳಗ್ ಕ್ಷಮಾಭಾವ ಬರುತ್ತೆ. ನೋಡಿ, ಸಿಟ್ಟು ಬಿಡ್ಬೇಕಂದ್ರೆ ಕ್ಷಮಿಸ್ಬೇಕು ಎದ್ರಿನವ್ರಿಗೆ. ನೀವು ಕ್ಷಮಿಸ್ಲಿಲ್ಲ ಅಂದ್ರೆ ಸಿಟ್ಟು ಬರುತ್ತೆ, ಆಟೋಮೆಟಿಕ್ ಸಿಸ್ಟಮ್ ಇದೆ, ಅದ್ರಾಗ ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಸಣ್ಣ ಸಣ್ಣ ಟಾರ್ಗೆಟ್ ಅನ್ನ ತಗೊಳ್ಳೋದು. ಬೆಳಗ್ಗೆ ಒಂದ್ ಸಲ ನೋಡ್ಬೇಕು, ಫೀಲ್ ಮಾಡ್ಕೊಳ್ಬೇಕು, ಎಸ್ ಇವತ್ ಏನಾದ್ರೂ ಆಗ್ಲಿ ನನ್ ಸಿಟ್ ಮಾಡು. ರಾತ್ರಿ ಮಲ್ಗೋಕ್ಕಿಂತ ಮುಂಚೆನು ಎಸ್ ನನ್ಗೆ ಸಿಟ್ ಮಾಡೋದಿಲ್ಲ. ಈ ರೀತಿ ಪ್ರತಿ ದಿನಾನು ಈಗ ಬರ್ಕೋರಿ, 21 ಡೇಸ್ ಕಂಪಲ್ಸರಿ ಈ ಪ್ರಾಕ್ಟಿಕಲ್ ಅನ್ನ ಮಾಡೋದಿದೆ ನಿಮ್ಗೆ. ನೀವ್ ಹಿಂಗ್ ತಿಳ್ಕೊಬೇಡ್ರಿ, 3 ದಿನ ಕ್ಲಾಸ್ ಮುಗಿತಂದ್ರ ಮುಗಿತ್, ಹಂಗ್ ಬಿಡಂಗಿಲ್ಲ ನಾವು. ನೀವು ಬಿಡೋ ಪ್ಲೇಸಿಗೆ ಬಂದಿಲ್ಲ, ನೆನ್ಪಿಡ್ರಿ ಇವತ್ತ. ಹಾ, ಒಂದ್ಸಲ ಬಂದಿರಿ, ನಿಮಗ್ ಚೇಂಜ್ ಮಾಡೇ ಬಿಡ್ತೀವಿ ನಾವು, ಹಂಗಾರ ಬಿಡೋದಿಲ್ಲ. ಹಾ, ನೀವು ಬದ್ಲಾಗ್ಬೇಕು. ನೋಡ್ರಿ, ಎಷ್ಟು ವರ್ಷ ಅದೇ ಮಾಡಿದ್ದೇ ಮಾಡ್ತಾ ಇರ್ತೀರಿ ಹೇಳ್ರಿ, ಯಾವತ್ ಪರಿವರ್ತನೆ ಆಗ್ತೀರಿ? ಹಾ, ಹಾಗಾಗಿ ಮೊದಲ ಮಹಾ ಪರಿವರ್ತನೆ ಇದೆ ನೋಡ್ರಿ, ಇದ್ರ ಮೇಲೆ ಫೋಕಸ್ ಮಾಡೋದಿದೆ. ಎಸ್, 1ನೇದ್ ಮುಗೀತು. ಇದು ಈಸಿ ಇದೆಲ್ಲ ಎಲ್ಲರಿಗೂ? ಹಾ, ವೆರಿ ಈಸಿ, ಅಂತದೇನ್ ಕಷ್ಟ ಇಲ್ಲ. ಈಗ ಸೆಕೆಂಡ್ 2ನೇದ್ ಬರ್ಕೋರಿ, 2ನೇ ತತ್ವ. ಪಂಚತತ್ವದಲ್ಲಿ 2ನೇ ತತ್ವ ಬರ್ಕೋರಿ, ನಾನು ಇವತ್ತಿಗೆ ಮಾತ್ರ ಚಿಂತೆ ಮಾಡೋದಿಲ್ಲ. ಚಿಂತೆ ಮಾಡ್ತೀವಲ್ಲ, ಟೆನ್ಷನ್ ತಗೋತಾ ಇರ್ತೀವಲ್ಲ, ಮೈಂಡ್ ಮೇಲೆ ಪ್ರೆಷರ್ ಮಾಡ್ಕೊಳ್ತಾ ಇರ್ತೀವಿ, ಚಿಂತೆ ಮಾಡ್ತಾ ಇರ್ತೀವಿ. ಅವು ಇರೋ ಚಿಂತೆನೂ ಮಾಡ್ತೀವಿ, ಇಲ್ಲದ ಚಿಂತೆನೂ ಮಾಡ್ತೀವಿ, ಆಗ ಹೋಗಿರುವಂತ ಚಿಂತೆನೂ ಮಾಡ್ತೀವಿ, ಮುಂದ್ ಬರೋ ಚಿಂತೆನೂ. ಅದು ಎಷ್ಟು ಚಿಂತೆ ಚಿಂತೆ ಟೆನ್ಷನ್ ಟೆನ್ಷನ್ ಮಾಡ್ಕೊಂಡು ಇವತ್ BP ಶುಗರ್ ನ ಮೂಲ ಯಾವುದು ಅಂದ್ರೆ ಈ ಚಿಂತೆ ಮಾಡೋದು ನಮ್ಗೆ. ಆ ಚಿಂತೆ ಏನ್ ಮಾಡುತ್ತೆ ಅಂದ್ರೆ ಟೆನ್ಷನ್ ಅನ್ನ ಹುಟ್ಟು ಹಾಕುತ್ತೆ. ಹಾಗಾಗಿ ರೇಖಿ ಏನ್ ಹೇಳುತ್ತೆ? ಇವತ್ತಿಗೆ ಮಾತ್ರ ನೀನ್ ಚಿಂತೆ ಮಾಡ್ಬೇಡ ಅಂತ ಹೇಳುತ್ತೆ. ಇವತ್ ನಾನು ಇದ್ದೀನಿ ನಿನ್ ಜೊತೆ, ನಾಳೆ ನೋಡೋಣ. ಇವತ್ತಿಗೆ ಮಾತ್ರ ನಾನು ಚಿಂತೆ ಮಾಡೋದಿಲ್ಲ ಅಂತ ನೀವು ಬೆಳಿಗ್ಗೆ ಡಿಸೈಡ್ ಮಾಡ್ರಿ. ರಾತ್ರಿ ಮಲ್ಗೋಕ್ಕಿಂತ ಮುಂಚೆ ಡಿಸೈಡ್ ಮಾಡಿದಾಗ ಏನಾಗುತ್ತೆ? ರಾತ್ರಿ ಮಲ್ಗೋಕ್ಕಿಂತ ಮುಂಚೆ ನೀವು ಯಾವ ಥಾಟ್ಸ್ ಅನ್ನ ಇಟ್ಕೊಂಡು ಮಲಗಿರ್ತೀರಿ ನೋಡ್ರಿ, ಅದು ಏನಾಗುತ್ತೆ ಅಂದ್ರೆ ಇಡೀ ರಾತ್ರಿ ಪ್ರೊಸೆಸ್ ನಲ್ಲಿ ಇರುತ್ತೆ, ಇಡೀ ರಾತ್ರಿ ಮೈಂಡ್ ಅಲ್ಲಿ ವೈಬ್ರೇಷನ್ ಇರುತ್ತೆ. ಮತ್ತೆ ಬೆಳಗಾಗಿ ಎದ್ದ ತಕ್ಷಣ ಮತ್ತೆ ನೀವು ಮೆಸೇಜ್ ಕೊಡ್ತೀರಿ, ಇವತ್ತಿಗೆ ಮಾತ್ರ ನಾನು ಚಿಂತೆ ಮಾಡೋದಿಲ್ಲ. ಇದನ್ನ ನಿರಂತರ ಯಾವಾಗ ಮಾಡ್ತೀರಿ ನೋಡ್ರಿ, ನಿಮ್ಮ ಚಿಂತೆ ಇರುತ್ತೆ ನೋಡ್ರಿ, ನಿಮ್ಗೆ ಗೊತ್ತಿರೋದಿಲ್ಲ, ನೀವು ನಿಶ್ಚಿಂತ ಆಗೋದಕ್ಕೆ ಶುರು ಮಾಡ್ತೀರಿ. ಇದು ರಹಸ್ಯ ಆಗೋದು. ಮತ್ತೆ ಒಂದು ಯೋಚನೆಯನ್ನ ನೀವೆಲ್ಲರೂ ಗಂಭೀರವಾಗಿ ಮಾಡ್ರಿ, ಇವತ್ತಿಗೆ ಇಂಥದ್ದೊಂದು ಯಾವ ಪರಿವರ್ತನೆ ನಮ್ಗೆ ಚಿಂತೆ ಮಾಡೋದ್ರಿಂದ ಸಾಧ್ಯ ಆಗಿದೆ ಹೇಳ್ರಿ?
ಚಿಂತೆ ಮಾಡೋದ್ರಿಂದ ಮೇಡಮ್ ಬಾಳ್ ದೊಡ್ಡ ಬೆನಿಫಿಟ್ ಆಗಿದೆ ಅನ್ನೋರು ಯಾರಾದ್ರೂ ಇದ್ರಿ ಹಿಂಗ್ ಕೈ ಮಾಡ್ರಿ. ಏನ್ ಮೇಡಮ್ ನೀವ್ ಹಿಂಗ್ ಹೇಳ್ತೀರಿ, ಹಿಂಗ್ ಬಾಳ್ ಭಯಂಕರ ಒಂದ್ 6 ತಿಂಗಳು ಚಿಂತೆ ಮಾಡೀನಿ ನೋಡ್ರಿ ನಾನು, ನಮ್ಮ ಅಕೌಂಟ್ ಅಲ್ಲಿ 1 ಕೋಟಿ ರೂಪಾಯಿ ಬಂದಿವೆ. ಹಿಂಗ್ ಯಾರ ಇದೀರಿ? ಭಯಂಕರ ಚಿಂತೆ ಮಾಡೀನ್ರಿ, ನನ್ ಹೆಲ್ತ್ ಎಲ್ಲ ಸುಧಾರಣೆ ಆಗಿದೆ ನೋಡಿ. ಬರೀ ಚಿಂತೆ ಮಾಡೋದ್ರಿಂದ ಆರೋಗ್ಯವಾಗಿದ್ದೀನಿ ಹಿಂಗ್ ಏನಾದ್ರೂ ಇದೇನ? ನೋ. ಚಿಂತೆ ಇದೆ ನೋಡ್ರಿ, ಇದು ಪ್ಯೂರ್ ನೆಗೆಟಿವ್ ಎನರ್ಜಿ. ಮತ್ತೆ ನಿಮ್ಮ ವೈಬ್ರೇಷನ್ ಇದೆ ನೋಡ್ರಿ, ಅದು ಯಾವ ರೀತಿ ಕೆಲಸ ಮಾಡುತ್ತೆ ಅಂದ್ರ ನಿಮಗೆ ನಿಮ್ಮಂತ ಚಿಂತೆ ಮಾಡೋರ್ ಜೊತೆ ಹೋಗಿ ಕನೆಕ್ಟ್ ಮಾಡುತ್ತೆ ಅದು. ನೀವು ಬೇಕಾದ್ರೆ ಈ ಕುಂತು 1 ನಿಮಿಷ ಯೋಚನೆ ಮಾಡ್ರಿ. ನಿಮ್ಮ ಫ್ರೆಂಡ್ ಸರ್ಕಲ್ ಇದೆ ನೋಡ್ರಿ, ಎಲ್ಲಾರು ನೆನ್ಪ್ ಮಾಡಿ, ಬಹಳ ಆತ್ಮೀಯರ್, ಗೆಳತಿ ಗೆಳೆಯ, ಫ್ರೆಂಡ್ ಸರ್ಕಲ್. ನೀವು ಬೇಕಾದ್ರೆ ನೋಡ್ರಿ, ನಿಮಗೆ ನೀವು ಯಾವ ಸಿಚುವೇಶನ್ ನಲ್ಲಿ ಇದೀರಿ ನೋಡ್ರಿ, ಅವರು ಸೇಮ್ ಅದೇ ಸಿಚುವೇಶನ್ ನಲ್ಲಿ ಬದುಕ್ತಾ ಇದ್ದಾರೆ. ಎಸ್ ಆರ್ ನೋ? ಸೇಮ್ ಅದೇ. ಈವನ್ ನಿಮ್ ಇನ್ಕಮ್ ಎಷ್ಟಿದೆ ಅವ್ರದ್ದು ಇನ್ಕಮ್ ಅಷ್ಟೇ ಇದೆ, ನಿಮ್ಮ ಮನೆ ಹೆಂಗಿದೆ ಅವ್ರ ಮನೇನೂ ಅಷ್ಟೇ ಇದೆ. ಹೆಚ್ಚು ಕಮ್ಮಿ ಮಕ್ಕಳು ಸಮೇತ ನಿಮ್ಗೆ ಎಷ್ಟಿದ್ದಾರೆ ಅವರಿಗೂ ಅಷ್ಟೇ ಇದ್ದಾರೆ. ರೀಸನ್ ಏನು ಅಂದ್ರ ಸೇಮ್ ವೈಬ್ರೇಷನ್, ಸೇಮ್ ಫ್ರೀಕ್ವೆನ್ಸಿ ಇರುತ್ತೆ ನೋಡ್ರಿ, ಒಂದೇ ಕಡೆಗೆ ಕನೆಕ್ಟ್ ಆಗುತ್ತೆ. ಬರ್ಕೋರಿ, ಸೇಮ್ ವೈಬ್ರೇಷನ್, ಸೇಮ್ ಫ್ರೀಕ್ವೆನ್ಸಿಗಳು ಒಂದೇ ಕಡೆಗೆ ವೈಬ್ರೇಟ್ ಆಗುತ್ತೆ. ಹಾಗಾಗಿ ನೀವು ಚಿಂತೆ ಮಾಡೋದ್ರಿಂದ ಚಿಂತೆ ಮಾಡುವಂತಹ ಸಮಸ್ಯೆಗಳು ನಿಮಗ್ ಮತ್ತೆ ಮತ್ತೆ ಬಂದಿರ್ತಾವ್ ಜಾಸ್ತಿ. ಪುನಃ ಪುನಃ ನೀವು ಅದ್ರ ಜೊತೆಗೆ ಹೋರಾಟ ಮಾಡ್ಬೇಕಾಗುತ್ತೆ. ಹಾಗಾಗಿ ನಾನ್ ಹೇಳೋದು ಏನು ಅಂದ್ರ, ಚಿಂತೆ ಮಾಡೋದನ್ನ ಬಿಡ್ರಿ, ನಿಶ್ಚಿಂತವಾಗಿರ್ರಿ. ಈಗ ನಿಮ್ಗೆ ಅನಿಸ್ತದ ಮೇಡಮ್ ಜೀವನದಲ್ಲಿ ಇಷ್ಟೆಲ್ಲಾ ಸಮಸ್ಯೆಗಳಿವೆ, ಹೆಂಗ್ ನಿಶ್ಚಿಂತ ಇರ್ಬೇಕಂತೀರಿ? ಯಾರಿಗ್ ಕ್ವಶನ್ ಇದೆ? ಮೇಡಮ್ ನನ್ ಜೀವನದಲ್ಲಿ ಇಂತ ಭಯಂಕರ ಇಷ್ಟೆಲ್ಲ ಆಗಿದೆ, ನಿಶ್ಚಿಂತೆ ಹೆಂಗಿರೋದಕ್ ಬರುತ್ತೆ? ಯಾರಿಗಾದ್ರೂ ಡೌಟ್ಸ್ ಇದೆನಾ? ಬಾಳ ಭಯ. ಮೈನಾ ಮ್ಯಾಮ್ಗಿದೆ ಫಸ್ಟ್ ಸ್ಕ್ರೀನ್, ಸೆಕೆಂಡ್ ದಲ್ಲಿ ನೋಡ್ರಿ ನನ್ಗೆ ಬಾಳ ಭಯಂಕರ ಟೆನ್ಷನ್ ಇದೆ, ಇದ್ರಲ್ಲಿ ನಂಗೆ ನಿಶ್ಚಿಂತ ಇರ್ಲಿಕ್ಕೆ ಆಗೋದಿಲ್ಲ. 3 ನಿಮಿಷದಲ್ಲಿ ನನ್ ಸ್ಟೋರಿ ಹೇಳ್ತೀನಿ, 3 ನಿಮಿಷ, ಬಾಳ ತಗೊಳ್ಳೋದಿಲ್ಲ. ನಾನ್ 10 ವರ್ಷದವಳಿದ್ದಾಗ ನಮ್ ತಾಯಿ ಆತ್ಮಹತ್ಯೆ ಮಾಡ್ಕೊಂಡು, ನಾನು 10 ವರ್ಷದವಳಿದ್ದಾಗ ಮನೇಲಿ ಫ್ಯಾಮಿಲಿ ಪ್ರಾಬ್ಲಮ್ ಇಲ್ಲ. ಅದಾದ್ಮೇಲೆ ನಮ್ ತಂದೆಯವರು ಹೆವಿ ಡ್ರಿಂಕರ್. ಯಾ ಲೆವೆಲ್ದವ್ರು ಡ್ರಿಂಕರ್ ಅಂದ್ರ, ಅವ್ರು ಉಸಿರಿನ ಕೊನೆ ದಿನನೂ ಸಮೇತ ಅವ್ರ ಹತ್ರ ಸರಾಯಿ ವಾಸನೆ ಇತ್ತು. ನಾನ್ ಪ್ರಾಮಿಸ್ ಮಾಡಿ ಹೇಳ್ತೀನಿ, ಲಾಸ್ಟ್ ಟಿಲ್ ಡೆತ್ ದಿನನೂ ಕುಡ್ದಿರೋರು. ಈ ಕಡೆ ತಾಯಿ ಇಲ್ಲ, ಈ ಕಡೆ ನಮ್ ತಂದೆ ಹಿಂಗ್. ನಮ್ಗೆ ಯಾರು ಪಾಲನೆ ಪೋಷಣೆ ಮಾಡೋದಕ್ ರೆಡಿ ಇಲ್ಲ. ನಮ್ದೊಬ್ರು ಕಾಕಿ ಇದ್ರು, ಕಾಕಿ ಅಂದ್ರೆ ಗೊತ್ತಾ, ನಮ್ ಚಿಕ್ಕಮ್ಮ ಮನೆಯಲ್ಲಿ. ಅವ್ರು ನಮ್ಗೆ ಸಪೋರ್ಟ್ ಮಾಡಿ, ಸಪೋರ್ಟ್ ಅಂದ್ರೆ ಊಟ ಕೊಟ್ಟು ಅವ್ರ ಮನೆಯಲ್ಲಿ ಇಟ್ಕೊಂಡು, ಹಿಂಗೆ ಎಲ್ಲಾರ ಮನೆಯಲ್ಲಿ ಬದುಕಿ, ಎಲ್ಲಾರ ಮನೆಯಲ್ಲಿ ಕೆಲಸ ಮಾಡಿ, ನಾನೇ ಟ್ಯೂಷನ್ ಮಾಡಿ, ನಾನೇ ಏನೇನೋ ಮಾಡಿ ಇವತ್ ನಿಮ್ ಎದುರಿಗೆ ಬಂದ್ ಕುಂತೀನಿ. ಇಷ್ಟೆಲ್ಲಾ ಸಂಘರ್ಷದ ನಂತರನು ಮುಂದೇನು ಒಳ್ಳೇದಾಗ್ಯದಂತ ತಿಳ್ಕೊಬೇಡ್ರಿ. ಬೆಂಕಿಯಿಂದ ಬಾಣಲೆಗೆ ಬಂದಂಗ್ ಮತ್ ಗಂಡನ ಮನೆಗೆ ಬಂದನ, ಅಲ್ಲೂ ಮತ್ ಅದೇ ಸಮಸ್ಯೆಗಳು. ಮತ್ತೆ ಯಾವ ಹೆಣ್ಮಗಳಿಗೆ ತವ್ರ ಮನೆ ಇರೋದಿಲ್ಲ ನೋಡ್ರಿ, ಅವಳ ಜೀವನ ನರಕಕ್ಕಿಂತ ಆಚೆ ಇರುತ್ತೆ. ತವ್ರ ಮನೆ ಸಪೋರ್ಟ್ ಯಾರಿಗಿರೋದಿಲ್ಲ ನೋಡ್ರಿ, ಅವಳ ಜೀವನ ಸರಿ ಇರೋದಿಲ್ಲ. ಇದು ಇದು ಇದ್ರಲ್ಲಿ 2 ಮಾತಿಲ್ಲ. ಸೊ ಹಾಗಾಗಿ ಇಂತಹ ಸಂದರ್ಭದಲ್ಲಿ ನನಗೆ ನಾನ್ ಮೋಟಿವೇಶನ್ ಮಾಡ್ಕೊಂಡು, ನನಗೆ ನಾನ್ ಸಪೋರ್ಟ್ ಮಾಡ್ಕೊಂಡು, ಹಿಂಗೆ ಏನೇನೋ ಮಾಡಿ ಜಾಬ್ ಆಯ್ತು, ಎಲ್ಲವೂ ಸರಿ ಹೋಯ್ತು. ಎಲ್ಲನೂ ಒಳ್ಳೇದಾದ್ಮೇಲೆ ಪುನಃ ನನ್ ಮಗಳು 11 ವರ್ಷಕ್ಕೆ ನಮ್ಮ ಮಗಳು ಡೆತ್ ಆದೊಳಗು. ನನ್ಗೆ ನಿಮ್ ಎದ್ರಿ ಕುಂತೀನಿ, ನಿನ್ನೆ ಹೇಳಿನಿ ಇವತ್ತು ಹೇಳ್ತೀನಿ, ಸುಮಾರು 5 ಸಲ ಆಪರೇಷನ್ಗಳಾಗಿವೆ, ಶಸ್ತ್ರಚಿಕಿತ್ಸೆ. ಶರೀರದಲ್ಲಿ ಹೆಣ್ಮಕ್ಳಿಗೆ ಯಾವ್ಯಾವ ಆಗ್ಬೇಕು ಅವೆಲ್ಲಾನು ನನ್ ಮುಗ್ದಿದೆ. ಈಗ ಹೇಳ್ರಿ ನೀವು, ನನಗ್ ಚಿಂತೆ ಮಾಡೋದಕ್ಕೆ ಎಷ್ಟೆಲ್ಲ ಇದೆ ಅಲ್ಲ? ಆದ್ರೂ ನಾನ್ ಚಿಂತೆ ಮಾಡೋದಿಲ್ಲ. ನಂಗೆ ಪಕ್ಕಾ ಗೊತ್ತಿದೆ, ಚಿಂತೆ ಮಾಡೋದ್ರಿಂದ ಚಿಂತೆ ಕಡಿಮೆ ಆಗೋದಿಲ್ಲ, ಇನ್ನೂ ಜಾಸ್ತಿ ಆಗುತ್ತೆ. ಟೆನ್ಷನ್ ತಗೊಳ್ಳೋದ್ರಿಂದ ಟೆನ್ಷನ್ ಮತ್ತೆ ಕ್ರಿಯೇಟ್ ಆಗುತ್ತೆ. ರೀಸನ್ ಏನು ಅಂದ್ರೆ ವೈಬ್ರೇಷನ್ ಸೇಮ್ ವೈಬ್ರೇಷನ್ ಕನೆಕ್ಟ್ ಆಗುತ್ತೆ. ಹಾಗಾಗಿ ದಯವಿಟ್ಟು ಎಲ್ಲರಿಗೆ ಹೇಳ್ತೀನಿ, ನಿಮ್ ಜೀವನದಲ್ಲಿ ಏನಾದ್ರೂ ಇರ್ಬೋದು, ಇಲ್ಲ ಅಂತಿಲ್ಲ. ಇವತ್ತಿನಿಂದ ಹೊಸದನ್ನ ಶುರು ಮಾಡ್ಬೋದಾ ನೀವು? ಹಿಂದೆ ನಿನ್ನೆ ತನಕ ಬಿಟ್ಟು ಹಾಕ್ರಿ, ಇವತ್ತೇ ಜೀರೋದಿಂದ ಶುರು ಮಾಡ್ರಿ. ಎಲ್ಲಾನು ಬಿಡ್ರಿ, ಹಿಂದೆ ಬಿಟ್ಟು ಹಾಕ್ರಿ, ಹೋಗ್ಲಿ, ಡಿಲೀಟ್ ಮಾಡ್ರಿ, ಅದಕ್ಕೆ ರಿಮೂವ್ ಮಾಡ್ರಿ. ಆವಾಗ ನಿಮ್ ಜೀವನದಲ್ಲಿ ನೋಡ್ರಿ ಎಷ್ಟು ದೊಡ್ಡ ಪರಿವರ್ತನೆ ಆಗುತ್ತೆ. ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿಗೂ ಇದು ಹೇಳೋ ಉದ್ದೇಶ ನಂದೇನು, ನನ್ ವೈಯಕ್ತಿಕ ಅಂದ್ರ, ಈ ಜಗತ್ತಲ್ಲಿ ಹುಟ್ಟಿರುವಂತ ಪ್ರತಿಯೊಬ್ಬ ವ್ಯಕ್ತಿಗೂ ಚಿಂತೆಗಳು ಇದ್ದೇ ಇರುತ್ತೆ, ಟೆನ್ಷನ್ಗಳು ಇದ್ದೇ ಇರೋದು. ಅವೆಲ್ಲ ನಮ್ ಬೆನ್ನಿ ಕಟ್ಕೊಂಡೇ ಬಂದಿರ್ತೀವಿ. ಆದ್ರೆ ನಾನ್ ಅದನ್ನ ಫೀಲ್ ಮಾಡ್ಕೊಂಡಾಗ ಏನಾಗುತ್ತೆ ಅಂದ್ರೆ ನನ್ನ ಎನರ್ಜಿ ಕಡಿಮೆ ಆಗುತ್ತೆ, ನನ್ನ ಫ್ರೀಕ್ವೆನ್ಸಿ ಕಡಿಮೆ ಆಗುತ್ತೆ, ನನ್ಗೆ ಮುಂದೆ ಹೋಗೋದಕ್ಕೆ, ಸಕ್ಸಸ್ ಆಗೋದಕ್ಕೆ ನಮ್ಗೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ದಯವಿಟ್ಟು ಹೇಳ್ತೀನಿ, ಬಂದಿದೆ ನೋಡ್ರಿ, ಪರಮಾತ್ಮನಿಗೆ ಬಿಟ್ಟು ಹಾಕ್ರಿ. ಏನ್ ಮಾಡೋದು? ಪರಮಾತ್ಮನಿಗೆ ಬಿಟ್ಟು ಹಾಕೋದು. ನಿಮ್ಗೆ ಅದು ಟಾಪಿಕ್ ಇದೆ ಇವತ್ತು, ಅದನ್ನು ಹೇಳ್ತೀನಿ, ಹೆಂಗ್ ಬಿಡಬೇಕು ಅನ್ನುವಂಥದ್ದು. ಸೊ ನೆಕ್ಸ್ಟ್ ಬರ್ಕೋರಿ, ಎಲ್ಲರಿಗೂ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಂಡಿನಿ ನಾನು. ಹಾ, ನೆಕ್ಸ್ಟ್ ಮತ್ತೆ 3ನೇದು ಹಾಕ್ರಿ. ನಾನು ಇವತ್ತಿಗೆ ಮಾತ್ರ ನನ್ನ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡುತ್ತೇನೆ. ನಾನು ಇವತ್ತಿಗೆ ಮಾತ್ರ ನನ್ನ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡುತ್ತೇನೆ. 1 ಸೆಕೆಂಡ್.
ನಾನು ಇವತ್ತಿಗೆ ಮಾತ್ರ ನನ್ನ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡುತ್ತೇನೆ. ಸೊ ನೀವು ಬೆಳಗ್ಗೆ ಎದ್ದು ಡಿಸೈಡ್ ಮಾಡ್ಬೇಕು, ನೀವು ಯಾವ ಜಾಬ್ ಮಾಡ್ತಾ ಇದ್ದೀರಿ, ಬಿಸ್ನೆಸ್ ಮಾಡ್ತಾ ಇದ್ದೀರಿ, ಅಥವಾ ನಾವು ಗೃಹಿಣಿನೇ ಇದ್ದೀವಿ. ಮತ್ತೆ ಜಗತ್ತಿನ ಅತ್ಯಂತ ಶ್ರೇಷ್ಠ ಪೋಸ್ಟ್ ಯಾವ್ದಾದ್ರು ಇದ್ರೆ ಅದು ಗೃಹಿಣಿ. ಅವಳಷ್ಟು ತ್ಯಾಗ ಬಲಿದಾನ ಯಾರು ಮಾಡೋದಕ್ ಸಾಧ್ಯ ಇಲ್ಲ. ಹಾಗಾಗಿ ನಾವು ಸಾಕಷ್ಟು ಸಲ ಹೌಸ್ ವೈಫ್ ಅಂತ ಹೇಳಿಕೊಳ್ಳೋದಕ್ಕೆ ಹಿಂಜರಿಕೆ ಇರುತ್ತೆ. ಗೃಹಿಣಿ, ನಾನು ಏನು ಮಾಡೋದಿಲ್ಲ. ನೀವು ಮಾಡೋದಿದೆ ನೋಡ್ರಿ, ಅದು ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನೀವು ಯಾವ ಕಾರ್ಯವನ್ನ ಮಾಡ್ತಾ ಇದ್ದೀರಿ, ಯಾವ ಕರ್ತವ್ಯವನ್ನ ಮಾಡ್ತಾ ಇದ್ದೀರಿ, ಅದನ್ನ ನಾವ್ ಏನ್ ಮಾಡೋಣ, ನಿಷ್ಠೆಯಿಂದ ಮಾಡೋಣ, ಸತ್ಯದಿಂದ ಮಾಡೋಣ. ಅವಾಗ ಏನಾಗುತ್ತೆ ಅಂದ್ರೆ ಯೂನಿವರ್ಸ್ ನಮ್ಗೆ ಸಪೋರ್ಟ್ ಮಾಡುತ್ತೆ. ಎಸ್, ನಾನು ನನ್ನ ಕರ್ತವ್ಯವನ್ನ ನಿಷ್ಠೆಯಿಂದ ಮಾಡುತ್ತೇನೆ. ಅದಾದ್ಮೇಲೆ 4ನೇದ್ ಬರ್ಕೋರಿ, ನಾನು ನನ್ನ ನೆರೆಹೊರೆಯವರನ್ನ ಕಾಳಜಿಯಿಂದ ನೋಡಿಕೊಳ್ಳುತ್ತೇನೆ. ನಾನು ನನ್ನ ನೆರೆಹೊರೆಯವರನ್ನ ಕಾಳಜಿಯಿಂದ ನೋಡಿಕೊಳ್ಳುತ್ತೇನೆ. ನಮ್ಮಗಳ ಸಮಸ್ಯೆ ಏನು ಸಮಾಜದಲ್ಲಿ ಅಂದ್ರ, ಮೊಬೈಲ್ ಅನ್ನ ಕೈದೊಳಗೆ ಇಟ್ಕೊಂಡು ಯಾರೋ ಸಾವಿರಾರು ಕಿಲೋಮೀಟರ್ ದೂರ ಇದ್ದಾರೆ, ಅವ್ರ ಜೊತೆಗೆ ರಿಲೇಷನ್ ಬೆಳೆಸೋ ಪ್ರಯತ್ನ ಮಾಡ್ತೀವಿ, ಅವ್ರ ಜೊತೆಗೆ ಫ್ರೆಂಡ್ಸಿಗೆ ಬೆಳೆಸೋ ಪ್ರಯತ್ನ ಮಾಡ್ತೀವಿ. ಅವ್ರ ಕಮೆಂಟ್ಸ್ ಮಾಡ್ಬೇಕು, ಅವ್ರ ಶೇರ್ ಮಾಡ್ಬೇಕು, ಅದು ಏನೇನೋ ಎಲ್ಲ ತಲೆಗಿಟ್ಕೊಂಡಿವಿ. ಆದ್ರೆ ನಮ್ಮ ಮನೆ ಪಕ್ಕದಲ್ಲಿ ನಮ್ ಕಂಪೌಂಡ್ ಅವ್ರ ಕಂಪೌಂಡ್ ಒಂದೇ ಇದೆ, ಅವ್ರ ಜೊತೆ ವಾರಕ್ಕೆ ಒಂದ್ಸಲ ನಾವು ಮಾತಾಡೋದಿಲ್ಲ. ಆಗುತ್ತಲ್ಲ ಹಿಂಗ? ನಾವು ಅವ್ರು ಒಂದೇ ಕಂಪೌಂಡ್ ಇದೆ ಇಬ್ಬರ ನಡುವೆ, ವಾರಕ್ಕೆ ಒಂದ್ ಸಲನೂ ಅವ್ರ ಜೊತೆಗೆ ನಾವು ಮಾತಾಡೋದಿಲ್ಲ. ರೀಸನ್ ಏನು ಅಂದ್ರ, ನಮ್ಮ ಒಳಗೆ ಹೊರಗಿನ ಹುಡುಕಾಟ ನಮ್ಗೆ ಜಾಸ್ತಿ ಆಗಿದೆ, ಹೊರಗೆ ಹುಡುಕಾಟ ಮಾಡ್ತಾ ಇದೀವಿ. ರೇಖಿ ಏನ್ ಹೇಳುತ್ತೆ ಅಂದ್ರ, ನೀನು ನಿನ್ನ ಅಕ್ಕಪಕ್ಕದವರನ್ನ ಪ್ರೀತಿಸು, ಅವರನ್ನ ನೀನ್ ಕಾಳಜಿಯಿಂದ ನೋಡ್ಕೊಳ್ಳು. ಮತ್ತೆ ಇದು ಸತ್ಯ ಏನು ಅಂದ್ರ, ನಮ್ಗೆ ಅಚಾನಕ್ ಆಗಿ ತಕ್ಷಣಕ್ಕೆ ಏನಾದ್ರು ಆದ್ರೆ 2 ನಿಮಿಷದಲ್ಲಿ ನಮ್ಗೆ ಸಪೋರ್ಟಿಗೆ ಬರೋರು ಯಾರಾದ್ರೂ ಇದ್ರ ಅಕ್ಕಪಕ್ಕದವ್ರೆ. ಕುಟುಂಬದವರು ಸಮೇತ ಬರೋದಿಲ್ಲ, ಅವರೆಲ್ಲೋ ಡ್ಯೂಟಿಗೆ ಹೋಗಿರ್ತಾರ. ಆಗುತ್ತಲ್ಲ? ಹಾಗಾಗಿ ರೇಖಿ ಏನ್ ಹೇಳುತ್ತೆ, ನೆರೆಹೊರೆಯವರೊಂದಿಗೆ ನಾವು ಪ್ರೀತಿಯಿಂದ ಇರ್ಬೇಕು. ಯೇಸು ಕ್ರಿಸ್ತ ಹೇಳೋದು ಇದೆ, ನೀನು ನಿನ್ನ ನೆರೆಹೊರೆಯವರನ್ನ ಪ್ರೀತಿಸು ಅಂತ. ಬೈಬಲ್ ತೆಗೆದು ನೋಡ್ರಿ, ನಿಮ್ಗೆ ಗೊತ್ತಾಗುತ್ತೆ. ಎಲ್ಲಾ ಧರ್ಮಾತ್ಮರು, ಶರಣರು, ಸಂತರು, ಸೂಫಿಗಳು ಪ್ರತಿಯೊಬ್ರು ಹೇಳಿದ್ ಇದೇ ವಿಷಯ. ನಾನು ಮತ್ತೆ ನನ್ನ ಸುತ್ತ ಇರುವವರನ್ನ ನಾವೇನ್ ನೋಡ್ಕೊಳ್ತೀವಿ ನೋಡ್ರಿ, ಅವರೇ ನಮಗ್ ಕಡಿಗೆ ಹೋಗ್ತಾರೆ, ಬೇರೆಯವ್ರು ಯಾರು ಹೋಗೋದಿಲ್ಲ. ಹಾಗಾಗಿ ನೆರೆಹೊರೆಯವ್ರ ಜೊತೆಗೆ ನಮ್ಮ ಸಂಬಂಧ ಇದೆ ನೋಡ್ರಿ, ಅದು ಸರಿಯಾಗಿಡ್ಬೇಕು. ನಿಮ್ಗೆ ಗೊತ್ತಿರ್ಲಿ, ನೀವು 4 ಕೋಟಿ ಮನೇನು ಕಟ್ಟಿದ್ರಿ, ನಿಮ್ಮ ನೆರೆಹೊರೆಯವರು ಒಂದ್ ವೇಳೆ ಸರಿ ಇಲ್ಲ ಅಂದ್ರೆ ನಿಮ್ಗೆ ಮಾನಸಿಕವಾಗಿ ನೆಮ್ಮದಿ ಇರೋದಿಲ್ಲ. ನೆನ್ಪಿಡಿ. ಎಸ್ ಆರ್ ನೋ? ಯಾರ್ಯಾರಿಗೆ ಫೀಲ್ ಇದೆ? ಎಲ್ಲಾನು ಮಾಡಿರಿ, ಅಕ್ಕಪಕ್ಕದವ್ರು ನಿಮ್ ಸರಿ ಇಲ್ಲ ಅಂತ ತಿಳ್ಕೊರ್, ವೈಬ್ರೇಷನ್ ಕರೆಕ್ಟ್ ಇಲ್ಲ ಅಂದ್ರ ನೀವ್ ಏನ್ ಮಾಡಿದ್ರೆ ಏನು ಆಗೋದಿಲ್ಲ, ಫೀಲಿಂಗ್ ಗುಡ್ ಫೀಲ್ ಆಗೋದಿಲ್ಲ ನಿಮ್ಗೆ. ಒಳಗೆ ಏನೋ ಒಂಥರ ನೆಗೆಟಿವ್ ವೈಬ್ರೇಷನ್ಗಳು ಬರ್ತಾ ಇರುತ್ತೆ. ಸೊ ಹಾಗಾಗಿ ಯಾವಾಗ್ಲೂ ನಿಮ್ಮ ಅಕ್ಕಪಕ್ಕದವರನ್ನ ನೀವು ಬಹಳ ಕಾಳಜಿಯಿಂದ ನೋಡ್ಕೊಂಡಾಗ ಅವರು ಏನ್ ಮಾಡ್ತಾರ, ನಮ್ಗೆ ಕಾಳಜಿಯಿಂದ ನೋಡ್ಕೊಳ್ತಾರ. ಅದಾದ್ಮೇಲೆ ಕೊನೆದ್ ಬರ್ಕೋರಿ, ಬಹಳ ಮಹತ್ವದಾಗಿರುವಂತದ್ದು ಲಾಸ್ಟ್ ಒಂದು ಪಂಚತತ್ವದಲ್ಲಿ ಒಂದು, ನನ್ನ ಹತ್ತಿರ ಏನಿದೆ ಅದಕ್ಕಾಗಿ ನಾನು ಧನ್ಯವಾದ ಹೇಳುತ್ತೇನೆ. ನಾನು ನನ್ನ ಹತ್ತಿರ ಏನಿದೆ ಅದಕ್ಕಾಗಿ ನಾನು ಧನ್ಯವಾದ ಹೇಳುತ್ತೇನೆ. ಇಲ್ಲಿ ಏನಾಗುತ್ತೆ ಅಂದ್ರ, ನಮ್ಗೆ ನಮ್ಮ ಫೋಕಸ್ ಏನಿದೆ ನೋಡ್ರಿ, ಸಹಜವಾಗಿ ಸರ್ವೇ ಸಾಮಾನ್ಯ ಮನುಷ್ಯರ ಫೋಕಸ್ ಏನಿರುತ್ತೆ ಅಂದ್ರೆ, ನಮ್ಮ ಹತ್ರ ಏನ್ ಇಲ್ಲ ನೋಡ್ರಿ ಅದ್ರ ಮೇಲೆ ಫೋಕಸ್ ಮಾಡ್ತಾ ಇದ್ದೀವಿ. ಯಾರ್ಯಾರಿಗೆ ಅನಿಸುತ್ತೆ ಇದು? ನಮ್ಮ ಹತ್ರ ಏನ್ ಇರೋದಿಲ್ಲ ನೋಡ್ರಿ, ಈಗ ನಮ್ಮ ಹತ್ರ ದುಡ್ಡಿಲ್ಲ, ದುಡ್ಡಿನ ಮೇಲೆ ಫೋಕಸ್ ಮಾಡ್ಲಕ್ ಶುರು ಮಾಡ್ತೀವಿ. ರಿಲೇಷನ್ ಪ್ರಾಬ್ಲಮ್ ಇದೆ, ಪ್ರಾಬ್ಲಮ್ ಎಲ್ಲಿದೆ ಅದ್ರ ಮೇಲೆ ಫೋಕಸ್ ಮಾಡ್ತೀವಿ. ನಮ್ಮ ಹತ್ರ ಏನಿಲ್ಲ ನೋಡ್ರಿ ಅದ್ರ ಮೇಲೆ ಫೋಕಸ್ ಮಾಡೋದ್ರಿಂದ ನೀವು ಜಾಸ್ತಿ ನೊಂದ್ಕೊಳ್ತಾ ಇದ್ದೀರಿ. ನೋವಿನ ಮೂಲ ಕಾರಣ ಏನಂದ್ರೆ ಇಲ್ಲದ್ರ ಹಿಂದೆ ಓಡೋದು ಇದು. ಸೊ ರೇಖಿ ಏನ್ ಹೇಳುತ್ತೆ ಅಂದ್ರ, ಇಲ್ಲದ್ರ ಮೇಲೆ ಫೋಕಸ್ ಮಾಡ್ಬೇಡ್ರಿ, ಏನ್ ಇದೆ ಅದಕ್ಕೆ ಗ್ರಾಟಿಟ್ಯೂಡ್ ಮಾಡ್ರಿ. ಬರ್ಕೋರಿ, ಗ್ರಾಟಿಟ್ಯೂಡ್, ಧನ್ಯತಾ ಭಾವ. ನಿಮ್ಗೆ ಗೊತ್ತಾ, ನಿಮ್ಮ ಒಳಗಿರುವಂತ ಶಕ್ತಿ ಇದೆ ನೋಡ್ರಿ, ಅದು ಜಗತ್ತಲ್ಲಿ ಯಾರಿಗೂ ಇಲ್ಲ. ಅಷ್ಟು ಅದ್ಭುತವಾಗಿರುವಂತ ಎನರ್ಜಿ ನಿಮ್ ಹತ್ರ ಇದೆ. ಬೇಕಾದ್ರೆ ನೋಡ್ರಿ, ಸಾಕಷ್ಟು ಸಲ ನಮ್ಗೆ ಫ್ಯಾಮಿಲಿ ಬ್ಲೇಮ್ ಮಾಡ್ಲಕ್ ಶುರು ಮಾಡ್ತೀವಿ, ಅಥವಾ ಫ್ರೆಂಡ್ ಸರ್ಕಲ್ದವ್ರಿಗೆ ಮಾಡ್ತೀವಿ, ಈವನ್ ಸರ್ಕಾರಕ್ಕೂ ಮಾಡ್ತೀವಿ, ಎಜುಕೇಶನ್ ಸಿಸ್ಟಮ್ಗೂ ಮಾಡ್ತೀವಿ, ಆಧ್ಯಾತ್ಮಿಕ ಗುರುಗಳಿಗೂ ಮಾಡ್ತೀವಿ, ಎಲ್ಲರಿಗೂ ಬ್ಲೇಮ್ ಮಾಡೋದು. ಅವ್ರೆಲ್ಲರ ಹತ್ರ ಏನ್ ಮಾಡ್ತೀವಿ ಅಂದ್ರೆ ತಪ್ಪನ್ನ ಹುಡುಕಾಟ ಮಾಡ್ತಾ ಇದ್ದೀವಿ. ಆದ್ರೆ ನೀವು ನೆನ್ಪಿಡ್ರಿ, ಜಗತ್ತಿನ ಎಷ್ಟೋ ಕೋಟ್ಯಾಂತರ ಜನ ಇದ್ದಾರೆ, ಅವ್ರಿಗೆ ಊಟಕ್ಕೆ ಒಂದ್ ತುತ್ತು ಊಟ ಸಿಗ್ತಾ ಇಲ್ಲ. ರಿಲೇಷನ್ ಅಂತೂ ಬಹಳ ದೂರದ ಮಾತಿದೆ. ನೀವೇನಾದ್ರೂ ದಕ್ಷಿಣ ಆಫ್ರಿಕಾ ಕಡೆಗೆಲ್ಲ ಹೋದ್ರೆ ಅಲ್ಲಿನ ಸುಮಾರು 30% ಸಾವುಗಳು ಹಸಿವಿನ ಕಾರಣಕ್ಕಾಗುತ್ತೆ. 100ರಲ್ಲಿ 30 ಜನರ ಸಾವಿನ ಮೂಲ ಕಾರಣ ಏನಂದ್ರೆ ಊಟ ಸಿಗೋದಿಲ್ಲ ಅವ್ರಿಗೆ. ನೀವು ಬೇಕಾದ್ರೂ ಹೋಗಿ ಗೂಗಲ್ ನಲ್ಲಿ ಸರ್ಚ್ ಮಾಡ್ರಿ, ಮಕ್ಕಳದೆಲ್ಲ ಫೋಟೋ ಬರುತ್ತೆ, ಬ್ಲಾಕ್ ಕಲರ್ ಮಕ್ಕಳ ಫೋಟೋ ಬರುತ್ತೆ, ನೋಡಿದ್ರಿ?
ಮಣ್ಣು ಇರುತ್ತೆ ನೋಡ್ರಿ, ಬ್ಲಾಕ್ ಕಲರ್ ಮಣ್ಣು, ಆ ಮಣ್ಣಿಗೆ ರೊಟ್ಟಿ ಮಾಡಿ ಊಟ ಮಾಡ್ತಾರ ಒಣಗಿಸಿ. ನೋಡಿದ್ರಿ ಫೇಸ್ಬುಕ್ ನಲ್ಲಿ ನೋಡಿರ್ಬೋದು ನೀವು. ಯಾರು ನೋಡಿದ್ರಿ ಒಂದ್ಸಲ ವೇಟ್ ಮಾಡ್ರಿ. ಈ ಸೀನ್ ಯಾರಾದ್ರೂ ನೋಡಿರ್ಬೋದಲ್ಲ ಕೆಲವೊಂದ್ ದೇಶಗಳಲ್ಲಿ. ಹಾ, ಅಲ್ಲಿ ಊಟ ಸಿಗೋದಿಲ್ಲ, ಆಹಾರ. ಭೂಮಿದ್ ಮಣ್ಣು ಇರುತ್ತೆ ನೋಡ್ರಿ, ಮಣ್ಣೊಳಗೆ ನೀರ್ ಹಾಕಿ ಅದಕ್ಕೆ ರೊಟ್ಟಿ ತರ ಮಾಡ್ತಾರ. ಅದನ್ನ ಬಿಸಿಲಲ್ಲಿ ಒಣಗಾಕ್ಸ್ತಾರ. ಆ ಬಿಸಿಲಲ್ಲಿ ಒಣಗಾಕಿಸಿರುವಂತ ಮಣ್ಣಿನ ರೊಟ್ಟಿ ಇರುತ್ತೆ ನೋಡ್ರಿ, ಅದು ಮಕ್ಳು ತಿಂತಾವ್. ಇವತ್ ನಮ್ಗೆ ಏನ್ ಕೊರತೆ ಇದೆ ಹೇಳ್ರಿ? 3 ಟೈಮ್ ಊಟ ಸಿಗ್ತಾ ಇದೆನಾ? ಮತ್ ಊಟ ಹೆಚ್ಚಾಗಿದೆ, ಕಡಿಮೆ ಅಂತೂ ಇಲ್ಲೇ ಇಲ್ಲ. ನಮ್ಮ ಮನೇಲಿ ಎಷ್ಟು ವೇಸ್ಟ್ ಮಾಡಿರ್ತೀವಿ ಅಂದ್ರ 3 ಜನರದ ಅಡಿಗೆ ಇದೆ ಅಂದ್ರೆ 6 ಜನರ ಮಾಡಿರ್ತೀವಿ ನಾವು. 3 ಜನರದ್ದು ವೇಸ್ಟ್ ಆಗುತ್ತೆ. ಇಷ್ಟ ಎಲ್ಲಾನು ಇದೆ, ಹೊಟ್ಟೆ ತುಂಬಾ ಊಟ ಸಿಗ್ತಾ ಇದೆ, ಮೈ ತುಂಬಾ ಬಟ್ಟೆ ಸಿಗ್ತಾ ಇದೆ, ಇರೋದಕ್ಕೊಂದ್ ಮನೆ ಇದೆ, ಮಾಡೋದಕ್ಕೊಂದ್ ಹುದ್ದೆ ಸಿಗ್ತಾ ಇದೆ, ಮನೆಯಿಂದ ಜಾಬಿಗೆ ಹೋಗೋದಕ್ಕೆ ನಮ್ಮ ಹತ್ರ ವಾಹನ ಇದೆ. ಇಷ್ಟು ಎಲ್ಲದರ ಮಧ್ಯೆನೂ ನಮ್ಮ ಮೈಂಡ್ ಸೆಟ್ ಯಾವ ಕಡೆ ಫೋಕಸ್ ಮಾಡ್ತಾ ಇದ್ದೀವಿ ನಾವು? ಯಾವ್ದು ಇಲ್ಲ ನೋಡ್ರದು. ನನ್ನ ಹತ್ರ ಬೈಕ್ ಇದೆ, ಬೈಕಿಗೆ ಥ್ಯಾಂಕ್ ಯು ಹೇಳಲ್ಲ, ಕಾರ್ ನೋ ಟೆನ್ಷನ್ ಮಾಡ್ಕೊಡು. ನಾನ್ ಹೇಳ್ತೀನಿ, ನೀವು ಬೈಕಿಗೆ ಥ್ಯಾಂಕ್ ಯು ಹೇಳಕ್ ಶುರು ಮಾಡ್ರಿ. ಜನ ಸೈಕಲ್ ಮೇಲೆ ಓಡಾಡುವಂತ ಪರಿಸ್ಥಿತಿಯಲ್ಲಿ ಇವತ್ತಿಗೂ ಇದ್ದಾರೆ. ನನ್ನ ಹತ್ರ ದೇವ್ರು 2 ವೀಲರ್ ಆದ್ರೂ ಇದೆಯಲ್ಲ, ನೀವು ಥ್ಯಾಂಕ್ ಯು ಹೇಳ್ರಿ, ಒಂದಿನ 4 ವೀಲರ್ ಬರುತ್ತೆ ನಿಮ್ ಹತ್ರ. ಈಗ ಬರ್ಕೋರಿ, ಯಾವ ವ್ಯಕ್ತಿ ಗ್ರಾಟಿಟ್ಯೂಡ್ ಮಾಡ್ತಾನ ನೋಡ್ರಿ, ಅವ್ನ್ ಬೆಳಿತಾನ. ಸಕ್ಸಸ್ ನ ರಹಸ್ಯ ಹೇಳ್ತಾ ಇದ್ದೀನಿ. ನೀವ್ ಎಷ್ಟೆಷ್ಟು ಬ್ಲೇಮ್ ಮಾಡ್ತೀರಿ ನೋಡ್ರಿ, ಅಷ್ಟಷ್ಟು ಹಿಂದೆ ಬೀಳ್ತೀರಿ. ಇದ್ರಲ್ಲಿ ಏನ್ 2 ಮಾತಿಲ್ಲ. ನನ್ ಲೈಫ್ ನನ್ ಸಕ್ಸಸ್ ನ ಸೂತ್ರ ಏನು ಅಂದ್ರೆ, ನನ್ನ ಗ್ರಾಟಿಟ್ಯೂಡ್ ಭಾವ ಇದೆ ನೋಡ್ರಿ, ಅದಕ್ಕೆ ನಾನು ಬೆಳೆದೀನಿ. ಇವತ್ತಿಗೂ ನಾನ್ ದೇವ್ರಿಗೆ ಬಹಳ ಧನ್ಯವಾದ ಹೇಳ್ತೀನಿ. ಇಷ್ಟೆಲ್ಲಾ ಆದ್ಮೇಲೂ ನನ್ಗೆ ಇಂಥದ್ದೊಂದು ವೇ ಗೊತ್ತಾಯ್ತು, ಇಂಥದ್ದೊಂದು ದಾರಿ ಪರಮಾತ್ಮ ನನ್ಗೆ ತೋರಿಸ್ಕೊಟ್ಟ. ಈ ದಾರಿ ಇದೆ ಅಂತೆ ಕರ್ನಾಟಕದಲ್ಲಿ ಯಾರಿಗ್ ಗೊತ್ತಿರ್ಲಿಲ್ಲ. ಅಂಥದ್ದನ್ನ ನಾನ್ ಹುಡುಕಾಟ ಮಾಡ್ದೆ, ಎಲ್ಲೋ ಒಂದ್ ಕಡೆ ಸಿಕ್ತು. ನಾನ್ ಅದನ್ನ ನಡೆಯೋದಕ್ಕೆ ಶುರು ಮಾಡ್ದೆ ಶೂನ್ಯದಿಂದ. ನನ್ಗೆ ಯಾವ್ದು ಲ್ಯಾಪ್ಟಾಪ್ ಬರ್ತಿರ್ಲಿಲ್ಲ, ಏನು ಇಲ್ಲ, ಯಾವ್ದು ಗೊತ್ತಿರ್ಲ ಅಂತ ಒಂದ್ ಹಳ್ಳಿ ಹೆಣ್ಮಗಳನ್ನ. ಇವತ್ತಿಗೂ ನಾನು ಪ್ರತಿದಿನ ದೇವ್ರಿಗೆ ಧನ್ಯವಾದ ಹೇಳ್ತೀನಿ. ಇಷ್ಟೆಲ್ಲ ಮಾಡಿಸೋದಕ್ಕೆ ನನಗೆ ಸಾಧ್ಯ ಆಗಿದ್ದ ಕಾರಣ ಗ್ರಾಟಿಟ್ಯೂಡ್ ಮನೋಭಾವನೆ. ಹಾಗಾಗಿ ರೇಖಿ ಏನ್ ಹೇಳುತ್ತೆ, ನಿನ್ನ ಹತ್ತಿರ ಏನಿದೆ ನೋಡ್ರಿ, ಅದಕ್ಕೆ ನೀನ್ ಧನ್ಯವಾದ ಹೇಳು. ಹಾಗಾಗಿ ಇವತ್ ರಾತ್ರಿ ಒಂದು ಪ್ರಾಕ್ಟಿಕಲ್ ಬರ್ಕೋರಿ. ಒಂದು ಹೋಮ್ವರ್ಕ್ ಇದೆ ನಿಮ್ಗೆ, ಹೋಮ್ವರ್ಕ್ ಬರ್ಕೋರ್ಬೇಕಾದ್ರ. ಎಸ್, ಹೋಮ್ವರ್ಕ್ ಏನ್ ಮಾಡೋದಿದೆ ಅಂದ್ರ, ನಿಮ್ಗೆ ಆದಷ್ಟು ಸುಮಾರು ಒಂದು 51 ಪಾಯಿಂಟ್ಸ್ ಗಳನ್ನ ಬರೀರಿ. ನಿಮ್ ಹತ್ರ ಅದು ಇದೆ 51 ಪಾಯಿಂಟ್ಸ್. ರಿಲೇಷನ್ಗಳಲ್ಲಿರ್ಬೋದು, ನಿಮ್ಮ ಮನೆಯಲ್ಲಿರ್ಬೋದು, ಅಥವಾ ನೀವು ಮಾಡುವಂತಹ ಜಾಬ್ ನಲ್ಲಿ ಇರ್ಬೋದು, ಯಾವ್ದಾದ್ರು ನಿಮ್ಗೆ ಸಿಕ್ಕಿದೆ ನೋಡ್ರಿ, ಯಾವುದು ನಿಮ್ಗೆ ಸಿಕ್ಕಿದೆ ನೋಡ್ರಿ, ಅಂತಹದ್ದನ್ನ 51 ಪಾಯಿಂಟ್ಸ್ ಗಳನ್ನ ನೀವ್ ಅದನ್ನ ಪರ್ಟಿಕ್ಯುಲರ್ ಮಾಡ್ರಿ. ಅದಕ್ಕೆ ವರ್ಡ್ ಹಾಕ್ರಿ. ನಾನು ಧನ್ಯವಾದ ಹೇಳುತ್ತೇನೆ ಬರೀರ್ಬೇಕಾದ್ರೆ ಯಾವ ರೀತಿ ಬರೀಬೇಕು? ನಾನು ಧನ್ಯವಾದ ಹೇಳುತ್ತೇನೆ. ನಂದು ನೋಡ್ರಿ, ಯಾವಾಗ್ಲೂ ಹೇಳ್ತೀನಿ, ನಾನು ಫಸ್ಟ್ ಥ್ಯಾಂಕ್ ಯು ನಮ್ಮ ಮನೆಯವ್ರಿಗೆ ಹೇಳ್ತೀನಿ. ನಾನು ಧನ್ಯವಾದ ಹೇಳುತ್ತೇನೆ ನನ್ನ ಯಜಮಾನರಿಗೆ. ಮುಂದೆ ಬರೀತೀನಿ ಕಾರಣ. ಯಾಕೆ ನಾನು ಥ್ಯಾಂಕ್ ಯು ಹೇಳ್ತೀನಿ ಅಂದ್ರ, ನನ್ಗೆ ಸಂಪೂರ್ಣ ಸ್ವಾತಂತ್ರ್ಯ ಕೊಟ್ರು ಅವ್ರು. ನಂಗೆ ಏನು ಗೊತ್ತಿರ್ಲಿಲ್ಲ, ನನ್ ಪೂರ್ತಿ ಸ್ವಾತಂತ್ರ್ಯ ಕೊಟ್ರು, ಏನಾದ್ರೂ ಮಾಡು. ನನ್ ಪರಿಸ್ಥಿತಿ ಬಹಳ ಗಂಭೀರ ಇತ್ತು. ನಾನ್ ರೇಖೆಯೊಳಗೆ ಬರೋದಕ್ಕೆ ನನ್ನ ಬಾಡಿಯಲ್ಲಿ ಪ್ರಾಬ್ಲಮ್ಸ್ಗಳಿದ್ದು, ನನ್ನ ಹೆಲ್ತ್ ಬಹಳ ಇಶ್ಯೂ ಇತ್ತು. ನನ್ಗೆ ಪ್ರತಿ ತಿಂಗಳಿಗೆ ಒಂದ್ಸಲ ನನ್ಗೆ ಹಾಸ್ಪಿಟಲ್ಗೆ ಹೋಗ್ಬೇಕಂತ ಸಂದರ್ಭದಲ್ಲಿ ಇರೋಳು ಇವತ್ ನಾನ್ ಟ್ರೈನರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಅಂದ್ರೆ ನನ್ಗೆ ರೇಖಿ ಚಕ್ರ ಬ್ಯಾಲೆನ್ಸಿಂಗ್ ಹೆಲ್ಪ್ ಮಾಡಿದ್ದು. ಹಾಗಾಗಿ ಫಸ್ಟ್ ನಾನ್ ಧನ್ಯವಾದ ನಮ್ಮ ಮನೆಯವ್ರಿಗೆ ಹೇಳ್ತೀನಿ. ನನ್ಗೆ ಸಪೋರ್ಟ್ ಮಾಡಿದ್ರು, ಅವಕಾಶ ಕೊಟ್ರು. ಆ ರೀತಿ ನೀವೇನ್ ಮಾಡ್ಬೇಕು, ನಾನು ಧನ್ಯವಾದ ಹೇಳುತ್ತೇನೆ ಡ್ಯಾಶ್, ಅಲ್ಲಿ ಯಾರ ಹೆಸರು ಬರೀ, ಕಾರಣ. ಯಾಕೆ ಥ್ಯಾಂಕ್ ಯು ಹೇಳ್ತೀರಿ ಅದು ಬರಿಬೇಕು. ನಮ್ಗೆ ಬಹಳಷ್ಟು ಸಲ ಹೆಣ್ಮಕ್ಳು ನಾವು ಬ್ಲೇಮ್ ಮಾಡೋದು ಏನು ಅಂದ್ರೆ, ಗಂಡ ಸರಿ ಇಲ್ಲ, ಗಂಡನ ಮನೆಯವ್ರು ಸರಿ ಇಲ್ಲ, ಇದೆಲ್ಲ ಹೇಳ್ತೀವಿ. ಜಗತ್ತಿನ ಅದೆಷ್ಟೋ ಲಕ್ಷಾಂತರ ಹೆಣ್ಮಕ್ಳಿದ್ದಾರೆ, ಅವ್ರಿಗೆ ಗಂಡನೇ ಇಲ್ಲ. ನಮ್ಗೆ ಅಟ್ಲೀಸ್ಟ್ ಬಯಸ್ಕೊಳಕಾದ್ರೂ ಒಬ್ರು ಇದ್ದಾರೆ ದಿಕ್ಕು ದಿವಾಳಿ. ಮಕ್ಕಳ ಬಗ್ಗೆ ಟೆನ್ಷನ್ ಮಾಡ್ಕೊಳ್ತಾ ಇರ್ತೀವಿ. ಜಗತ್ತಿನ ಅದೆಷ್ಟೋ ಹೆಣ್ಮಕ್ಳಿಗೆ ಮಕ್ಕಳಿಲ್ಲ. ನಾವು ಹಣಕಾಸಿನ ಬಗ್ಗೆ ಯೋಚನೆ ಮಾಡ್ತಾ ಇದೀವಿ. ಇವತ್ತು ಹೋಗ್ರಿ ನೀವು ಕೈ ಚಾಚಿ ಭಿಕ್ಷೆ ಬೇಡೋರು, ನಿಮ್ದೇ ವಯಸ್ಸಿನವ್ರು ಅದೆಷ್ಟೋ ಜನ ರಸ್ತೆ ಮೇಲೆ ತಿರುಗಾಡ್ತಾ ಇದ್ದಾರೆ. ಹಾಗಾಗಿ ಪರಮಾತ್ಮ ನಮ್ಗೆ ಅನ್ಯಾಯ ಮಾಡ್ಲಿಲ್ಲ. ಈಗ ಬರ್ಕೋರಿ. ಹಾಗಾದ್ರೆ ಜೀವನದಲ್ಲಿ ಸಮಸ್ಯೆಗಳು ಯಾಕೆ ಬಂದು, ಪ್ರಾಬ್ಲಮ್ಸ್ಗಳು ಬರ್ಕೋರ್ಬೇಕಾದ್ರೆ, ಇಷ್ಟೆಲ್ಲಾನು ಪರಮಾತ್ಮ ಒಳ್ಳೇದೇ ಮಾಡೇ ನಂದ್ಮೇಲೆ ನನ್ಗೆ ಯಾಕೆ ಪ್ರಾಬ್ಲಮ್ಸ್ ಬಂದು ಅಂದ್ರೆ ಬರ್ಕೋರಿ, ನನ್ನ ಕಾರ್ಮಿಕ್ ಅಕೌಂಟ್, ನನ್ನ ಕರ್ಮ ಸಿದ್ಧಾಂತ ಇದೆ ನೋಡ್ರಿ, ಅದು ನನ್ಗೆ ಸಮಸ್ಯೆ ಮಾಡಿದ್ದು. ಪರಮಾತ್ಮ ಮಾಡಿದ್ದಲ್ಲ ಇದು ಸಮಸ್ಯೆ. ನಮ್ಗೆ ನಮ್ಗೆ ಅನ್ಯಾಯ ಮಾಡುದನ್ನ, ದೇವ್ರ ಅನ್ಯಾಯ ಮಾಡೋದಕ್ ಸಾಧ್ಯನೇ ಇಲ್ಲ. ಅವ್ನ್ ಯಾಕೆ ಅನ್ಯಾಯ ಮಾಡ್ತಾನೆ ಹೇಳ್ರಿ? ನಾವು ನಮ್ಮ ಮಕ್ಳಿಗೆ ಹೆಂಗ್ ಅನ್ಯಾಯ ಮಾಡ್ತೀವಿ ಏನ್? ಮಾಡೋದಿಲ್ಲ. ದೇವ್ರು ನಮ್ಗೆ ಅನ್ಯಾಯ ಮಾಡೋದಿಲ್ಲ. ಆದ್ರೆ ನಾವು ಮಾಡಿರುವಂತಹ ಕರ್ಮಗಳಿವೆ ನೋಡ್ರಿ, ಅವುಗಳಿಂದ ನಾವ್ ಇದೆಲ್ಲವೂ ಮಾಡ್ತಾ ಇದ್ದೀವಿ. ನೀವ್ ಬೇಕಾದ್ರೆ ಬರ್ಕೋರಿ. ನಮ್ಗೆ ಶಾರೀರಿಕವಾದ ಸಮಸ್ಯೆಗಳಿವೆ ಬರ್ಕೋರಿ.
ನಮ್ಗೆ ಶಾರೀರಿಕವಾದ ಸಮಸ್ಯೆಗಳಿವೆ ಅಂದ್ರ ನಮ್ಗೆ ತತ್ವಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ. ಶಾರೀರಿಕ ಸಮಸ್ಯೆಗಳಿಗೆ ಪಂಚತತ್ವಗಳು ಕಾರಣ ಇರುತ್ತೆ, ರೀಸನ್. ಅಂದ್ರೆ ಪೃಥ್ವಿ ತತ್ವ ಜಾಸ್ತಿ ಐತಂದ್ರೆ ಫ್ಯಾಟ್ ಜಾಸ್ತಿ ಆಗುತ್ತೆ. ಅದೇ ವಾತ ಪಿತ್ತ ಕಫ, ಶಾರೀರಿಕ ಯಾವುದೇ ಸಮಸ್ಯೆಗಳು ನಮ್ಗಿವೆ ಅಂದ್ರ ಅವು ಯಾವುದು ಬರ್ತಾ ಇವೆ ಅಂದ್ರೆ ಪ್ರಾಕೃತಿಕವಾಗಿ 5 ತತ್ವಗಳಿಂದ. ಅದೇ ರೀತಿ ನಮ್ಗೆ ಭಾವನಾತ್ಮಕ ಸಮಸ್ಯೆ ಇದೆ, ಮಾನಸಿಕ ಸಮಸ್ಯೆ ಇದೆ ಅಂದ್ರ ನಾವು ಮಾಡಿರುವಂತ ಕರ್ಮದ ಕಾರಣ. ಹಾಗಾಗಿ ರೇಖಿ ಕಾರ್ಮಿಕ್ ಅಕೌಂಟ್ ಸಮೇತ ಡಿಲೀಟ್ ಮಾಡುತ್ತೆ. ನೆನ್ಪಿಡಿ, ನೀವು ಎಷ್ಟೆಷ್ಟು ಮೆಡಿಟೇಷನ್ ಮಾಡ್ತೀರಿ ನೋಡ್ರಿ, ನಿಮ್ಮ ಕರ್ಮಗಳು ಡಿಲೀಟ್ ಆಗ್ತಾ ಹೋಗುತ್ತೆ. ಬ್ಲಾಕ್ ಎನರ್ಜಿ ಇದೆ ನೋಡ್ರಿ, ಅದು ಹೊರ ಹೋಗುತ್ತೆ ನಿಮ್ಮ ಔರಾದಿಂದ. ಔರಾದ್ ಬಗ್ಗೆನೂ ನಿಮ್ಗೆ ಹೇಳ್ತೀನಿ. ಎಸ್. ಸೊ ಇಷ್ಟು 5 ತತ್ವಗಳನ್ನ ಪ್ರತಿ ದಿನನು ಹೋಮ್ವರ್ಕ್ ಏನು ನಿಮ್ದು ಅಂದ್ರ ಈ 5 ತತ್ವಗಳನ್ನ ಬರ್ದು ಒಂದ್ ಕಡೆ ಹಾಕ್ಬೇಕು. ಮತ್ತೆ ಎಲ್ರು ಗ್ರೂಪ್ ನಲ್ಲಿ ಶೇರ್ ಮಾಡ್ಬೇಕು, ಪ್ರತಿಯೊಬ್ರು ಸಮೇತ. ಇವತ್ತಿನ ಹೋಮ್ವರ್ಕ್ ಇದೆ. ಉಳಿದಿರುವಂತದ್ದು ಇನ್ನೂ ನಿಮಗೆ ಬರಿಬೇಕಂದ್ರೆ 2-3 ಚಾರ್ಟ್ ಮಾಡಿ ಸಮೇತ ಬೇರೆ ಬೇರೆ ರೂಮ್ ನಲ್ಲಿ ನೀವು ಹಾಕ್ಬೋದು. ಗೊತ್ತಾಯ್ತಾ? ಒಂದಂತೂ ನಾವು ಬರ್ಸಿವಿ, ಇನ್ನೂ ಬರಿಬೇಕು. ಇನ್ನು ನಿಮ್ಗೆ ಎಕ್ಸ್ಟ್ರಾ ಬೇಕು ಏನಾದ್ರು ಅನಿಸಿದ್ರು ಸಮೇತ 2-3 ಸೇಮ್ ಚಾರ್ಟ್ ಗಳನ್ನ ಮಾಡಿ ಅಲ್ಲಿ ಹಾಕ್ಬೇಕು. ಹೋಮ್ವರ್ಕ್ ನಿಮ್ದು ಏನು 21 ಡೇಸ್ ಅಂದ್ರ ರಾತ್ರಿ ಮಲ್ಗೋಕ್ಕಿಂತ ಮುಂಚೆನೂ ಅದನ್ನ ನೋಡ್ಬೇಕು, ಫೀಲ್ ಮಾಡ್ಕೋಬೇಕು. ಎಸ್, ನಾನ್ ಇವತ್ತಿಗೆ ಮಾತ್ರ ಟೆನ್ಷನ್ ತಗೊಳ್ಳ ಏನಾದ್ರು. ಅವಾಗ ನೀವು ನಿಮ್ಮ ಹಿಡಿತದಲ್ಲಿ ಬರೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ಬೆಳಗಾಗಿ ಎದ್ದ ತಕ್ಷಣನು ನೀವು ಅದನ್ನ ಕಂಟಿನ್ಯೂ ಆಗಿ ಮಾಡ್ಬೇಕು. 21 ದಿನಗಳಲ್ಲಿ ನಿಮ್ಮೊಳಗಿನ ಪರಿವರ್ತನೆ ನೀವೇ ನೋಡ್ಕೊಳ್ಬೇಕು, ಆಗಿದ್ದೇನೆ ಆಗಿಲ್ಲ. ನಿನ್ನೆಗೂ ಮತ್ತೆ ಇವತ್ತಿಗೂ ಹೋಲಿಸಿದ್ರೆ ನಿಮ್ಮ ಮೈಂಡ್ ಸೆಟ್ ಚೇಂಜ್ ಆಗಿದ್ದೇನೆ. ಯಾರ್ಯಾರಿಗಾಗಿದೆ ಹಿಂಗ್ ಮಾಡ್ರಿ. ನನ್ ಚಾಟ್ ಬಾಕ್ಸ್ ಆಫ್ ಮಾಡ್ಬಿಟ್ಟಿನಿ, ಎಲ್ಲಾರು ಏನೇನು ಹಾಕ್ತಾ ಇದ್ದೀರಿ. ಸೊ ನಿನ್ನೆಗೂ ಇವತ್ತಿಗೂ ಪರಿವರ್ತನೆ ಆಗಿದೆ ಅಂದ್ರ ಪಾಸಿಟಿವ್ ಎನರ್ಜಿ ಯಾವಾಗ್ಲೂ ನಮ್ಮ ಹತ್ರ ಪರಿವರ್ತನೆ ತರುತ್ತೆ. ಸಕಾರಾತ್ಮಕ ಶಕ್ತಿ ಇದೆ ನೋಡ್ರಿ, ನಮ್ಮೊಳಗ್ ಪರಿವರ್ತನೆ ತರುತ್ತೆ. ಇದನ್ನ ನೀವು ಕಂಟಿನ್ಯೂ 21 ದಿನ ಮಾಡಿದಾಗ ಹೆಂಗ್ ಚೇಂಜ್ ಆಗೋದಿಲ್ಲ ನನ್ಗೆ ಹೇಳ್ರಿ. ನಮ್ದು ಇಲ್ಲಿ ಶೈಲಾ ಮ್ಯಾಮ್ ನಂಗೆ ಕಾಣಿಸ್ತಾ ಇದ್ದಾರೆ, ಚೇಂಜ್ ಆಗಿರಲ್ಲ ಮೇಡಮ್ ನೀವು? 2 ಮಾತಿಲ್ಲ ಆದ್ರೆ ನಮ್ಮ ಪ್ರಭುಜಾನ ಸರಿ ಕಾಣ್ತಾ ಇದ್ದಾರೆ, ಸೀನಿಯರ್. ಅವ್ರಿಬ್ರು ಗಂಡ ಹೆಂಡತಿ ಕೂಡ್ತಾರ. ಅದು ಎಲ್ಲಿಗ ಕತ್ತಲ್ದದು. ಒಟ್ ಡೈಲಿ 1 ಸೆಷನ್ ತಪ್ಪಿಸ್. ರೀಸನ್ ಏನು? ಅಲ್ಲಿ ಪರಿವರ್ತನೆ ಆಗ್ತಾ ಇದೆ. ಯಾವಾಗ ರಿಸಲ್ಟ್ ಬರುತ್ತೆ ನೋಡ್ರಿ ಅವಾಗ ಕನೆಕ್ಟ್ ಆಗ್ತೀವಿ. ಬಹಳಷ್ಟು ಸಲ ನಮ್ಗೆ ಅನಿಸ್ತದ ಯಾಕೆ ಹಿಂಗಾಯ್ತು, ರಿಸಲ್ಟ್ ಬರ್ಬೇಕು. ಅದಕ್ಕೆ ನಾವು ಯಾವಾಗ್ಲೂ ರಿಸಲ್ಟ್ ಓರಿಯೆಂಟೆಡ್ ವರ್ಕ್ ಮಾಡೋದು. ನೀವ್ ಎಷ್ಟು ಪ್ರಾಕ್ಟಿಕಲ್ ಮಾಡ್ತೀರಿ ಬರ್ಕೋರ್ ನೀವು. ನಾವು ಹೇಳಿರುವಂತ ಆಕ್ಟಿವಿಟಿಗಳನ್ನ ಯಾರು ಕಂಪಲ್ಸರಿ ಮಾಡ್ತೀರಿ ನೋಡ್ರಿ, ನಿಮ್ಮ ಜೀವನದಲ್ಲಿ ಪರಿವರ್ತನೆ ಇಲ್ಲ, ಮಹಾ ಪರಿವರ್ತನೆ ಬಂದೇ ಬರುತ್ತೆ. ಅದ್ರಲ್ಲಿ ಏನ್ 2 ಮಾತಿಲ್ಲ. ಎಸ್. ಈಗ ಸ್ವಲ್ಪ ಎನರ್ಜಿಯ ಬಗ್ಗೆ ಹೋಗೋಣ. ಡನ್. ನೆಕ್ಸ್ಟ್ ಟಾಪಿಕ್. ಇಷ್ಟೆಲ್ಲರಿಗೂ ಗೊತ್ತಾಯ್ತಾ? ರೇಖೆಯ ಪಂಚತತ್ವಗಳು, ಆಕ್ಟಿವಿಟಿ ಮಾಡೋದು ನಿಮ್ಗೆಲ್ಲರಿಗೂ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಂಡಿನಿ. ನೆಕ್ಸ್ಟ್ ಹೋಗೋಣ, ಬರೀರಿ. ನಮ್ಮ ರೇಖೆಯಲ್ಲಿ ಟೋಟಲ್ 4 ಸ್ಟೇಜ್ ನ ಟ್ರೈನಿಂಗ್ ಗಳು ಇರುತ್ತೆ. ಈಗ ನಾನ್ ನಿಮ್ಗೆ ಕೊಡ್ತಾ ಇರೋದು ಯಾವುದು ಅಂದ್ರೆ ರೇಖಿ ಲೆವೆಲ್ 1 ಅಂತ ನಾನ್ ಕೊಡ್ತಾ ಇರೋದು. ಸೊ ರೇಖಿ ಲೆವೆಲ್ 1 ಆದಾಗ ಅಂದ್ರೆ ನಿಮ್ಮ ಜರ್ನಿ ಸ್ಟಾರ್ಟ್ ಆದಾಗ ನಿಮ್ಮ ಎನರ್ಜಿ ಇರುತ್ತೆ ನೋಡ್ರಿ, ಈ ರೀತಿ ಇರುತ್ತೆ. ಚಕ್ರಗಳು ಇರುತ್ತೆ, ಫ್ರೀಕ್ವೆನ್ಸಿ ನಿಮ್ಗೆ ಅರ್ಥ ಆಗೋದಿಲ್ಲ ಅಷ್ಟೇ. ಜಸ್ಟ್ ಇವೆ. ಇದು ರೇಖಿ ಮೊದಲು, ರೇಖಿ ಬರೋಕ್ಕಿಂತ ಮುಂಚೆ ಈ ರೀತಿ ಆಗಿರ್ತೀರಿ ನೀವು, ಏನು ಇರೋದಿಲ್ಲ, ಸಾಧಾರಣ ವ್ಯಕ್ತಿಯಾಗಿರ್ತೀರಿ. ಯಾವಾಗ ರೇಖಿ ಲೆವೆಲ್ 1 ಬಂದಿರ್ತೀರಿ, ಲೆವೆಲ್ 1 ಬಂದ್ಮೇಲೆ ನಾಳೆ ನಿಮ್ದು ದೀಕ್ಷೆ ಆಗುತ್ತೆ ನೋಡ್ರಿ, ಅವಾಗ ನಿಮ್ಮ ಚಕ್ರಗಳು ಆಟೋಮೆಟಿಕ್ ಆಗಿ ಆಕ್ಟಿವ್ ಆಗೋದಕ್ಕೆ ನಿಧಾನಕ್ಕೆ ಶುರು ಮಾಡುತ್ತೆ ರೇಖಿ 1 ಅಲ್ಲಿ. ನೀವ್ ಅದನ್ನ ಮತ್ತೆ ಪ್ರಾಕ್ಟಿಕಲ್ ಆಗಿ ಮಾಡ್ತಾ ಇರ್ಬೇಕು. ನಾಳೆ ನಮ್ದೇನ್ ದೀಕ್ಷೆ ನಡೆಯುತ್ತೆ ನೋಡ್ರಿ, ಅದಾದ್ಮೇಲೆ ನಿಮ್ಗೆ ಪ್ರಾಕ್ಟಿಕಲ್ ಯಾವ ರೀತಿ ಮಾಡ್ಬೇಕು ಇವತ್ತು ನಾವು ಟ್ರೈ ಮಾಡ್ತೀನಿ. ಒಂದ್ ವೇಳೆ ಸಾಧ್ಯ ಆದ್ರೆ ಇವತ್ತು ನಿಮ್ಗೆ ಪ್ರಾಕ್ಟಿಕಲ್ ಮಾಡಿಸ್ತೀನಿ. ಆ ಪ್ರಾಕ್ಟಿಕಲ್ ಏನ್ ಕೊಡ್ತೀವಿ ನೋಡ್ರಿ, ಅದನ್ನ ನೀವು ನಿರಂತರ ಅವಾಗ ಯಾವಾಗ ಸಾಧ್ಯ ಇದೆ ನೋಡ್ರಿ ಅವಾಗ ಮಾಡ್ತಾ ಹೋದಾಗ ನಿಮ್ಮ ಎನರ್ಜಿಗಳು, ನಿಮ್ಮ ಚಕ್ರಗಳಿರುತ್ತೆ ನೋಡ್ರಿ, ಅವು ಬ್ಯಾಲೆನ್ಸ್ ಆಗೋದಕ್ಕೆ ಶುರು ಮಾಡುತ್ತೆ ರೇಖಿ 1 ಅಲ್ಲಿ. ಯಾವಾಗ ರೇಖಿ 2 ಬರ್ತೀವಿ ನೋಡ್ರಿ, ಅವಾಗ ನಿಮ್ಮ ನಾಡಿಗಳು ಆಕ್ಟಿವೇಟ್ ಆಗುತ್ತೆ. ಬರ್ಕೋರ್ಬೇಕಾದ್ರೆ ರೇಖಿ ಲೆವೆಲ್ 1 ಅಲ್ಲಿ ನಿಮ್ಗೆ ಚಕ್ರದ ಜ್ಞಾನ ಬರುತ್ತೆ, ಫ್ರೀಕ್ವೆನ್ಸಿ ಅರ್ಥ ಆಗುತ್ತೆ, ನೀವು ಪ್ರಾಕ್ಟಿಕಲ್ ಮಾಡ್ಬೇಕು. ಯಾವಾಗ ರೇಖಿ ಲೆವೆಲ್ 2 ಬರ್ತೀವಿ ನೋಡ್ರಿ, ಅವಾಗ ನಿಮ್ದು ನಾಡಿಗಳು ಜಾಗೃತ ಆಗುತ್ತೆ, ಇಡ ಪಿಂಗ್ಳ ಸುಷುಮ್ನ. ಎಸ್, ಇವು ಜಾಗೃತ ಆಗುತ್ತೆ. ಅದಾದ್ಮೇಲೆ ಯಾವಾಗ ರೇಖಿ ಲೆವೆಲ್ 3 ಬಂದಿರ್ತೀರಿ ನೋಡ್ರಿ, ಅವಾಗ ನೀವು ಇನ್ನೊಬ್ರಿಗೆ ಹೀಲಿಂಗ್ ಕೊಡುವಷ್ಟು ಬೆಳೆದಿರ್ತೀರಿ. ಡಿಸ್ಟನ್ಸ್ ಹೀಲಿಂಗ್ ಅನ್ನ ಮಾಡ್ಬೋದು. ರೇಖಿ ಲೆವೆಲ್ 2 ನಲ್ಲಿ ನೀವು ಟಚ್ ಹೀಲಿಂಗ್ ಅನ್ನ ಮಾಡ್ತೀರಿ, ಇಲ್ಲಿ ಡಿಸ್ಟನ್ಸ್ ಹೀಲಿಂಗ್ ಮಾಡುವಷ್ಟು ಪವರ್ ನಿಮ್ಮ ಹತ್ರ ಬಂದಿರುತ್ತೆ. ಒಂಥರ ನೀವು ರೇಖಿಯ ಸೂರ್ಯ ಆಗ್ಬಿಡ್ತೀರಿ, ಎಲ್ಲಾ ಕಡೆಗೂ ನಿಮ್ಮ ಬೆಳಕು ಹೋಗುತ್ತೆ, ಅಷ್ಟು ಪವರ್ ಇದೆ.
ಅದಾದ್ಮೇಲೆ ಲೆವೆಲ್ 4 ಬರುತ್ತೆ ನೋಡ್ರಿ. ಲೆವೆಲ್ 4 ಗೆ ಬಂದಾಗ ನೀವು ರೇಖಿಯ ಗ್ರ್ಯಾಂಡ್ ಮಾಸ್ಟರ್ ಆಗಿರ್ತೀರಿ. ರೇಖಿಯ ಗ್ರ್ಯಾಂಡ್ ಮಾಸ್ಟರ್ ಆಗಿರ್ತೀರಿ. ನೀವು ಗ್ರ್ಯಾಂಡ್ ಮಾಸ್ಟರ್ ಆದಾಗ ನಿಮ್ಮಲ್ಲಿ ಏನ್ ಪರಿವರ್ತನೆ ಆಗುತ್ತೆ ಅಂದ್ರ, ನೀವು ಇನ್ನೊಬ್ಬರಿಗೆ ನಾನು ಯಾವ ರೀತಿ ಕ್ಲಾಸ್ ಅನ್ನ ಮಾಡ್ತಾ ಇದ್ದೀನಿ ನೋಡ್ರಿ, ಆ ರೀತಿ ನೀವು ಇನ್ನೊಬ್ರಿಗೆ ಕಲಿಸ್ಕೊಡ್ಬೋದು ವಿತ್ ಸರ್ಟಿಫೈಡ್ ಆಗಿ. ಎಸ್. ಹಾಗಾಗಿ ರೇಖಿ ಇದೆ ನೋಡ್ರಿ, ಇದು 4 ಭಾಗಗಳಲ್ಲಿ ನಡೆಯುತ್ತೆ. ನಾನು ನಿನ್ನೆ ಹೇಳುವಾಗ ಹೇಳಿದ್ದು ನೋಡ್ರಿ, ಡಾಕ್ಟರ್ ಮಿಕಾವು ಉಸುವಿ ಅವರು ಎಷ್ಟು ಸಲ ತಪಸ್ ಮಾಡಿದಾರೆ ನೋಡ್ರಿ, ಈ ಸ್ಟೆಪ್ಸ್ ಗಳಿಗೆ ಅವ್ರು ಬಂದಿರುವಂತದ್ದು. ಮೊದಲನೇ 21 ದಿನದಲ್ಲಿ, ಮತ್ತೆ 2ನೇ ಸಲ 21, 3ನೇ ಸಲ 21, 4ನೇ, ಈ ರೀತಿ 21 ಡೇಸ್ ನ ತಪಸ್ಸುಗಳ ನಂತರ ಅವರಲ್ಲಿ ಏನಾದು ಅಂದ್ರ ಒಂದು 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 ಪರಿವರ್ತನೆ ಆದು. ಪರಿವರ್ತನೆಯ ನಂತರ ಸಿಂಬಲ್ಸ್ ಗಳು ಅವ್ರಿಗೆ ಏನಾದು ಅಂದ್ರೆ ಸಿಂಬಲ್ಸ್ ಗಳ ಜೊತೆಗೆ ಕನೆಕ್ಟ್ ಆದ್ರು. ಅವಾಗ ನಮ್ಗೆ ಅರ್ಥ ಆಗೋದು ಏನು ಅಂದ್ರ, ರೇಖಿಯಲ್ಲಿ ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಿ ಬರ್ಕೋರಿ. ರೇಖಿಯ ಮೂಲ ಎಲ್ಲಿ ಅಂದ್ರ, ನೀವ್ ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಿ ಅಷ್ಟು ಎನರ್ಜಿ ವರ್ಕ್ ಮಾಡುತ್ತೆ. ಬೇರೆ ಎಲ್ಲಾ ಕೋರ್ಸ್ಗಳು ಕಲ್ತು ಬಿಡೋದಿದೆ, ಕಲಿಯೋದಿದೆ, ಪ್ರಾಕ್ಟಿಕಲ್ ಒಂಚೂರು ಮಾಡ್ತೀವಿ ಬಿಡ್ತೀವಿ. ಬಟ್ ರೇಖಿ ಏನಿದೆ ಅಂದ್ರ, ನೀವು ನಿಮ್ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು, ಅದನ್ನ ಪ್ರಾಕ್ಟಿಕಲ್ ಮಾಡ್ಬೇಕು, ಅದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ಪ್ರತಿಯೊಂದು ಸಮೇತ ನೀವು ಮಾಡ್ತಾ ಹೋದಾಗ ಏನಾಗುತ್ತೆ ಅಂದ್ರ ರೇಖಿ ನಿಮ್ಗೆ ಅರ್ಥ ಆಗುತ್ತೆ. ಎಸ್. ಈಗ ನೆಕ್ಸ್ಟ್ ಬರ್ಕೋರಿ, ಔರಾ ಅಂತ ಹೇಳಿ ಬರುತ್ತೆ. ಟಾಪಿಕ್ ಹೆಸರೇ ಬರೀರಿ, ಔರಾ ಅಂತ ಹೇಳಿ. ಹಾ, ಔರಾ ಬರ್ದು ಬ್ರಾಕೆಟ್ ನಲ್ಲಿ ಬರೀರಿ ಅಥವಾ ಮುಂದೆ ಬರೀರಿ, ಬೆಳಕಿನ ಪದರು ಅಥವಾ ಶಕ್ತಿಯ ಪದರು. ಹಾ, ಕೆಳಗ್ ಬರೀರಿ EMF. ಔರಾನ ಬಿಡಿಸೋದು. EMF, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್. ಹಾ. ಸೊ ಈಗ ಒಂದು ವಿಷಯವನ್ನ ಬಹಳ ಸತ್ಯವಾಗಿ ಹೇಳ್ತಾ ಇದ್ದೀನಿ, ಮತ್ತೆ ನಿಮ್ಗೆ ಇವತ್ ಗೊತ್ತಾಗುತ್ತೆ ಏನಿದೆ ಅದು. ಜಗತ್ತೇನಿದೆ ನೋಡ್ರಿ, ಯೂನಿವರ್ಸ್ ಏನಿದೆ ನೋಡ್ರಿ, ಪೂರ್ತಿ ಯೂನಿವರ್ಸಿಗೂ ಸಮೇತ ಒಂದು ಸುರಕ್ಷಾ ಕವಚ ಅಂತಿದೆ ಎಲ್ಲದಕ್ಕೂ. ಈವನ್ ನಮ್ಮ ಭೂಮಿಗೂ ಒಂದು ಸುರಕ್ಷಾ ಕವಚ ಇದೆ, ಓಝೋನ್ ಪದರು. ಗೊತ್ತಲ್ಲ ನಿಮ್ಗೆ? ಯಾರಿಗ್ ಗೊತ್ತಿದೆ? ಓಝೋನ್ ಪದರ ಅಂತೇಳಿ ನಮ್ಮ ಭೂಮಿಯನ್ನ ಸುರಕ್ಷಿತವಾಗಿ ಇಡ್ತಾ ಇದೆ. ಆ ವಿಕಿರಣಗಳು ಅದೇನು ಅಂತ ಅಂತಾರ ನೋಡ್ರಿ, ನಾಶಪಡಿಸುವಂತಹ ವಿಕಿರಣಗಳನ್ನ ತಾನೇ ಹಿಡ್ಕೊಂಡು ಒಳ್ಳೆಯ ಕಿರಣಗಳನ್ನ ಏನ್ ಮಾಡುತ್ತೆ, ಓಝೋನ್ ನಮ್ಗೆ ಕಳಿಸುತ್ತೆ. ಒಂದು ವೇಳೆ ಸೂರ್ಯನ ನೇರವಾದ ಕಿರಣಗಳು ನಮ್ಮ ಮೇಲೆ ಬಿದ್ರೆ ಒಬ್ರು ಬದುಕಂಗಿಲ್ಲ ನಾವು. ಆ ವಿಷಪೂರಿತ ಕಿರಣಗಳು ನಮ್ಗೆ ಬೇಡವಾಗಿರುವಂತ, ಪೃಥ್ವಿಗೆ ಬೇಡವಾಗಿರುವಂತದ್ದೇನಿದೆ ನೋಡ್ರಿ, ಓಝೋನ್ ಪದ್ರ ಏನ್ ಮಾಡುತ್ತೆ, ಹಿಡಿಯುತ್ತೆ. ಹಿಡಿದು ಯಾವುದು ನಮಗೆ ಬೇಕಿರುತ್ತೆ ನೋಡ್ರಿ ಅದನ್ನ ನಿಧಾನಕ್ಕೆ ಕಳಿಸುತ್ತೆ. ಸೇಮ್ ಯಾವ ರೀತಿ ಭೂಮಿಗೆ ಸುರಕ್ಷಾ ಕವಚ ಇದೆ ನೋಡ್ರಿ, ಅದೇ ರೀತಿ ನಮಗೂ ಸಮೇತ ಒಂದು ಸುರಕ್ಷಾ ಕವಚ ಇದೆ. ಅದಕ್ಕೆ ನಾವು ಔರಾ ಅಂತ ಕರಿತೀವಿ. ಅದಕ್ಕೆ ಕನ್ನಡದಲ್ಲಿ ಪ್ರಭಾವಳಿ ಅಂತ ಹೇಳಿ ಕರೀತಾರೆ. ಬರ್ಕೋರಿ, ಪ್ರಭಾವಳಿ. ಇದಕ್ಕೆ 6ನೇ ಕೋಶ ಅಂತನೂ ಕರೀತಾರೆ. ಸ್ಪಿರಿಚುವಲ್ ನಲ್ಲಿ 6ನೇ ಕೋಶ. ಈಗ ಇದು ಬರೀ ಮನುಷ್ಯರಿಗಷ್ಟೇ ಪ್ರಭಾವಳಿ ಇದೆ ಅಂತ ಅನ್ಕೋಬೇಡ್ರಿ ದಯವಿಟ್ಟು. ಮನುಷ್ಯರಿಗಷ್ಟೇ ಔರಾ ಇದೆ, ನೋ. ಪ್ರತಿಯೊಂದು ಪ್ರಾಣಿಗಳಿಗೂ, ಪಕ್ಷಿಗಳಿಗೂ, ಗಿಡ ಮರ, ಲಿವಿಂಗ್, ಯಾವುದು ಯಾವುದು ಜೀವಂತ ಇದೆ ಅದಕ್ಕೂ ಔರಾ ಇರುತ್ತೆ, ಯಾವುದು ಜೀವಂತ ಇಲ್ಲ ನೋಡ್ರಿ ಅದಕ್ಕೂ ಔರಾ ಇದೆ. ರೀಸನ್ ಏನು ಅಂದ್ರ, ಪ್ರತಿಯೊಂದು ಸಮೇತ ಏನಾಗ್ತಾ ಇದೆ ಅಂದ್ರೆ ವೈಬ್ರೇಟ್ ಆಗ್ತಾ ಇದೆ. ಈಗ ನಿಮ್ಗೆ ಅನ್ಸ್ಬೋದಲ್ಲ ಇದು ಇದು ಜೀವಂತ ಇಲ್ಲ ಅಂತ ಅನಿಸ್ತದ. ಯಾರ್ಯಾರಿಗೆ ಫೀಲ್ ಇದೆ? ಹೌದ್ರಿ ಮೇಡಮ್, ಇದು ಜೀವಂತ ಇಲ್ಲ. 1 ಸೆಕೆಂಡ್. ಯಾರಿಗ ಅನಿಸುತ್ತೆ ಇದು ಜೀವಂತ ಇಲ್ಲ? ನಾವ್ ಏನ್ ತಿಳ್ಕೊಂಡಿವಿ ಅಂದ್ರೆ, ಜೀವಂತ ಅಂದ್ರೆ ಯಾವ್ದು ಉಸಿರಾಡುತ್ತೆ ನೋಡ್ರಿ ಅದು ಮಾತ್ರ ಜೀವಂತ ಅಂತೇಳಿ ಫೀಲ್ ಮಾಡ್ಕೊಂಡಿವಿ. ಎಸ್ ಆರ್ ನೋ? ಹಾ. ಬಟ್ ಉಸಿರಾಟಕ್ಕೂ ತನ್ನದೇ ಆಗಿರುವಂತ ಬೇರೆ ಬೇರೆ ಪ್ರಕ್ರಿಯೆಗಳಿವೆ. ಕಿವಿಗಳಿಂದ ಉಸಿರಾಡುತ್ತೆ ಮೀನುಗಳು. ಮೀನುಗಳು ಕಿವಿಯಿಂದ ಉಸಿರಾಡುತ್ತೆ, ಆದ್ರೂ ಉಸಿರಾಡುತ್ತೆ. ಕೆಲವೊಂದು ಸ್ಕಿನ್ ಲಿಂದ ಉಸಿರಾಟ ಮಾಡುತ್ತೆ, ಅವಕ್ ಮೂಗಿರೋದಿಲ್ಲ. ಸ್ಕಿನ್, ಚರ್ಮದ ಮೂಲಕ ಉಸಿರಾಟ ನಡೆಯುತ್ತೆ ನಮ್ದೇ ಜೀವಗಳಲ್ಲಿ. ಸೇಮ್ ಅದೇ ರೀತಿ ಜಗತ್ತಿನ ಚರಾಚರ ವಸ್ತುಗಳು ಸಮೇತ ತನ್ನದೇ ಫ್ರೀಕ್ವೆನ್ಸಿಯಲ್ಲಿ ಜೀವಂತ ಇವೆ, ಕೆಲಸ ಮಾಡ್ತಾ ಇವೆ. ಇವೆಲ್ಲ ನೋಡ್ರಿ, ಎಲ್ಲಾ ಕಣಗಳು ಒಂದೇ ಕಡೆಗೆ ಬಂದು ಅಟ್ಯಾಚ್ ಆಗಿವೆ. ಅಟ್ಯಾಚ್ ಆಗಿವೆ ಅಂದ್ರೆ ಒಂದು ವೈಬ್ರೇಷನ್ ಏನಾದ್ರೂ ವರ್ಕ್ ಮಾಡ್ತಾ ಇರ್ಬೋದಲ್ಲ.
ಹಾಗಾಗಿ ನಮ್ಮ ಸ್ಪಿರಿಚುವಲ್ ಜಗತ್ತು ನಿಮ್ಗೆಲ್ಲರಿಗೂ ಗೊತ್ತಿರ್ಲಿ, ಜಗತ್ತಿನ ಅಣು ಅಣು ಕಣ ಕಣದಲ್ಲಿ ಪರಮಾತ್ಮ ಇದ್ದಾನೆ ಅಂತ ಇದಕ್ಕೆ ನಂಬಿದ್ದು. ರೀಸನ್ ಏನು ಅಂದ್ರೆ ಶಕ್ತಿ ಇದೆ ನೋಡ್ರಿ, ಎಲ್ಲಾ ಕಡೆಗೂ ಇದೆ. ಬರ್ಕೋರ್ ಎನರ್ಜಿ, ಶಕ್ತಿ ಸಿದ್ಧಾಂತ ಅಂತ. ಶಕ್ತಿ ಸಿದ್ಧಾಂತ ಏನ್ ಹೇಳುತ್ತೆ ಅಂದ್ರ ಎಲ್ಲವುಗಳಲ್ಲಿ ತನ್ನದೇ ಆಗಿರುವಂತ ಒಂದು ಕಾರ್ಯ ನಡೀತಾ ಇದೆ. ಮತ್ತೆ ಪ್ರತಿಯೊಂದಕ್ಕೂ ಸಮೇತ ಪ್ರಭಾವಳಿ ಇದೆ. ನೀವೇನಾದ್ರೂ ಪ್ರಭಾವಳಿಯನ್ನ ನೋಡ್ಬೇಕಂದ್ರ ಒಂದ್ ಪ್ರಾಕ್ಟಿಕಲ್ ಮಾಡೋಣ. ನಿಮ್ಮ ಹತ್ರ ಪೆನ್ ಇದೆನಾ? ಒಂದ್ ಪೆನ್ ಅನ್ನನೆ ಪೆನ್ ಇದೆನಾ? ಎಸ್. ಆ ಪೆನ್ನಿಗೆ ಪ್ರಭಾವಳಿ ಇದೆನಾ ಇಲ್ಲ ನೋಡೋಣ. ಓಕೆ, ಡನ್. ಎಸ್, ಈ ಪೆನ್ ಇದೆ ನೋಡ್ರಿ, ಇದನ್ನ ಸ್ವಲ್ಪ ಹಿಂಗ್ ದೂರ ಇಡಿರಿ. ಇದ್ರ ತುದಿ ಇದೆ ನೋಡ್ರಿ, ತುದಿಗ್ ನೋಡೋದಕ್ಕೆ ಶುರು ಮಾಡ್ರಿ. ಸ್ವಲ್ಪ ಹಿಂಗ್ ಎಲ್ರು ಹಿಡೀರಿ ನೋಡೋಣ. ಸ್ವಲ್ಪ ದೂರ ಹಿಡೀರಿ. ತುದಿ ಏನಂತೀರಿ ನೀವು? ಟಿಪ್. ಹಾ, ಇದಕ್ಕೆ ಅಬ್ಸರ್ವ್ ಮಾಡ್ಬೇಕು. ಇದಕ್ಕೆ ಎಲ್ಲಾರು ಹಾ, ಎಡ್ಜ್. ಬೀದರ್ದವ್ರಿಗೆ ಇಂಗ್ಲಿಷ್ ಬರಂಗಿಲ್ಲ. ಹಾ, ಹಿಂಗೆ ಕನ್ನಡನೇ ಹೇಳ್ತೀವಿ, ಕನ್ನಡನೇ ಮಾಡ್ಬೇಕು ಎಲ್ಲಾರು. ಅದ್ರ ತುದಿ ಇದೆ ನೋಡ್ರಿ, ಅದಕ್ಕೆ ನೋಡೋದಕ್ ಶುರು ಮಾಡ್ರಿ. ಡನ್. ಮತ್ತೆ ಎಲ್ಲರೂ ವಿಡಿಯೋ ಆನ್ ಮಾಡ್ರಿ. ನಾಳೆ ಅಂತೂ ದೀಕ್ಷೆ ಇದೆ ನೋಡ್ರಿ. ನೀವು ಯಾರು ವಿಡಿಯೋ ಆನ್ ಮಾಡೋದಿಲ್ಲ, ನಾನಂತೂ ರಿಮೂವ್ ಮಾಡ್ತೀನಿ ಅದ್ರಲ್ಲಿ, ಎರಡು ಮಾತಿಲ್ಲ. ಓಕೆ, ಎಸ್. ಸ್ವಲ್ಪ ಈ ರೀತಿ ಹಿಡೀರಿ. ಬಹಳ ಏಕಾಗ್ರತೆಯಿಂದ ನೋಡೋದಕ್ ಶುರು ಮಾಡ್ರಿ. ಎಸ್. ಯಾರ್ಯಾರಿಗೆ ಇದ್ರ ಸುತ್ತ ಒಂದು ವೈಟ್ ಲೇಯರ್ ಕಾಣಿಸ್ತಾ ಇದೆ ಅಬ್ಸರ್ವ್ ಮಾಡ್ರಿ. ಇದ್ರ ಸುತ್ತ ಅಥವಾ ಮೇಲ್ ತುದಿಗೆ ವೈಟ್ ಲೇಯರ್, ಒಂದ್ ಬೆಳಕಿನ ಸಣ್ಣದೊಂದು ಬಹಳ ಸೂಕ್ಷ್ಮ ಪದ್ರ. ಹಾ, ಯಾರ್ಯಾರಿಗೆ ಕಾಣ್ತಾ ಇದೆ ಅವ್ರು ನನಗೆ ಎಸ್ ಅಂತ ಟೈಪ್ ಮಾಡ್ಬೇಕು. ಹಾ, ಇಂದ್ರೇಶ್ ಸರ್ ಕಾಣ್ತಾ ಇದೆ. ನಾನು ಚಾಟ್ ಬಾಕ್ಸ್ ಆನ್ ಮಾಡಿ, ನೀವು ಬರಿಬಹುದು, ಚಾಟ್ ಮಾಡ್ಬೋದು. ಆನ್ ಇದೆ. ಎಸ್. ಹಾ, ಇಂದ್ರೇಶ್ ಸರ್ ಇದ್ದಾರೆ, ಮಹೇಶ್ ಸರ್ ಇದ್ದಾರೆ, ರಮ್ಯಾ ಅವರು, ಮಮತಾ ಅವರಿಗೂ, ಭೂಮಿಕಾ, ಎಸ್ ಚೈತ್ರ, ಪ್ರಕಾಶ್ ಸರ್, ಹಾ, ಮಂಗಲ್ ಗೌರಿ, ಎಸ್, ಗೀತಾ, ರೇಣುಕಾ ಮ್ಯಾಮ್, ಹಾ, ಶಿವಲೀಲಾ ಮ್ಯಾಮ್, ಲಕ್ಷ್ಮಿ, ಡನ್ ಪೂಜಾ. ಹಾ, ಈಗ ಇದು ಗೊತ್ತಾಯ್ತಾ? ಪ್ರತಿಯೊಂದು ವಸ್ತುವಿಗೂ ಸಮೇತ ಒಂದು ಬೆಳಕಿನ ಪದರ ಇರುತ್ತೆ ಪ್ರತಿಯೊಂದಕ್ಕೂ. ಈಗ ಇನ್ನೊಂದು ನೀವು ಮತ್ತೊಂದು ಪ್ರಾಕ್ಟಿಕಲ್ ಮಾಡ್ಬೇಕಂದ್ರೆ ಬರೆಯೋ ಡೈರಿ ಇದೆಯಲ್ಲ, ಹಾ, ಆ ಡೈರಿ ಇದೆ ನೋಡ್ರಿ, ಆ ಡೈರಿಯನ್ನ ಸ್ವಲ್ಪ ದೂರ ಹಿಡೀರಿ. ಅದ್ರ ತುದಿ ಮೇಲಿರುತ್ತೆ ನೋಡ್ರಿ, ಈ ಭಾಗ, ಇದನ್ನ ಅಬ್ಸರ್ವ್ ಮಾಡಿ. ಸ್ವಲ್ಪ ದೂರ ಹಿಡೀರಿ. ಅಂದ್ರೆ ನಿಮ್ಮ ಎದುರಿಗೆ ಸ್ವಲ್ಪ ವೈಟ್ ಕಲರ್ ಗೋಡೆ ಇತ್ತಂದ್ರೆ ಚೆನ್ನಾಗಿ ಕಾಣಿಸುತ್ತೆ. ಕಲರ್ ಗೋಡೆ ಇದ್ರೆ ಸ್ವಲ್ಪ ಡಿಸ್ಟರ್ಬ್ ಅನಿಸ್ತದೆ. ಸ್ವಲ್ಪ ದೂರ ಹಿಡೀರಿ. ಡೈರಿ ಇದೆ ನೋಡ್ರಿ, ಇದ್ರ ತುದಿ ಮೇಲಿರುತ್ತೆ ನೋಡ್ರಿ, ಇದನ್ನ ಅಬ್ಸರ್ವ್ ಮಾಡಿ. ಸ್ವಲ್ಪ ಹಿಂಗ್ ದೂರ ಇಡಿ. ಎಸ್, ಎಲ್ರು ಪ್ರಾಕ್ಟಿಕಲ್ ಮಾಡ್ರಿ. ಎಲ್ರು ಪ್ರತಿಯೊಬ್ರು ಡೈರಿಯನ್ನ ನೋಡ್ಕೋರಿ. ರುದ್ರೇಶ್ ಸರ್ ಸ್ವಲ್ಪ ಹಿಂಗ್ ಹಿಡೀರಿ, ಹಿಂಗ್ ಹಿಡೀರಿ. ಹಾ, ಹಾ, ಹಿಂಗ್ ಹಿಡ್ದ ತುದಿ ನೋಡ್ರಿ ಇಲ್ಲಿ. ಎಸ್. ಯಾರ್ಯಾರಿಗೆ ಕಾಣ್ತಾ ಇದೆಯೋ ಒಂದ್ಸಲ ನನ್ಗೆ ಎಸ್ ಅಂತ ಟೈಪ್ ಮಾಡ್ರಿ. ಎಸ್, ಡನ್. ಶೈಲಾ ಮ್ಯಾಮ್, ಲಕ್ಷ್ಮಿ, ಎಸ್. ಹಾ, ಸೊ ಎಲ್ರಿ ಕನ್ಫರ್ಮ್ ಆಯ್ತಾ? ಪ್ರತಿಯೊಂದಕ್ಕೂ ಸಮೇತ ಪ್ರಭಾವಳಿ ಇರುತ್ತೆ. ಈ ಪ್ರಭಾವಳಿ ಏನು ಅಂದ್ರೆ ಸುರಕ್ಷಾ ಕವಚ. ಇದು ನಾವು ಬರೀ ಉಸಿರಾಡೋರಿಗೆ ಅಷ್ಟೇ ಅಲ್ಲ. ಈವನ್ ನೀವು ಬೆಳಿಗ್ಗೆ ನಮ್ಮ ಮನೆ ಪಕ್ಕದಲ್ಲಿ ಯಾವ್ದಾದ್ರು ಮರ, ಬೇವಿನ ಮರ, ಮಾವಿನ ಮರ, ಯಾವ್ದಾದ್ರು ದೊಡ್ಡದಿರುತ್ತೆ ನೋಡ್ರಿ, ಬೆಳಿಗ್ಗೆ ಸ್ವಲ್ಪ ಹೋಗ್ರಿ. ಅಂದ್ರೆ ಸೂರ್ಯೋದಯಕ್ಕಿಂತ ಮುಂಚೆ ಹೋಗ್ಬೇಕು, ಚೆನ್ನಾಗಿ ಕಾಣಿಸುತ್ತೆ. ಸೂರ್ಯೋದಯ ಟೈಮಿಗೆ ಹೋದ್ರು ಕಾಣುತ್ತೆ, ಬಟ್ ಬಹಳ ನೋಡ್ಬೇಕಾಗುತ್ತೆ. ನೀವೇನಿಲ್ಲ, ಆ ಮರದ ತುದಿಯನ್ನ ನೋಡ್ರಿ, ಇಡೀ ಮರದ ಸೇಪ್ ಇರುತ್ತೆ ನೋಡ್ರಿ, ಅದು ವೈಟ್ ಕಲರ್ ಕಾಣುತ್ತೆ ನಿಮ್ಗೆ. ಹಾಗಾಗಿ ಈ ಯೂನಿವರ್ಸ್ ಇದೆ ನೋಡ್ರಿ, ಬರೀ ಮನುಷ್ಯನಿಗಷ್ಟೇ ಸುರಕ್ಷಿತ ಇಡ್ತಾ ಇಲ್ಲ, ಪ್ರತಿಯೊಂದಕ್ಕೂ ಸಮೇತ ಸುರಕ್ಷಿತವಾಗಿರುವಂತ ಇಡುವುದಕ್ಕೆ ಒಂದು ಶಕ್ತಿ ಕೆಲಸ ಮಾಡ್ತಾ ಇದೆ. ಅದಕ್ಕೆ ಹೇಳ್ತಾರ ಪ್ರಭಾವಳಿ. ಅದಕ್ಕೆ ಹಿಂದಿಯಲ್ಲಿ ಹೇಳ್ತಾರ ಆಭಾಮಂಡಲ.
ಆಭಾಮಂಡಲ. ಈಗ ಇದರ ಕಾರ್ಯ ಏನು ರೇಖಿಯಲ್ಲಿ? ಅವರ ಕೆಲಸ ರೇಖಿಯಲ್ಲಿ ಏನು ಅಂದ್ರ, ಈ ಆಭಾಮಂಡಲ ಏನಿರುತ್ತೆ ನೋಡ್ರಿ, ಪ್ರಭಾವಳಿ ಇರುತ್ತೆ ನೋಡ್ರಿ, ಇದು ಅಟ್ರಾಕ್ಟ್ ಮಾಡೋ ಪವರ್ ಇದಕ್ಕೆ ಇದೆ. ಲಾ ಆಫ್ ಅಟ್ರಾಕ್ಷನ್ ಕೇಳಿದ್ರಲ್ಲ ಎಲ್ಲಾರು? ಹಾ, ಲಾ ಆಫ್ ಅಟ್ರಾಕ್ಷನ್ ನಲ್ಲಿ ಇದೇ ಏನ್ ಮಾಡುತ್ತೆ ಅಂದ್ರೆ ವೈಬ್ರೇಟ್ ಮಾಡುತ್ತೆ. ಅದಕ್ಕೆ ಹೇಳ್ತೀನಿ ನೋಡ್ರಿ, ನೀವು ಟೆನ್ಷನ್ ಮಾಡ್ಕೊಂಡಾಗ ಟೆನ್ಷನ್ ಕೊಡೋರೆ ನಿಮ್ಗೆ ಸಿಕ್ತಿರ್ತಾರೆ. ರೀಸನ್ ಏನು? ನಿಮ್ಮ ಅವರ ಟೆನ್ಷನ್ ಆಗಿರುತ್ತೆ, ಅದು ಅಂತವ್ರಿಗೆ ಹೇಳ್ಕೊಂಡ್ ಬಂದಿರುತ್ತೆ. ನೀವು ಖುಷಿಯಾಗಿದ್ದವ್ರು ನಿಮ್ ಜೊತೆ ಕನೆಕ್ಟ್ ಆಗ್ತಾರೆ. ರೀಸನ್ ಏನು? ನಿಮ್ಮ ಅವರ ಇದೆ ನೋಡ್ರಿ, ಫುಲ್ ವೈಟ್ ಕಲರ್ ಆಗಿರುತ್ತೆ, ಹ್ಯಾಪಿ ಹಾರ್ಮೋನ್ಸ್ ಗಳು ನಿಮ್ಮ ಹತ್ರ ರಿಲೀಸ್ ಆಗ್ತಾ ಇರುತ್ತೆ. ಅವಾಗ ನಿಮ್ಗೆ ಖುಷಿ ಕೊಡೋರೆ ನಿಮ್ ಜೀವನದಲ್ಲಿ ಸಿಗೋದಕ್ಕೆ ಶುರು ಮಾಡ್ತಾರೆ. ಸೊ ಹಾಗಾಗಿ ನಿಮ್ಮ ಅವರ ಯಾವ ರೀತಿ ವರ್ಕ್ ಮಾಡುತ್ತೆ ನೋಡ್ರಿ, ನಿಮ್ಮ ಜೀವನದಲ್ಲಿ ಅದೇ ರೀತಿ ಪರಿವರ್ತನೆಗಳು ಬರುತ್ತೆ. ಹಾಗಾಗಿ ನಿಮ್ಗೆ ಅವರ ಕ್ಲೆನ್ಸಿಂಗ್ ಯಾವ ರೀತಿ ಮಾಡ್ಬೇಕು ಅನ್ನುವಂಥದ್ದನ್ನ ಕಲಿಸ್ತೀನಿ ನಾನು. ಹಾ, ಇದು ಯಾವ ರೀತಿ ಕೆಲಸ ಮಾಡುತ್ತೆ ಅಂದ್ರೆ ಚುಂಬಕದ ತರ ಕೆಲಸ ಮಾಡುತ್ತೆ, ಅಯಸ್ಕಾಂತ ಅಂತೀವಿ ನೋಡಿ. ಮತ್ತೆ ಅವರಾಗೆ ಸರಿ ತಪ್ಪು ಏನು ಗೊತ್ತಿಲ್ಲ, ಅದು ವೈಬ್ರೇಟ್ ಮಾಡೋದು ಒಂದೇ ಕೆಲಸ, ಅಟ್ರಾಕ್ಟ್ ಮಾಡೋದು ಒಂದೇ ಕೆಲಸ. ಅದು ಈಗ ನಮ್ ಕೆಲಸ ಏನು ಅಂದ್ರ, ನಮ್ಗೆ ಯಾವ ರೀತಿ ಬೇಕು ನಾವ್ ಅದನ್ನ ಕ್ರಿಯೇಟ್ ಮಾಡ್ಬೇಕು. ನಾನ್ ನಿನ್ನೆ ಅಥವಾ ಮೊನ್ನೆ ಒಂದ್ಸಲ ಹೇಳುವಾಗ ಹೇಳಿದ್ದ, ಯೂನಿವರ್ಸ್ ನಲ್ಲಿ, ಜಗತ್ತಿನಲ್ಲಿ ಎರಡೂ ಶಕ್ತಿಗಳು ಕೆಲಸ ಮಾಡ್ತಾ ಇವೆ. ಪಾಸಿಟಿವ್ ಎನರ್ಜಿನೂ ವರ್ಕ್ ಮಾಡುತ್ತೆ, ಮತ್ತೆ ನೆಗೆಟಿವ್ ಎನರ್ಜಿನೂ ವರ್ಕ್ ಮಾಡುತ್ತೆ. ಆದ್ರೆ ಒಂದ್ ಮಾತನ್ನ ನೀವ್ ಇವತ್ತು ಅರ್ಥ ಮಾಡ್ಕೋರಿ, ನೀವು ಏನಾದ್ರೂ ಪಾಸಿಟಿವ್ ಆಗ್ಲಿಲ್ಲ ಅಂದ್ರ ಆಟೋಮೆಟಿಕ್ ಸಿಸ್ಟಮ್ ನ ಇಲ್ಲೇ ಇದೆ, ನೀವು ನೆಗೆಟಿವ್ ಆಗ್ಬಿಡ್ತೀರಿ. ಒಂದ್ ಬಿಟ್ರೆ ಇನ್ನೊಂದ್ ಬರುತ್ತೆ ಅದು. ನೋಡ್ರಿ, ನೀವು ಖುಷಿ ಆಗಿಲ್ಲ ಅಂದ್ರೆ ಇದ್ರ ಅರ್ಥ ಏನೋ ದುಃಖಿ ಇದ್ದೀರಿ ಅಂತ ಅರ್ಥ ಆಗ್ತಾ ಇದೆ ನಿಮ್ಗೆ? ಹಾ, ನೀವು ಖುಷಿ ಇಲ್ಲ ಅಂದ್ರೆ ಇದ್ರ ಅರ್ಥ, ಎರಡನೇದ ಅರ್ಥ ಏನ್ ಬರುತ್ತೆ ಅಂದ್ರೆ ದುಃಖಿ ಇದ್ದೀರಿ ನೀವು ಅಂತ ಅರ್ಥ. ನೀವು ಟೆನ್ಷನ್ ಮಾಡ್ಕೊಳ್ತಾ ಇದ್ದೀರಿ ಅಂದ್ರೆ ಇದ್ರ ಅರ್ಥ ಏನು ಅಂದ್ರೆ ನಿಮ್ ಚಿಂತೆ ಇಲ್ಲ, ಹಂಗೆ ನಿಶ್ಚಿಂತ ಇಲ್ಲ, ನೀವು ಬರೀ ಚಿಂತೆದೊಳಗೆ ಇದ್ದೀರಿ ಅಂತ ಅರ್ಥ. ಹಾಗಾಗಿ ಯೂನಿವರ್ಸ್ ನಲ್ಲಿ ಎರಡು ಎನರ್ಜಿಗಳು ಕೆಲಸ ಮಾಡುತ್ತೆ. ಈಗ ಬರ್ಕೋರಿ, ಉದ್ದೇಶ ಪೂರ್ವಕವಾಗಿಯೇ ನಾವು ಒಳ್ಳೆಯವರಾಗ್ಬೇಕು. ಆಟೋಮೆಟಿಕ್ ಸಿಸ್ಟಮ್ ನಲ್ಲಿ ಒಳ್ಳೆತನ ಇಲ್ಲ. ಇದೇ ಕಾರಣಕ್ಕೆ ಕೌರವರ ಸಂಖ್ಯೆ ಜಾಸ್ತಿ ಇತ್ತು, ಪಾಂಡವರು ಕಡಿಮೆ ಇದ್ದರು. ಯಾಕಂದ್ರೆ ಪಾಂಡವರಿಗೆ ಉದ್ದೇಶ ಪೂರ್ವಕವಾಗಿ ಒಳ್ಳೆಯವ್ರು ಮಾಡೋದಕ್ಕೆ ಕೃಷ್ಣ ಇದ್ದ, ಇದು ಕಾರಣ. ಹಾಗಾಗಿ ಯಾರ ಜೊತೆ ಗುರು ಇರ್ತಾರ, ಯಾರ ಜೊತೆಗೆ ಎನರ್ಜಿ ವರ್ಕ್ ಮಾಡುತ್ತೆ, ಅವ್ರಿಗೆ ಯೂನಿವರ್ಸ್ ಸಪೋರ್ಟ್ ಮಾಡುತ್ತೆ. ಕೌರವರಷ್ಟು ಜನ ಇದ್ಮೇಲೂ ಸೋತ್ರ, ಯಾಕಂದ್ರೆ ಅವ್ರ ಹತ್ರ ಗುರು ಇರ್ಲಿಲ್ಲ, ಅವ್ರಿಗೆ ಮಾರ್ಗದರ್ಶನ ಮಾಡೋರು ಇರ್ಲಿಲ್ಲ. ಹಾಗಾಗಿ ಗುರುವಿನ ಕೆಲಸ ಏನು ಅಂದ್ರ ನಿಮ್ಗೆ ಸರಿ ದಾರಿ ತೋರಿಸೋದು. ಅದಕ್ಕೆ ಈಗ ನಮ್ದು ರೇಖಿ ಇದೆ ನೋಡ್ರಿ, ರೇಖಿ ಲೆವೆಲ್ 2 ನಾವು ಬೆಳಗಿನ ಅವಧಿಯಲ್ಲಿ ಮಾಡ್ತೀವಿ, 5:30 6:00. ರೀಸನ್ ಏನು ಅಂದ್ರ ನಮ್ಗೆ ಎಲ್ಲರೂ ಬೇಕಾಗಿಲ್ಲ, ನಮ್ಗೆ ಬರೀ ಡೈಮಂಡ್ಸ್ ಗಳು ಬೇಕು. ನಿಮ್ಗೆ ಪರಿವರ್ತನೆ ಮಾಡೋ ಅನಿವಾರ್ಯತೆ ಯಾರಿಗಿದೆ ಅವರೇ ಬರ್ರಿ ಅಂತೀನಿ, ಎಲ್ಲಾರು ಬರೋದ್ ಬೇಕಾಗಿಲ್ಲ ನಮ್ಗೆ. ನೀವು ಬರ್ಬೇಕು, ನೀವು ಆಗ್ಬೇಕು ಅಂದ್ರೆ ರಾತ್ರಿ ನೋಡ್ರಿ, ರಾತ್ರಿ ಸೆಷನ್ದಾಗ ಇಷ್ಟ ಜನ ಬಂದಿರ್ತೀರಿ, ಬೆಳಗ್ಗೆ ಬರ್ರಿ. ಬೆಳಗ್ಗಿನ ಇರುತ್ತೆ ನೋಡ್ರಿ, ಅದು ಎನರ್ಜಿ ಜಾಸ್ತಿ ಇರುತ್ತೆ. ಹಾಗಾಗಿ ನಿಮ್ಗೆ ಹೇಳೋದು, ನಿಮ್ಮ ಔರ ಏನಿರುತ್ತೆ ನೋಡ್ರಿ, ಪ್ರಭಾವಳಿ ಇರುತ್ತೆ ನೋಡ್ರಿ, ಇದು ನಿಮ್ಮ ಜೀವನದ ಮೇಲೆ ಎಫೆಕ್ಟ್ ಮಾಡುತ್ತೆ. ಹಾಗಾಗಿ ಔರಾದಲ್ಲಿ ಸಾಕಷ್ಟು ಕಲರ್ಸ್ ಗಳಿರುತ್ತೆ, ಬರ್ಕೋರಿ, ಬಣ್ಣಗಳು ಬೇರೆ 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 ಬಣ್ಣ ಇರುತ್ತೆ. ಯಾರ ಅವರ ಬ್ಲಾಕ್ ಕಲರ್ ಇರುತ್ತೆ ನೋಡ್ರಿ, ಕಪ್ಪು ಬಣ್ಣ ಏನಾದ್ರೂ ಕಾಣ್ತಾ ಇದೆ ಅಂದ್ರ ನಿಮ್ಗೆ ಹೊರಗಿನ ಮಾಟ ಮಂತ್ರ ಆಗಿದೆ ಅಂತ ಅರ್ಥ. ಬ್ಲಾಕ್ ಕಲರ್ ಅವರ ಬಂದ್ರೆ ಅವಾಗ ನಿಮ್ಗೆ ಪಾಸಿಟಿವ್ ಎನರ್ಜಿ ಕನೆಕ್ಟ್ ಆಗೋದು ಕಷ್ಟ ಆಗಿರುತ್ತೆ. ಬ್ಲಾಕ್ ಎನರ್ಜಿ ಇದ್ದ ನಿಮ್ದು ಅವರ ರೆಡ್ ಕಲರ್ ಇದೆ ಅಂದ್ರ ನಿಮ್ದು ಫೈನಾನ್ಸಿಯಲ್ ನೀವು ಗ್ರೋತ್ ಆಗ್ತೀರಿ ಅಂತ. ಅದೇ ರೆಡ್ ಕಲರ್ ಬಹಳ ಡಿಮ್ ಕಲರ್ ಅಂತೀವಿ, ಏನಂತಾರ, ಡಿಮ್ ಬಣ್ಣ. ರೆಡ್ ಕಲರ್ ಬಹಳ ಕಡಿಮೆ ಇರುವಂತ ರೆಡ್ ಇರುತ್ತೆ ನೋಡ್ರಿ. ಇದ್ರ ಅರ್ಥ ಏನು ಅಂದ್ರೆ ಫೈನಾನ್ಸಿಯಲ್ ಸ್ಟ್ರಗಲ್ ಮಾಡ್ತೀರಿ ನೀವಂತ ಅರ್ಥ. ನಿಮ್ಮ ಅವರ ನಿಮ್ಗೆ ಹೇಳುತ್ತೆ ಏನ್ ಮಾಡ್ಬೇಕು ಅಂತ. ಹಾಗಾಗಿ ನಿಮ್ಗೆ ರೇಖಿ ಲೆವೆಲ್ 2 ನಲ್ಲಿ ಅವರ ಸ್ಕ್ಯಾನಿಂಗ್ ಮಾಡೋದನ್ನ ಕಲಿಸ್ತೀವಿ. ನಿಮ್ದು ಸ್ಕ್ಯಾನ್ ಮಾಡ್ಕೊಳ್ಬಹುದು, ಮತ್ತೆ ನಿಮ್ಮ ಎದುರಿನವರಿಗೂ ನೀವು ಸ್ಕ್ಯಾನ್ ಮಾಡ್ಬೋದು, ಅವ್ರಿಗೆ ಏನ್ ಪ್ರಾಬ್ಲಮ್ ಇದೆ. ನೀವ್ ಅದಕ್ಕೆ ಹೇಳ್ತೀನಿ, ಜ್ಯೋತಿಷಿಗಳಾಗ್ತೀರಿ ರೇಖಿ ಕಲ್ತವ್ರೆಲ್ಲ. ಓಕೆನಾ? ಎಸ್. ಈಗ ಬರ್ಕೋರಿ, ನಮ್ಮ ಶರೀರ ಇದೆ. ನಾನು ನಿನ್ನೆ 5 ಕೋಶಗಳ ಬಗ್ಗೆ ಹೇಳಿದ್ದೇನು, ಅನ್ನಮಯ ಕೋಶ, ಪ್ರಾಣಮಯ ಕೋಶ. ನನ್ಗೆ ನೆನಪಿಲ್ಲ ಹೇಳಿದ್ದ ಇಲ್ಲ, ಹೇಳಿಲ್ಲ ದಿವ್ಯ. ಸೊ ಈಗ ಬರ್ಕೋರಿ, ನಮ್ಮ ಶರೀರ ಏನಿದೆ ನೋಡ್ರಿ, ಅದು ಭೂಮಿಕಾ ಮ್ಯಾಮ್, ಓಕೆ, 5 ಪಂಚಕೋಶಗಳಿಂದ ನಿರ್ಮಾಣ ಆಗಿದೆ. ನಮ್ಮ ಶರೀರ ಪಂಚಕೋಶಗಳಿಂದ ನಿರ್ಮಾಣ ಆಗಿರುವಂಥದ್ದು. ಯಾವ ರೀತಿ ಪಂಚೇಂದ್ರಿಯಗಳು ನಮ್ಮ ಶರೀರದಲ್ಲಿ ಕೆಲಸ ಮಾಡ್ತಾ ಇವೆ, ಪಂಚ ತತ್ವಗಳು ನಮ್ಮ ಶರೀರದಲ್ಲಿ ಕೆಲಸ ಮಾಡ್ತಾ ಇವೆ. ಅಂದ್ರೆ ಪೃಥ್ವಿ ತತ್ವ, ಜಲ ತತ್ವ, ಅಗ್ನಿ ತತ್ವ, ವಾಯು ತತ್ವ, ಆಕಾಶ ತತ್ವ, ಈ ಪಂಚ ತತ್ವಗಳಿಂದ ಈ ಶರೀರ ನಡೀತಾ ಇದೆ ಅನ್ನುವಂಥದ್ದು ಎಷ್ಟು ಸತ್ಯ ಇದೆ ನೋಡ್ರಿ.
ಅಷ್ಟೇ ಸತ್ಯ ಆಗಿರುವಂತದ್ದು ಇನ್ನೂ ಒಂದಿದೆ. ಅದು ಯಾವುದು ಅಂದ್ರ ಪಂಚಕೋಶಗಳಿಂದ ನಮ್ ಶರೀರ ನಡೀತಾ ಇದೆ. ಅದರಲ್ಲಿ ಮೊದಲನೇ ಕೋಶ ಬರ್ಕೋರಿ, ಅನ್ನಮಯ ಕೋಶ. ಮೊದಲನೇ ಕೋಶ ಯಾವುದು? ಅನ್ನಮಯ ಕೋಶ. ಅನ್ನಮಯ ಕೋಶ ಅಂದ್ರೆ ಟಚ್ ಮಾಡೋದಕ್ಕೆ ಬರುತ್ತೆ. ಹಿಂಗ್ ಮಾಡ್ಕೊಂಡು ನೋಡ್ರಿ ಎಲ್ಲರೂ ಒಂದ್ಸಲ ಪ್ರಾಕ್ಟಿಕಲ್. ನಿಮ್ಗೆ ಟಚ್ ಮಾಡೋದಕ್ಕೆ ಬರುತ್ತೆ ನೋಡ್ರಿ, ಇದು ಅನ್ನಮಯ ಕೋಶ. ಇದಕ್ಕೆ ಆಹಾರ ಕೊಡ್ತಾ ಇದ್ದೀರಿ, ಇದು ಜೀವಂತ ಇದೆ. ಗೊತ್ತಲ್ಲ ನಿಮ್ಗೆ? ಒಂದ ದಿವ್ಸ ಊಟ ಮಾಡಿಲ್ಲ, ಮರ್ ದಿವ್ಸ ಏನಾಗುತ್ತೆ ಹೇಳ್ರಿ? ಒಂದಿನ ರಾತ್ರಿ ಏನೋ ಸಿಟ್ಟು ಬಂದ್ ಭಯಂಕರ ಗಂಡನ್ ಸರಿ ಜಗಳ ಆಡ್ಕೊಂಡು, ಏನೋ ಇರ್ತವ ಹೆಂಡತಿ ಸರಿ ಜಗಳ ಆಡಿ ಸೆಟ್ಕೊಂಡ್ ಮುಕ್ಕೊಂಡಿರ್ತೀರಿ. ನೀವು ಊಟ ಮಾಡ್ಬಾರ್ದ ಸ್ಟ್ರೈಕ್ ಹೊಡೆದಿರ್ತೀರಿ. ಬೆಳಗಾಗಿ ಎದ್ದು ನಮ್ ಕಡೆ ಬೀದರ್ ಕಡೆ ಹೇಳ್ತಾರೆ, ಕರೆಂಟ್ ಹೊಡೆದಿನ ಕಾಗಿ ಮೈದಾಗ ಉಸಿರೇ ಇರಂಗಿಲ್ಲ. ಇದ್ರ ಅರ್ಥ ಏನು ಅಂದ್ರ, ಬಾಡಿ ನಡಿಬೇಕಂದ್ರೆ ಊಟ ಕೊಡ್ಬೇಕು. ನೋ ಆಪ್ಷನ್ ಸಿಸ್ಟಮ್ ಇದೆ. ಇದು ಅನ್ನಮಯ ಕೋಶ. ಆಹಾರ ಬೇಕೇ ಬೇಕಿದು. ನೀವ್ ಯಾವ್ದಾದ್ರೂ ಆಹಾರ ತಗೊಳ್ರಿ, ಈ ಕಡೆ ಸಸ್ಯಾಹಾರ ತಗೋರಿ, ಅದ್ರ ನಿಮ್ಗೆ ಯಾವ್ದು ಬೇಕಾದ್ ತಗೋರಿ. ನಿಮ್ಮ ಏರಿಯಾಗಳಲ್ಲಿ ಇದಿರುತ್ತೆ. ಈ ನಮ್ ಕಡೆ ರೊಟ್ಟಿ ಊಟ ಮಾಡ್ತೀವಿ, ಇನ್ನೊಂದ್ ಕಡೆ ರಾಗಿ ಮುದ್ದೆ ಮಾಡ್ತಾರೆ, ಮತ್ತೊಂದ್ ಕಡೆ ಮತ್ತೊಂದ್ ಮಾಡ್ತಿರ್ತಾರೆ. ನಿಮ್ಮ ಏರಿಯಾದಲ್ಲಿ ಯಾವ್ ಸಿಗುತ್ತೆ ಅದ ಕತ್ತರಿಸಿ 3 ಸಲ ಹೊಡಿಬೇಕು ನೀವು. ಸಿಟ್ಟು ಬಂದ್ರೆ ನಮ್ಮಲ್ಲಿ ನಂದ್ ಹೇಳ್ತೀನಿ ಪರ್ಸನಲ್, ನಂಗ್ ಸಿಟ್ಟು ಬಂದಿನ ದಿನ ಜಾಸ್ತಿ ಊಟ ಮಾಡ್ತೀನಿ, ನಾನು ಚಂದ ಊಟ ಮಾಡ್ತೀನಿ. ಯಾಕ ಜಗಳ ಆಡ್ಲಕ್ ಶಕ್ತಿ ಬೇಕಲ್ಲ ಒಳಗ. ಒಣ ಉಪವಾಸ ಇದೆ ಅಂತ ಜಗಳ ಮಾಡ್ತೀರಿ ನೀವು? ನಮ್ ಸಿಸ್ಟಮ್ ಹಿಂಗ್ ಇಟ್ಟಿದೇವ್ ಬೀದರ್ದವ್ರು. ಉಂಡು ತಿಂದು ಮಾಡ್ರಿ. ನೀವು ಉಪವಾಸ ಇದ್ದು ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇದು ಅನ್ನಮಯ ಕೋಶ. ನಿಮ್ಗೆ ನೆನ್ಪಿರ್ಲಿ ಅಂತ ಉದಾಹರಣೆ ಕೊಡ್ಲತ್ತೀನಿ ಅಷ್ಟೇ. ಓಕೆನಾ? ಹಾ. ಎರಡನೇ ಲೇಯರ್ ಬರುತ್ತೆ ಪ್ರಾಣಮಯ ಕೋಶ. ಪ್ರಾಣಮಯ ಕೋಶ ಅಂದ್ರೆ ಉಸಿರಾಟ, ಪ್ರಾಣ ಜೀವಂತ ಇರೋದು ಎರಡನೇ ಲೇಯರ್. ಎಸ್. ಮತ್ತೆ ಎಲ್ರು ನೋಟ್ ಮಾಡ್ಕೊರಿ. ಇಡೀ ಕರ್ನಾಟಕ ಇಲ್ಲ, ಇಡೀ ದೇಶದಲ್ಲಿ ಈ ಕೋಶಗಳು ಹೇಳೋರು ಯಾರು ಇಲ್ಲ. ನಾನ್ ಪಕ್ಕ ಕನ್ಫರ್ಮ್ ಮಾಡ್ಕೊಂಡು ಹೇಳತ್ತೀನಿ ನಿಮ್ಗೆ. ನನ್ಗೆ ಹೇಳಿದವ್ರು ಇಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಹಾಗಾಗಿ ಸರಿಯಾಗಿ ಬರ್ಕೋರಿ. ಪುನಃ ನಿಮ್ಗೆ ಎಲ್ಲಿ ಪ್ರಾಬ್ಲಮ್ ಆಗಿದೆ ಅಂತ ನಿಮ್ಗೆ ಅರ್ಥ ಆಗುತ್ತೆ. ಸ್ವಯಂ ವೈದ್ಯ ಆಗುವಂತ ಹಂತದಲ್ಲಿ ಇದ್ದೀರಿ ನೀವು. ಎರಡನೇ ಪ್ರಾಣಮಯ ಕೋಶ. ಮೂರನೇದ್ ಬರ್ಕೋರಿ, ಮನೋಮಯ ಕೋಶ. ಮೂರನೇದ್ ಬರುತ್ತೆ ಮನೋಮಯ ಕೋಶ. ಅದಾದ್ಮೇಲೆ ನಾಲ್ಕನೇದ್ ಬರುತ್ತೆ ವಿಜ್ಞಾನಮಯ ಕೋಶ. ಎಲ್ಲದಕ್ಕಿಂತ ಲಾಸ್ಟ್ ಬರುತ್ತೆ ಆತ್ಮ. ಇದಕ್ಕೆ ಆನಂದಮಯ ಕೋಶ ಅಂತ ಹೇಳ್ತೀವಿ. ಈ 5 ಕೋಶಗಳ ಶರೀರಕ್ಕೆ, ಈ 5 ಸೇಫ್ ಝೋನ್ ಅಲ್ಲಿ ಇಡೋದಕ್ಕೆ 6ನೇ ಕೋಶ ಇದೆ ನೋಡ್ರಿ, ಅದು ಪ್ರಭಾವಳಿ. ಆರನೇದದು ಔರ ಅಂತ ಹೇಳಿ ಕರಿತೀವಿ. ಆಮೇಲೆ ಈ 5 ಏನ್ ಕೋಶ ಇವೆ ನೋಡ್ರಿ, ಇವೆಲ್ಲಾನು ಅಟ್ರಾಕ್ಟ್ ಮಾಡ್ತಾ ಇರುತ್ತೆ, ಎಳಿತಾ ಇರುತ್ತೆ. ಯಾವ್ದ್ರ ಥ್ರೋ ಅಂದ್ರ ಔರ ಥ್ರೋ. ಔರ ಏನ್ ಮಾಡುತ್ತೆ, ಅವೆಲ್ಲಾನು ತಂದು ಈ ಕೋಶಗಳಿಗೆ ಕೊಡುತ್ತೆ. ಅವರ ಕೆಲ್ಸನೇ ಅದೇ. ನೀವು ಬಹಳ ಖುಷಿಯಾಗಿರೋರೇ ನಿಮ್ಗೆ ಸಿಗ್ತಾ ಇರ್ತಾರಂದ್ರೆ ಅದು ವೈಬ್ರೇಷನ್ ಎಳೆಯುತ್ತೆ. ಎಳೆದ್ ಏನ್ ಮಾಡುತ್ತೆ, ಎಲ್ಲಾ ಲೇಯರ್ಸ್ ಗಳಿಗೆ ಕೊಡುತ್ತೆ. ಹಾಗಾಗಿ ಮೊದಲ ಆದ್ಯತೆ ಏನು ಅಂದ್ರ, ನೀವು ಕ್ಲೆನ್ಸ್ ಮಾಡೋದು ಕಂಪಲ್ಸರಿ ಇದೆ. ಓಕೆನಾ? ಹಾ. ಸೊ ಹಾಗಾಗಿ ನಾಳೆ ಏನೆಲ್ಲ ಆಗುತ್ತೆ ಅಂತ ಹೇಳಿ ಹೇಳ್ತೀನಿ ನೋಡ್ರಿ. 1 ನಿಮಿಷ. ನಾಳೆದು ಒಂದಿಷ್ಟು ಅನೌನ್ಸ್ಮೆಂಟ್ ಅನ್ನ ಹೇಳ್ತೀನಿ. ನಾಳೆ ನಿಮ್ಗೆ 7 ಗಂಟೆಯಿಂದ 9 ಗಂಟೆ ತನಕ ಕ್ಲಾಸ್ ಇದೆ. ಬೇಕಾದ್ರೆ ನೋಟ್ ಮಾಡ್ಕೊಡ್ರಿ. 7ರಿಂದ 9 ಗಂಟೆ ತನಕ ಕ್ಲಾಸ್ ಇರುತ್ತೆ. ನಾಳೆದ್ ರೆಕಾರ್ಡಿಂಗ್ ಸಿಗೋದಿಲ್ಲ ನಿಮ್ಗೆ. 7ರಿಂದ 9 ಗಂಟೆ. ನಾಳೆ ನಿಮ್ಗೆ ದೀಕ್ಷೆ ಇರುತ್ತೆ, ರೇಖಿ ಲೆವೆಲ್ 1 ದೀಕ್ಷೆ ಇರುತ್ತೆ. ಮತ್ತೆ ನಿಮ್ಗೆ ಪ್ರಾಕ್ಟಿಕಲ್ ರೇಖಿಯನ್ನ ಯಾವ ರೀತಿ ಹೀಲಿಂಗ್ ಮಾಡ್ಕೊಳ್ಬೇಕು ಅನ್ನೋದು ನಾಳೆ ನಿಮ್ಗೆ ಕಲಿಸ್ತೀವಿ. ರೇಖಿ ಲೆವೆಲ್ 1 ಯಾವ ರೀತಿ ನೀವು ಮೆಡಿಟೇಷನ್ ಮಾಡ್ಬೇಕು, ಹೀಲಿಂಗ್ ಕಲಿಬೇಕು ಅನ್ನೋದು ನಾಳೆ ನಿಮ್ಗೆ ಕಲಿಸ್ತೀನಿ. ಅದಾದ್ಮೇಲೆ ಕ್ಲೆನ್ಸ್ ಮಾಡೋದು ಯಾವ ರೀತಿ ಅನ್ನೋದು ನಾಳೆ ಕಲಿತ್ರಿ. ಅದಾದ್ಮೇಲೆ ನಿಮ್ಗೆ ದೀಕ್ಷೆ ಆಗುತ್ತೆ. ದೀಕ್ಷೆಯ ನಂತರ ರೇಖಿ ಲೆವೆಲ್ 2 ಬಗ್ಗೆ ನಿಮ್ಗೆ ಮಾಹಿತಿ ಸಿಗುತ್ತೆ. ಯಾರಿಗಾದ್ರೂ 1 ನಿಮಿಷ ನಾನು ಇಲ್ಲೇ ಕೇಳ್ಬಿಡ್ತೀನಿ. ಯಾರ್ಯಾರಿಗೆ ಅನಿಸುತ್ತೆ ರೇಖಿ ಲೆವೆಲ್ 2 ನಾನ್ ಕಲಿಬೇಕು ಅಂತ, ಅವ್ರು ಮೀ ಅಂತ ಹೇಳಿ ಒಂದ್ಸಲ ನಂಗೆ ಟೈಪ್ ಮಾಡ್ರಿ. ಅದ ನಾಳೆ ನನ್ಗೆ ಕಲ್ಸೋದಕ್ಕೆ ಈಸಿ ಆಗುತ್ತೆ. 10 ಜನ ಆದ್ರೆ ಮಾತ್ರ ಅದ್ರ ಮಾಹಿತಿ ಕೊಡ್ತೀನಿ, ಅಂದ್ರೆ ಕೊಡಂಗಿಲ್ಲ. ಎಸ್, ಚೈತ್ರಾ ಮ್ಯಾಮ್ ಇದ್ದಾರೆ, ನಳಿನಿ ಅವರಿದ್ದಾರೆ, ಪೂಜಾ, ದಿವ್ಯಾ, ಮಮತಾ, ಶಿವಲೀಲಾ, ಭಾರತ್. ಓಕೆ 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 ಓಕೆ. ಸಾಕಷ್ಟು ಜನ ಇದ್ದೀರಿ. ಮಿನಿಮಮ್ 10 ಜನರ ಇದ್ರ ನಾನು ಕಲ್ಸೋಣ ಅಂತ ಪ್ಲಾನ್ ಮಾಡೀನಿ. ನಾಳೆ ನಿಮ್ಗೆ ಮತ್ತೆ ಒಂದು 30 ಮಿನಿಟ್ಸ್ ರೇಖಿ ಲೆವೆಲ್ 2 ನಲ್ಲಿ ಏನೆಲ್ಲ ಇರುತ್ತೆ ಅಂತ ಮಾಹಿತಿ ಕೊಡ್ತೀವಿ ನಾವು. ಅದು ಆಗುತ್ತೆ, ದೀಕ್ಷೆನೂ ಆಗುತ್ತೆ. ಈಗ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅನ್ನ ಹೇಳ್ತೀನಿ ನಿಮ್ಗೆ.
ದೀಕ್ಷೆಯನ್ನ ತಗೊಳ್ಳುವಾಗ ನೀವು ಯಾವ ಸ್ಥಿತಿಯಲ್ಲಿ ಇರ್ಬೇಕು ಅಂತ ಹೇಳಿ. ನೀವು ನಾಳೆ ಆದಷ್ಟು ಸ್ವಲ್ಪ ಮಾತಾಡ್ಲಾರ್ದಂಗ್ ಹೋಲ್ಡ್ ಮೇಲೆ ಇರ್ಲಿ. ನೀವು ಜಾಸ್ತಿ ಮಾತಾಡಿದಾಗ ನಿಮ್ ಎನರ್ಜಿ ಏನಾಗುತ್ತೆ ಅಂದ್ರೆ ಹೊರಗೆ ಹೋಗುತ್ತೆ. ಅವಾಗ ನಿಮ್ಗೆ ದೀಕ್ಷೆ ಸ್ವಲ್ಪ ಫ್ರೀಕ್ವೆನ್ಸಿ ಕಡಿಮೆ ಅನಿಸುತ್ತೆ. ಹಾಗಾಗಿ ಸ್ವಲ್ಪ ಶಾಂತಿ ಇರೋದು ಮಾಡಿ. ಆದಷ್ಟು ಕಡಿಮೆ ಶಬ್ದದಲ್ಲಿ ಮಾತಾಡೋ ಪ್ರಯತ್ನ ಮಾಡಿ. ಪೂರ್ತಿ ಮಾತಾಡ್ಬೇಡ್ರಿ ಅಂತ ಹೇಳ್ತಾ ಇಲ್ಲ. ಪೂರ್ತಿ ಮಾತ್ ಬಿಟ್ರೆ ನನಗ್ ಫೋನ್ ಬರ್ತಾವ, ಮೇಡಮ್ ಯಾವ್ದು ಕೋರ್ಸ್ ಕೊಟ್ರಿ, ಬೆಳಗಿನಿಂದ ನಾನು ಹೆಂಡತಿ ಮಾತಾಡತ್ತಿಲ್ಲ ಅಂತ. ಹಂಗಿಲ್ಲ, ಹ್ಞೂ ಅಂದ್ರು ಹ್ಞೂ, ಹಾ ಅಂದ್ರ ಹಾ. ಹೆಚ್ಚಿಗೆ ಯಾರು ಸರಿ ತಲೆ ಕೆಡ್ಸ್ಕೊಳ್ಬೇಡ. ನಾಳೆ ಒಂದ್ ದಿವ್ಸ ಇದು ಇಡೀ ದಿನ ಪ್ರೊಸೆಸ್. ಈ ಮೌನವಾಗಿರುವ ಸಂದರ್ಭದಲ್ಲಿ ನೀವೇನ್ ಮಾಡ್ಬೇಕಂದ್ರೆ ಬರ್ಕೋರಿ, ಓಂಕಾರವನ್ನ ಜಾಸ್ತಿ ಹೇಳ್ಬೇಕು. ನೀವು ಓಂ ನಮಃ ಶಿವಾಯ ಹೇಳ್ರಿ, ಅಥವಾ ನಿಮ್ ಮನೆ ದೇವ್ರದ್ದು ಯಾವ್ದು ನಿಮ್ ಫೇವ್ರೆಟ್ ಮಂತ್ರ ಇರುತ್ತೆ ನೋಡ್ರಿ. ಯಾರೋ ಶ್ರೀ ಗಣೇಶಾಯ ನಮಃ ಹೇಳ್ತಾರ, ರಾಘವೇಂದ್ರಾಯ ನಮಃ ಹೇಳ್ತಾರ, ಜೈ ಭವಾನಿ ಹೇಳ್ತಾರ. ನಿಮ್ದ ಮನೆ ದೇವ್ರು ಅಥವಾ ನಿಮ್ಗೆ ಇಷ್ಟ ದೇವತೆ ಯಾರಿದಾರ ನೋಡ್ರಿ, ಅವ್ರದ್ದು ಒಂದ್ ಮಂತ್ರ ಇರುತ್ತೆ ಪರ್ಟಿಕ್ಯುಲರ್, ಗೊತ್ತಾ? ಹಾ, ಮಿನಿಮಮ್ ಏನಿಲ್ಲ ಅಂದ್ರೂ ಒಂದ್ 500 ಸಲ ಆದ್ರೂ ಹೇಳ್ರಿ ನಾಳೆ. ಸ್ವಲ್ಪ ಟೈಮ್ ತಗೋರಿ, ಒಂದ್ 500 ಟೈಮ್. ಇದು ಈ ರೀತಿ ಇರುತ್ತೆ ನೋಡ್ರಿ. ಇದು 108 ಇರುತ್ತೆ. ಈ ರೀತಿ ರುದ್ರಾಕ್ಷಿ ಎಲ್ಲ ಸಿಗುತ್ತೆ. ಇಲ್ಲ ಕೌಂಟರ್ ಮಷಿನ್ ಇರುತ್ತೆ. ನಿಮ್ಮಲ್ಲಿ ಇದೆ ಇಲ್ಲ ಗೊತ್ತಿಲ್ಲ, ಬಟ್ ಈ ರೀತಿ ಮನೆಯಲ್ಲಿ ಯಾವ್ದಾದ್ರೂ ಸಿಕ್ಕೇ ಸಿಗುತ್ತೆ. ಸೊ 500 ಮಾಡೋದಕ್ ಬಾಳ ಟೈಮ್ ತಗೊಳೋದಿಲ್ಲ. ನೀವು ಬಹಳ ಸ್ಲೋ ಮಾಡಿರಿ ಅಂದ್ರೂ 1 hour ನಲ್ಲಿ 500 ಸಲ ಮಾಡ್ಬೋದು. ನಾನು ಒಂದ್ ದಿನಕ್ಕೆ ಮಿನಿಮಮ್ 3000 ಮಾಡ್ತೀನಿ ಮಿನಿಮಮ್. ಅದಕ್ಕಿಂತ ಜಾಸ್ತಿನೇ ಆಗುತ್ತೆ, ಕಡಿಮೆ ಮಾಡುವುದಿಲ್ಲ. ಅಂದ್ರೆ ನಿಮ್ಗೆ ಅನ್ಸ್ಬೋದು, ಮೇಡಮ್ ಏನು ಕೆಲಸ ಮಾಡ್ತಾನೆ ಮಾಡ್ತೀನಿ. ಕೆಲಸ ಈ ಕಡೆ ನಡೆಯುತ್ತೆ, ಈ ಕಡೆ ನನ್ನ ಮನಸ್ಸಿನಲ್ಲಿ ಅದೇ ನಡೆಯುತ್ತೆ. ಒಳಗ್ ನಡೆಸ್ತಾ ಇರ್ತೀನಿ. ಯಾಕಂದ್ರೆ ನನಗೆ ಎನರ್ಜಿ ಬೇಕು. ನಾನು ಒಬ್ಳೆ ನಿಮ್ಗೆ 100 ಜನರಿಗೆ ನಾನು ಹ್ಯಾಂಡಲ್ ಮಾಡ್ಬೇಕು. ನಿಮ್ ಮನಸ್ಸುಗಳಿಗೆ ನಾನು ಅರ್ಥ ಮಾಡಿಸ್ಬೇಕಂದ್ರೆ ನಿಮ್ ಎಲ್ಲರಿಗಿಂತಾನು ಜಾಸ್ತಿ ನನ್ ಬಳಿ ಶಕ್ತಿ ಬೇಕು. ಹಾಗಾಗಿ ಪ್ರತಿದಿನನೂ ನಾವು ಎಫರ್ಟ್ ಹಾಕ್ತಾ ಇದೀವಿ, ನಾವು ಕಲಿತಾ ಇದೀವಿ, ನಾವು ಎನರ್ಜಿ ಜೊತೆಗೆ ಜೋಡಿಸ್ಕೊಳ್ತಾ ಇದೀವಿ. ಅವಾಗ ಮಾತ್ರ ನಿಮ್ಗೆ ಹೇಳೋದಕ್ಕೆ ನನಗೆ ಸಾಧ್ಯ ಆಗ್ತಾ ಇದೆ. ಹಾಗೆ ನೀವು ಸಮೇತ ಇಲ್ಲಿ ಪ್ರಾಕ್ಟಿಕಲ್ ಮಾಡೋದಿರುತ್ತೆ. ಆದಷ್ಟು ಒಂದ್ 500 ಮಂತ್ರಗಳನ್ನ ಪಠಣೆ ಮಾಡ್ರಿ. ಸ್ವಲ್ಪ ಸೈಲೆಂಟ್ ಆಗಿರಿ. ಆಮೇಲೆ ಸಾಯಂಕಾಲದ ಸಮಯದಲ್ಲಿ ಕಂಪಲ್ಸರಿ ಸ್ನಾನ ಮಾಡಿ ವೈಟ್ ಡ್ರೆಸ್ ಯೂಸ್ ಮಾಡಿ. ಸ್ವಲ್ಪ ಚುಕ್ಕಿ ಇದ್ರೆ ನಡೆಯುತ್ತೆ. ಚುಕ್ಕಿಗೆ ಏನಂತೀರಿ ನೀವು? ಹಾ, ಮಿಕ್ಸ್ ಸ್ವಲ್ಪ ಕಡಿಮೆ, ಹಾ ಡಿಸೈನ್ ಇದ್ರು ನಡೆಯುತ್ತೆ. ಬಾದಾಮ್ ಕಲರ್ ಅಂತೀವಿ ನೋಡ್ರಿ, ಆ ಕಲರ್ ಇರು. ಪೂರ್ತಿ ವೈಟ್ ನಮ್ಮ ಹತ್ರ ಇಲ್ಲ ಅಂತ ಮಾರ್ಕೆಟ್ಗೆ ಹೋಗ್ಬೇಡ್ರಿ. ಮಳೆ ಆಗ್ಬಾರ್ದು. ಮ್ಯಾಲ ಮಳೆ ಭಯಂಕರ ಬೀಳತ್ತದ. ದೀಕ್ಷೆ ತಗೊಂಬದ್ ಹೆಂಗಾರಾಯ್ತು, ಸುಸ್ತಿ ಆಗಿರ್ಲಿ, ಹಂಗ್ ಮಾಡ್ಬೇಡ್ರಿ. ಓಕೆನಾ? ಆದಷ್ಟು ಪ್ರಯತ್ನ ಮಾಡ್ರಿ. ಸಾಯಂಕಾಲ ಸ್ನಾನ ಮಾಡ್ಕೊಂಡು ದೇವ್ರ ಧ್ಯಾನ ಮಾಡಿ, ನಿಮ್ದೆಲ್ಲ ಏನ್ ಪ್ರೊಸೆಸ್ ಇದೆ ನೋಡ್ರಿ ಅದೆಲ್ಲ ಮಾಡ್ಕೊಂಡು ಒಂದ್ ಗ್ಲಾಸ್ ನೀರು ಮತ್ತೆ ದೀಪ ಕಂಪಲ್ಸರಿ ಇಟ್ಕೊಂಡು ಬಹಳ ನೀವೆಷ್ಟು ಶಾಂತ ಸ್ಥಿತಿಯಿಂದ ನಾಳೆ ಇರ್ತೀರಿ ನೋಡ್ರಿ, ಅಷ್ಟು ಎಫೆಕ್ಟಿವ್ ಆಗಿ ನಿಮ್ಗೆ ರೇಖಿಯ ದೀಕ್ಷೆ ಆಗುತ್ತೆ. ಈ ರೇಖಿ ದೀಕ್ಷೆ ಯಾರಿಗ್ ಸಾಧ್ಯ ಇಲ್ಲ ಅಂತ ಅದನ್ನು ಬರ್ಕೋರಿ. ಯಾರಿಗ್ ನಾವು ರೇಖಿ ದೀಕ್ಷೆ ನಾವ್ ಮಾಡಿದ್ರೆ ಅವ್ರಿಗೆ ಎಫೆಕ್ಟ್ ಆಗೋದಿಲ್ಲ. ಒಂದನೇದ್ ಯಾರಿಗಂದ್ರ ಯಾರ್ ಮಲ್ಗಿರ್ತಾರ ನೋಡ್ರಿ, ಅವ್ರಿಗೆ ರೇಖಿ ದೀಕ್ಷೆ ಆಗೋದು. ಕೆಲವ್ರು ಮೈಂಡ್ ಸೆಟ್ ಮೈಗಳಂದ್ರ ಬಾಳ್ ಲೆಕ್ಕ ತಪ್ಪ ಮೈಗಳಾಗ್ಯಾವ ನಮ್ ಮಂದಿ. ಮಲ್ಕೊಂಡ್ ದೀಕ್ಷಾದಾಗ ಇದ್ದಿರ್ತಾರ, ನಾನ್ ನೋಡ್ತೀನಿ ಎಷ್ಟೋ ಸಲ ಸ್ಕ್ರೀನ್ ಮೇಲೆ. ಹಂಗ ಆಗೋದಿಲ್ಲ ನೋಡ್ರಿ. ರೇಖಿ ವಿಶ್ವಶಕ್ತಿ, ಒಂದು ಎನರ್ಜಿ. ಅದು ನಿಮ್ ಹತ್ರ ಬರೋದಕ್ಕೆ ತಯಾರಿದೆ. ನಾನ್ ಮಲ್ಕೊಂಡಿನಂದ್ರೆ ಏನಾಗುತ್ತೆ, ಎನರ್ಜಿ ವಾಪಸ್ ಹೋಗುತ್ತೆ ಅದು. ಹಾಗಾಗಿ ಈ ಜ್ಞಾನಕ್ಕೆ ಗೌರವ ಕೊಡೋದಿದೆ. ಹಾಗಾಗಿ ಮಲಗಿದವ್ರಿಗೆ ದೀಕ್ಷೆ ಆಗೋದಿಲ್ಲ. ಎರಡನೇದು, ಜರ್ನಿಯಲ್ಲಿ ಯಾರಿದಾರ ನೋಡ್ರಿ ಅವ್ರಿಗೂ ದೀಕ್ಷೆ ಆಗೋದಿಲ್ಲ. ನೀವು ಬಸ್ ನಲ್ಲಿ ಇದ್ರಿ, ಕಾರ್ ನಲ್ಲಿ ಇದ್ರಿ, ಒಂದ್ ವೇಳೆ ಇದ್ರಿ ಅನಿವಾರ್ಯ, ನೀವ್ ಎಲ್ಲಿದ್ರೆ ಅಲ್ಲೇ ಇರ್ಬೇಕು. 30 ಮಿನಿಟ್ಸ್ ಅಲ್ಲೇ ದೀಕ್ಷೆ ತಗೊಂಡು ಆಮೇಲೆ ನಂತರ ಹೋಗ್ಬೋದು. ಜರ್ನಿಯಲ್ಲಿ ಇದ್ದವರಿಗೂ ಎರಡನೇದವ್ರಿಗೆ ಆಗೋದಿಲ್ಲ. ಮೂರನೇದು ಯಾರಿಗ ಆಗೋದಿಲ್ಲ ಅಂದ್ರೆ ತಿರ್ಗಾಡೋರಿಗೆ. ಈ ಕಡೆ ದೀಕ್ಷೆ ನಡೀತಾ ಇದೆ, ಮನ್ಯಾಗ ಸುತ್ತತ್ರಿ, ನೀವು ಹಾಲ್ ಕಾಯಿಸ್ತ್ರಿ, ಚಪಾತಿ ಆಗ್ಯಾವಿಲ್ಲ ನೋಡ್ತ್ರಿ, ರೊಟ್ಟಿ ನೋಡ್ತ್ರಿ, ಅನ್ನ ನೋಡ್ತ್ರಿ. ನೋಡ್ಬೇಡ್ರಿ, ಇರ್ರಿ ಶಿವ ಅಂತೇಳಿ. ಹಾ ಹಾ, ಏನಿದೆ 7 ಗಂಟೆ ತನಕ ಮುಗಿಸ್ಬಿಡ್ರಿ. ಇಲ್ಲ ಮನೆಯವ್ರಿಗೆ ಹೇಳ್ಬಿಡ್ರಿ, ಡಿಸ್ಟರ್ಬ್ ಮಾಡ್ಬೇಡ್ರಿ ಅಂತ. ಡೋಂಟ್ ಡಿಸ್ಟರ್ಬ್ ಮೋಡ್ ಅಂತ ಇರುತ್ತೆ ನೋಡ್ರಿ, ಹಂಗಾದ್ರಿ ಹೇಳಿಕ್ರಿ, ಆವಾಜ್ ಮಾಡೋದಿಲ್ಲ ಯಾರು. ಇಲ್ಲಾದ್ರೂ ಒಂದ್ ಕೆಲಸ ಮಾಡ್ರಿ, ಇನ್ನೊಂದ್ ಬೆಸ್ಟ್ ಐಡಿಯಾ. ಮನೇಲಿ ಯಾರ ಎಲ್ಲರಿಗೂ ನಿಮ್ ಜೊತೆ ಕೂಡ್ಸ್ಕೊಂಡ್ ಕೂಡ್ರಿ, ನಿಮ್ಗೆ ಏನು ಡಿಸ್ಟರ್ಬ್ ಮಾಡಂಗಿಲ್ಲ. ಅವ್ರಿಗೂ ದೀಕ್ಷೆ ಆಗ್ಲಿ, ಏನ್ ಫರಕ್ ಬೀಳೋದಿಲ್ಲ. ಆಗ್ಲಿ ಏನಾಗ್ಲ, ನಮ್ದು ಸೇವೆ ಇದೆ, ಸೇವೆ ಮಾಡಕ್ ನಾವ್ ರೆಡಿ ಇದೀವಿ. ಅವ್ರ ಎಷ್ಟ್ ಜನ ಹರ ನೋಡ್ರಿ, ಎಲ್ಲರಿಗ್ ಲೈನ್ ಹಚ್ ಕೂಡ್ಸ್ರಿ. ನಾಳೆಗೆ ಯಾರು ಆವಾಜ್ ಮಾಡಂಗಿಲ್ಲ, ಎಲ್ಲರಿಗ್ ಕೂಡ್ಸ್ಬಿಟ್ಟು ಸ್ನಾನ ಮಾಡಿ ಅವ್ರು ದೀಕ್ಷೆ ತಗೋರಿ. ಒಳ್ಳೇದಾಗ್ಲಿ, ನಮ್ಗೆ ಏನ್ ಮಾಡೋದಿದೆ ನೋಡ್ರಿ. ಇದು ಒಂದ್ ಸೇವೆ ಇದೆ ಅವ್ರ ತನಕ ನೋಡ್ರಿ. ನೀವು ಮತ್ತೆ ಅವ್ರಿಗೆ ನಿಮಿತ್ತ ಆಗ್ಬಿಡ್ತ್ರಿ, ನಿಮ್ಮಿಂದ ಅವ್ರ ಆತ್ಮಗಳ ಪುಣ್ಯ ಖಾತೆ ಜಮಾ ಆಗ್ಲಿ. ಸೊ ಇಷ್ಟು ಮಾಹಿತಿ ನೆನ್ಪಿಡ್ರಿ. ನೆನ್ಪದನ? ಇದಕ್ಕೆ ಸ್ವಲ್ಪ ಕಡಿಮೆ ಮಾಡ್ರಿ ಇದ್ರದ್ದು ಆವಾಜ್, ಸೌಂಡ್ಲೆಸ್ ಆಗ್ರಿ. ಒಂದು. ಎರಡನೇದು ಮಂತ್ರಗಳ ಪಠಣೆ ಮಾಡ್ರಿ. ಮೂರನೇದು ಸ್ನಾನ ಕಂಪಲ್ಸರಿ. 4ನೇದು ವೈಟ್ ಡ್ರೆಸ್. ಇವ್ 4. 5ನೇದೇನು ಅಂದ್ರೆ ನೀರು ಮತ್ತೆ ದೀಪ ಇದೆ ನೋಡ್ರಿ. ಇಷ್ಟು ತಗೊಂಡು ನೀವು ರೆಡಿಯಾಗಿ ನಾಳೆ 7ರಿಂದ 9 ಗಂಟೆ ತನಕ ಕ್ಲಾಸ್ ಇರುತ್ತೆ. ಅದ್ರಲ್ಲಿ ಮಿನಿಮಮ್ 30 ಮಿನಿಟ್ಸ್ ಮುಂದಿನ ಕೋರ್ಸಿನ ಬಗ್ಗೆ ಮಾಹಿತಿ ಕೊಡ್ತೀವಿ. ಮತ್ತೆ ಯಾರಿಗೂ ಒತ್ತಾಯ ಇಲ್ಲ, ನೀವ್ ಹಿಂಗೂ ತಲೆಗೆ ಇಟ್ಕೊಬೇಡ್ರಿ,
ಮೇಡಮ್ 3 ದಿವ್ಸ ಹೇಳ್ಯಾರಲ್ಲ ನಾವು ಮಾತ್ರ ರೇಖಿ 2 ಕಲಿಬೇಕು, ಹಂಗೇನ್ ಕಂಡೀಷನ್ ಇಲ್ಲ. ನೀವು ಕಲಿಬೇಕು ಅಂದ್ರೆ ಕಲಿಬಹುದು. ನಿಮಗೆ ಬೆಳಿಬೇಕು, ಇನ್ನೊಂದಿಷ್ಟು ಅರ್ಥ ಮಾಡಿಸ್ಕೋಬೇಕು, ಇನ್ನೊಂದಿಷ್ಟು ನನ್ನ ಹತ್ರ ಫೀಲಿಂಗ್ಸ್ ಗಳು ಬರ್ಬೇಕು, ನಾ ಮತ್ತೆ ಯೂನಿವರ್ಸ್ ನ ಜೊತೆ ಕನೆಕ್ಟ್ ಆಗ್ಬೇಕು ಅಂದ್ರೆ ನೀವು ಬರ್ಬೋದು. ಇಲ್ಲ ಅಂದ್ರೆ ಆರಾಮ್ಸೆ 3 ದಿನದ ಏನ್ ಕಲ್ತಿರಿ ನೋಡ್ರಿ, ಅದ್ರ ಮೇಲೆ ನೀವು ಪ್ರಾಕ್ಟಿಕಲ್ ಮಾಡ್ಬೋದು. ಯಾರಿಗೂ ಒತ್ತಾಯ ಇಲ್ಲ. ಮತ್ತೆ ಒಂದ್ ಹೇಳ್ತೀನಿ, ರೇಖಿ ನಮ್ಗೆ ಅಗತ್ಯ ಇಲ್ಲ, ಅನಿವಾರ್ಯ ಇದೆ. ನೀವು ನನ್ ಬಲ್ ಕಲ್ತಿಲ್ಲ ಅಂದ್ರೆ ಯಾರ ಹತ್ರ ಆದ್ರೂ ಕಲೀರಿ. ಒಟ್ಟ ಜೀವನದಲ್ಲಿ ಒಂದ್ಸಲ ರೇಖಿ ಕಲ್ತ್ ನೋಡ್ರಿ. ಮತ್ತೆ ಎಲ್ಲಾ ಆಪ್ಷನ್ ಮುಗಿದ್ಮೇಲೆ ಕೊನೆ ಆಪ್ಷನ್ ಇರೋದೇ ರೇಖಿ ಇದೆ. ನನ್ಗೆ ಗೊತ್ತಿದೆ ನನ್ನ ಜೀವನದ ಅನುಭವ. ನಾನು ಎಲ್ಲಾ ಮಾಡಿ ನೋಡಿದ್ದ, ಎಲ್ಲಾ ಆಯ್ತು, ಲಾಸ್ಟಿಗೆ ಕೊನೆಗೆ ನನ್ ಕೈ ಹಿಡಿದಿದ್ ಯಾರು ಅಂದ್ರೆ ರೇಖಿ. ಹಾಗಾಗಿ ಇವತ್ತಿಗೂ ಹೇಳ್ತೀನಿ, ನಾನು ಬಹಳ ಧನ್ಯವಾದ ಹೇಳ್ತೀನಿ ಯೂನಿವರ್ಸ್. ಹಾಗಾಗಿ ಈ ಶಕ್ತಿ ನಿಮ್ಗೂ ಸಮೇತ ಕಾರ್ಯ ಮಾಡ್ಲಿ ಅನ್ನುವಂತ ಮಾಹಿತಿಯನ್ನ ಕೊಡ್ತಾ, ಮತ್ತೆ ಏನಾದ್ರೂ ಮೆಸೇಜ್ಗಳಿದ್ರೆ ಗ್ರೂಪ್ ಅನ್ನ ಸ್ವಲ್ಪ ನೋಡ್ತಾ ಇರ್ರಿ, ಪಿನ್ ಮಾಡ್ರಿ ಗ್ರೂಪಿಗೆ. ಕೆಲವರು ಇವತ್ತು ಡ್ರಾಯಿಂಗ್ ಸೀಟ್ ತಗೊಂಡ್ ಕುಂತಿಲ್ಲ, ನನ್ಗೂ ಬೇಜಾರು. ನಾವ್ ಹೇಳ್ತೀವಿ, ಮಾಡ್ತೀವಿ, ಮೆಸೇಜ್ ಕೊಡ್ತಾರ ನಮ್ ಟೀಮ್ನವರು. ಇಡೀ ದಿನ ದೀಕ್ಷೆ ದಿನ ಅಂತೂ ಊಟ ಸಮೇತ ಮಾಡೋದಿಲ್ಲ ನಮ್ ಟೀಮ್ನವ್ರು. ದೀಕ್ಷೆ ಅಷ್ಟು ನಾವು ಗಂಭೀರವಾಗಿ ಪರಿಗಣನೆ ಮಾಡ್ತೀವಿ. ಈವನ್ ನಂದ್ ಹಿಡ್ಕೊಂಡಿ ಯಾರು ಸಮೇತ ದೀಕ್ಷೆ ಆಗೋ ತನಕ ಒಬ್ರು ಅಲ್ಗಾಡೋದಿಲ್ಲ. ಎಲ್ಲರೂ ಎಲ್ಲಿಂದಲೇ ಶಾಂತಿಯಿಂದ ಅಷ್ಟು ಎನರ್ಜಿಯನ್ನ ನಾವು ಕ್ರಿಯೇಟ್ ಮಾಡಿ ಈ ಸೇವೆಯನ್ನ ಕೊಡ್ತಾ ಇದ್ದೀವಿ. ಇದನ್ನ ಪೂರ್ತಿಯಾಗಿ ತಗೋರಿ. ನಮ್ಮ ಇಂಟೆನ್ಷನ್ ಏನು, ನಮ್ ಟ್ರಸ್ಟ್ ಇಂದು ಅಂದ್ರ ಪ್ರತಿಯೊಂದು ಮನೆಗೂ ಒಬ್ಬ ರೇಖಿ ಮಾಸ್ಟರ್ ಇರ್ಬೇಕನ್ನುವಂತ ನಮ್ಮ ಇಂಟೆನ್ಷನ್. ಒಂದ್ ಮನೆಗೆ ಒಬ್ಬ ರೇಖಿ ಮಾಸ್ಟರ್ ಇರ್ಬೇಕು. ಒಬ್ರಾದ್ರೂ ಸಾಕು. ಅವ್ರು ಇಡೀ ಫ್ಯಾಮಿಲಿಗೆ ಎನರ್ಜಿ ಕೊಡ್ತಿರ್ತಾರೆ. ಎಲ್ಲಾರು ಅವ್ರ ಕ್ಲೆನ್ಸ್ ಮಾಡಿರ್ತಾರೆ, ಎಲ್ಲರ ನೆಗೆಟಿವ್ ಎನರ್ಜಿಯನ್ನ ರಿಮೂವ್ ಮಾಡ್ತಾರ. ಎಲ್ಲರಿಗೂ ಸಮೇತ ಪರೀಕ್ಷೆ ಮಾಡ್ತಾರೆ ಯಾರ್ದೇನ್ ತೊಂದರೆ ಆಗಿದೆ. ಅವ್ರಿಗೆ ಹೀಲಿಂಗ್ ಮಾಡೋದಕ್ಕೆ ಮನೆಯಲ್ಲೇ ನಡೀತಾ ಇರುತ್ತೆ. ಇದು ನಮ್ಮ ಗುರಿ. ಕರ್ನಾಟಕದಲ್ಲಿ ಈ ರೀತಿ ಮಾಡ್ಬೇಕು. ಮನೆಗೆ ಒಬ್ರಿಗಾದ್ರೂ ನಾನ್ ರೇಖಿ ಮಾಸ್ಟರ್ ಮಾಡ್ಬೇಕು ಅಂತ ಹೇಳಿ ಪ್ಲಾನ್ ಇದೆ. ಹಾಗಾಗಿ ಅಟ್ಲೀಸ್ಟ್ ಲೆವೆಲ್ 1 ಆದ್ರೂ ಫ್ರೀ ಕೊಡೋಣ ಅಂತ ನಾವು ಕೊಡ್ತಾ ಇದ್ದೀವಿ. ನೀವ್ ಇದನ್ನ ಉಪಯೋಗ ಮಾಡ್ಕೊಡ್ರಿ. ಪರಮಾತ್ಮನಿಂದ ಎಲ್ಲಾರ್ದು ಒಳ್ಳೇದ್ ಮಾಡ್ಲಿ ಅಂತ ಹೇಳಿ ಹೇಳ್ತಾ ಇವತ್ತಿನ ಈ ಸೆಷನ್ಗೆ ನಾನು ವಿರಾಮ ಸಲ್ಲಿಸ್ತೀನಿ. ಎಲ್ಲರಿಗೂ ಅನಂತ ಅನಂತ ಶರಣಾರ್ಥಿ. ಆಮೇಲೆ ಮತ್ತೆ ಹೆಣ್ಮಕ್ಳಿಗೆ ಏನಾದ್ರೂ ಮಂತ್ಲಿ ಏನಾದ್ರೂ ಇದ್ರೆ ಏನು ಪ್ರಾಬ್ಲಮ್ ಇಲ್ಲ, ಅದಕ್ಕೆ ಇದಕ್ಕೂ ಏನು ಸಂಬಂಧ ಇಲ್ಲ, ಅದು ತಲೆಗಿಟ್ಕೊಳ್ಬೇಡ್ರಿ. ಓಕೆನಾ? ಏನಿದ್ರು ನಾವು ರೇಖಿ ದೀಕ್ಷೆಯನ್ನ ತಗೋಬಹುದು. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಏನು ಇಲ್ಲ. ನಮ್ಗೆ ಆರಾಮ್ ಇಲ್ಲ ಅಂದ್ರೂ ನೀವು ರೇಖಿಯನ್ನ ತಗೋಬಹುದು. ಜ್ವರ ಬಂದಿದೆ, ನೆಗಡಿ ಬಂದಿದೆ, ಸ್ವಲ್ಪ ಕೈ ಕಾಲು ಸುಸ್ತಾಗಿದೆ, ಏನಿದ್ರು ತಗೋಬಹುದು. ಒಂದೇ ಒಂದಕ್ಕೆ ಸ್ವಲ್ಪ ಕಂಡೀಷನ್ ಏನು ಅಂದ್ರೆ, ನೀವು ಶವ ಸಂಸ್ಕಾರಕ್ಕೆ ಹೋಗಿ ಬಂದಿದ್ದೀರಿ ಅಂದ್ರೆ ಅದಕ್ಕೆ ಮಾತ್ರ ರೇಖಿ ದೀಕ್ಷೆ ತಗೋಬಾರ್ದ. ಅವತ್ ನಿಮ್ ಎನರ್ಜಿ ಸರಿ ಇರೋದಿಲ್ಲ. ಒಂದ್ ಕಂಡೀಷನ್, ಉಳಿದಿದ್ ಯಾವ್ದಕ್ಕೂ ಕಂಡೀಷನ್ಸ್ ಇಲ್ಲ. ಓಕೆನಾ? ಸೊ ಎಲ್ಲಾ ಆತ್ಮೀಯ ಬಾಂಧವರಿಗೂ ಮತ್ತೊಂದು ಸಲ ಶರಣಾರ್ಥಿ, ಧನ್ಯವಾದ. ನಾಳೆ ಸಿಗೋಣ. ಮತ್ತೆ ಯಾರಿಗೂ ನಾಳೆ ಲಿಂಕ್ ಕೊಡ್ಬೇಡ್ರಿ, ಯಾಕಂದ್ರೆ ನಾಳೆ ನಿಮಗ್ ಮಾತ್ರ ದೀಕ್ಷೆ ಇರುತ್ತೆ. ಅಚಾನಕ್ಕೆ ಒಳಗ್ ಬರ್ತಾರವ್ರಿಗೆ ಏನು ಗೊತ್ತಿರಲ್ಲ ಪಾಪ. ಅವ್ರು ಏನ್ ದೀಕ್ಷೆ ತಗೊಳ್ಳೋದಿಲ್ಲ. ಹಾಗಾಗಿ ಅವ್ರಿಗೆ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಹೇಳಿ ಹೇಳ್ತಾ, ಓಕೆ ಸರಿ. ಎಲ್ಲರಿಗೂ ಮತ್ತೊಂದು ಸಲ ಥ್ಯಾಂಕ್ ಯು. ನಾಳೆ ಸಿಗೋಣ. ಬಾಯ್.